ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭವಾನಿ ಎಸ್ ಎಂಬತಕ್ಕಂಥವರು ಮತ್ತು ಶಿವಪ್ರಸಾದ್ ಎಂಬತಕ್ಕಂಥವರು ಮತ್ತು ಇದಕ್ಕೆ ಮುಂಚೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದರು. ಏನಂತ, ನಾವು ಧ್ಯಾನ ಮಾಡ್ತಕ್ಕಂಥ ಸಮಯದಲ್ಲಿ ನಮ್ಮ ದೇಹದಲ್ಲಿ ನಕಾರಾತ್ಮಕ ಆತ್ಮಗಳು ಬಂದು ಸೇರಿಕೊಂಡು ಆ ಒಂದು ಜ್ಞಾನವನ್ನು ಅವುಗಳು ನಮ್ಮ ದೇಹದ ಮುಖೇನ ಧ್ಯಾನವನ್ನು ಮಾಡಿಸ್ತಾ ಪಡೆದುಕೊಳ್ತಾವೆ ಎಂಬತಕ್ಕಂಥದ್ದನ್ನು ತಿಳಿತಕ್ಕಂಥದ್ದು ಹೇಗೆ ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರು. ಕೇಳ್ತಕ್ಕಂಥ ವಿಧಾನಗಳು ಸ್ವಲ್ಪ ವಿಭಿನ್ನವಾಗಿ ಇದ್ದಾಗ್ಯೂ ಕೂಡ ಆ ಒಂದು ಪ್ರಶ್ನೆಗಳ ಉದ್ದೇಶ ಈ ರೀತಿಯಾಗಿ ಇತ್ತು. ಆ ಒಂದು ಪ್ರಶ್ನೆಗೆ ಸರಳವಾಗಿ ಉತ್ತರವನ್ನು ಕೊಡಲಿಕ್ಕೆ ಆಗಲ್ಲ, ಯಾಕೆಂದರೆ ನಿಮಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿದಾಗ ಯಾಕೆ ಆ ಒಂದು ಕಮೆಂಟ್ಗೆ ಸರಳವಾಗಿ ಸ್ವಲ್ಪ 4-5 ಲೈನಲ್ಲಿ ಅಥವಾ 2-3 ಲೈನಲ್ಲಿ ಉತ್ತರ ಕೊಡಲಿಕ್ಕಾಗಲ್ಲ ಎಂಬತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಅಪೂರ್ಣ ಜ್ಞಾನ ಒಬ್ಬ ಮನುಷ್ಯನನ್ನು ಹಾನಿಗೆ ಒಳಪಡಿಸುತ್ತೆ. ಆ ಕಾರಣದಿಂದ ಅಲ್ಪ ಸ್ವಲ್ಪ ಜ್ಞಾನವನ್ನು ನೀಡಿ ನೀವು ಈ ರೀತಿ ಮಾಡಿ ಹೀಗೆ ಗೊತ್ತಾಗತ್ತೆ ಎಂಬತಕ್ಕಂಥದ್ದು ಸಾಧ್ಯ ಇಲ್ಲ. ಏಕೆಂದರೆ ಒಂದು ಆತ್ಮ ಒಂದು ದೇಹದಲ್ಲಿ ಇದೆ ಎಂಬತಕ್ಕಂಥದ್ದನ್ನು ತಿಳಿಬೇಕು ಅಂದರೆ ಸಾಮಾನ್ಯವಾಗಿ ಒಂದು ಜನ್ಮಗಳು ಹಿಡಿಯುತ್ತೆ. ಆ ಒಂದು ಜನ್ಮದಲ್ಲಿ 40-50 ವರ್ಷ ಆದರೂ ಅದು ಆಶ್ಚರ್ಯಕರ ಅಲ್ಲವೇ ಅಲ್ಲ. ಏಕೆಂದರೆ ನಿಮಗೆ ತಿಳಿದಿರಲಿ, ಯಾವುದೇ ಒಬ್ಬ ಮನುಷ್ಯನ ದೇಹದಲ್ಲಿ ಅಂತಹ ಆತ್ಮಗಳು ಸೇರಿಕೊಂಡು ಅವುಗಳು ಅನ್ಯ ಆತ್ಮಗಳಿಗೆ ತಪಸ್ಸನ್ನು ಮಾಡಿಸಿ ಅವುಗಳ ಶಕ್ತಿಯನ್ನು ಇವು ಹೀರಿಕೊಂಡು ಆ ಮನುಷ್ಯನನ್ನು ಶಿಥಿಲಗೊಳಿಸ್ತಾವೆ, ನಷ್ಟಗೊಳಿಸ್ತಾವೆ, ಕುಗ್ಗಿಸ್ತಾವೆ, ಕೃಶಗೊಳಿಸ್ತಾವೆ ಮತ್ತು ನಿಷ್ಪ್ರಯೋಜಕರನ್ನಾಗಿ ಮಾಡ್ತಾವೆ. ಅಂದರೆ ಅವು ಎಷ್ಟು ನಿಮ್ಮಂತೆ ಜನ್ಮವನ್ನು ಎತ್ತಿರ್ಬೋದು, ಎಷ್ಟು ಜೀವಗಳ ಜೀವನವನ್ನು ಹಾಳು ಮಾಡಿರ್ಬೋದು. ಆಲೋಚನೆಯನ್ನು ಮಾಡಿ. ನೀವು ಕೇಳಿದಷ್ಟು ಸುಲಭವಾಗಿ ನಾನಿದ್ದೇನೆ ನಿನ್ನ ದೇಹದಲ್ಲಿ ಏನು ಮಾಡ್ತಿ ಅಂತಾವಾ? ಇಲ್ಲ ತಾನೇ. ಕಳ್ಳರು ಯಾರಾದರೂ ನಾನು ಕಳ್ಳರು ಅಂತ ಎಲ್ಲಾದರೂ ಒಪ್ಕೊಂಡಿರೋದನ್ನು ನೋಡಿದ್ದೀರಾ? ಅಂತಹ ಸತ್ಯವಂತರು, ಧರ್ಮಾತ್ಮರು, ನಿಷ್ಠಾವಂತರು ಏನಾದರೂ ಅಪ್ಪಿತಪ್ಪಿ ಗ್ರಹಚಾರ ಕೆಟ್ಟು ಅಥವಾ ಯಾವುದೋ ಒಂದು ಸಮಸ್ಯೆಗೆ ಒಳಪಟ್ಟು ಒಂದು ಮಾತನ್ನು ಆಡಿದ್ರು, ಅಂತಹ ಸಂದರ್ಭದಲ್ಲಿ ಭಗವಂತನನ್ನು ನೆನೆಸಿ ಏನಾದರೂ ಒಂದು ಪಶ್ಚಾತ್ತಾಪವನ್ನು ತಕ್ಷಣದಲ್ಲಿ ಮಾಡ್ಕೊಳ್ತಾರೆ. ಉದಾಹರಣೆಗೆ ಯುಧಿಷ್ಠಿರನ್ನು ತೆಗೆದುಕೊಂಡ್ರೆ ಅದು ಕುಂಜರ ಎಂಬತಕ್ಕಂತಹ ಪದವನ್ನು ಬಳಸಿದರು. ಅಂದರೆ ಆ ಒಂದು ಕುದುರೆ ಎಂಬತಕ್ಕಂಥದ್ದು ಏನು ಸತ್ತಿದೆ ಅದು ಅಶ್ವತ್ಥಾಮ ಅಂತ ಆ ಕುದುರೆಗೆ ಹೆಸರಿತ್ತು. ಅಶ್ವತ್ಥಾಮ ಸತ್ತ ಎಂಬತಕ್ಕಂಥ ಮಾತನ್ನು ಆಡಿದ್ರು. ಆದರೆ ಯುಧಿಷ್ಠಿರ ಆ ಮಾತನ್ನು ಹೇಳಿದ್ದಕ್ಕೆ ಒಬ್ಬರ ಜೀವ ಹಾನಿ, ದ್ರೋಣಾಚಾರ್ಯರ ಜೀವ ಹಾರಿ ಹೋಗ್ತಕ್ಕಂಥ ಸಂದರ್ಭಗಳು ಬಂತು. ಆಗ ಯಾವುದು ದೋಷ ಆಗುತ್ತೆ? ಸುಳ್ಳು ಹೇಳಿದ್ದು ದೋಷ ಆಗುತ್ತೆ. ಅದಕ್ಕೇನಂತಾರೆ ಅವರು? ನಿಧಾನವಾಗಿ ಕುಂಜರ ಅಂತಾರೆ. ಕುಂಜರ ಅಂದರೆ ಕುದುರೆ ಅಂತ. ಆ ಕುದುರೆ ಮರಣವನ್ನು ಹೊಂತು ಅಂತಾರೆ. ಈ ರೀತಿಯಾಗಿ ಒಂದು ವಿಷಯುಕ್ತ ಅಥವಾ ವಿಷುಪ್ತ ಅಥವಾ ಸಂದಿಗ್ಧ ಪರಿಸ್ಥಿತಿಗೆ ಒಳಪಟ್ಟು ಏನಾದರೂ ಅವರು ಆ ಒಂದು ಏನಾದರೂ ತಪ್ಪನ್ನು ಹೇಳಿದ ಪಕ್ಷದಲ್ಲಿ ತಕ್ಷಣದಲ್ಲಿ ತಿದ್ದುಕೊಳ್ತಾರೆ. ಆದರೆ ನಕಾರಾತ್ಮಕ ಆತ್ಮಗಳು ಸಾಕಷ್ಟು ಜನ್ಮಗಳನ್ನು ಕಳೆದಿರ್ತಾವೆ, ಸಾಕಷ್ಟು ಸಮಯವನ್ನು ಕಳೆದಿರ್ತಾವೆ. ಭಗವಂತ ಅವರಿಗೆ ಎಲ್ಲೂ ಕೂಡ ಸಕಾರಾತ್ಮಕ ಶಕ್ತಿಯ ಜ್ಞಾನದ ವಿಚಾರವನ್ನು ಪಡೀಲಿಕ್ಕೆ ಅವಕಾಶವನ್ನು ಕೊಡಲ್ಲ. ಏಕೆಂದರೆ ಅವುಗಳು ಅಂತಹ ಜನರ ಸಂಪರ್ಕಕ್ಕೆ ಬರಲಿಕ್ಕಾಗಲ್ಲ, ಸಾಧನೆಯನ್ನು ಮಾಡಲಿಕ್ಕೆ ಮೊದಲಾಗಲ್ಲ. ಸಾಧನೆಯನ್ನು ಮಾಡಿದ್ರೂ ಯಾವ ದೈವವೂ ಕೂಡ ಒಲಿಯಲ್ಲ, ಯಾವ ಒಂದು ಜ್ಞಾನವೂ ಕೂಡ ಸಿಗಲ್ಲ. ಆ ಜ್ಞಾನಕ್ಕೆ ಪಾತ್ರರಾಗಬೇಕು ಅಂತಂದರೆ ಭಗವಂತನ ಧ್ಯಾನವನ್ನು ಮಾಡಬೇಕು. ಅವು ಆ ಒಂದು ಮಾರ್ಗವನ್ನು ಬಿಟ್ಟು ಜನ್ಮಗಳೇ ಆಗಿರುತ್ತೆ. ಆ ಕಾರಣದಿಂದ ಏನು ಮಾಡ್ತವೆ? ಯಾರು ಭಗವಂತನನ್ನು ನಂಬಿರ್ತಾರೆ, ಪ್ರಾರ್ಥಿಸ್ತಾರೆ, ಅಂತಹ ಸಕಾರಾತ್ಮಕ ಆತ್ಮಗಳಿರ್ತಾವೆ, ಅಂಥವರನ್ನು ಹಿಂಬಾಲಿಸ್ತಾವೆ. ಭಗವಂತ ಎಲ್ರಿಗೂ ಕೂಡ ಫ್ರೀ ವಿಲ್ ಕೊಟ್ಟಾನೆ. ನೀನು ಇವತ್ತು ತಪ್ಪು ಮಾಡಿ ಆ ಒಂದು ಜೀವಕ್ಕೆ ಹಾನಿ ಮಾಡಿದ್ರೆ ನೀನು ಈಗ ಯಾವ ನರಕದಲ್ಲಿದ್ದೀಯಾ ಅದಕ್ಕಿಂತಲೂ ಘೋರ ನರಕಕ್ಕೆ ಹೋಗ್ತಕ್ಕಂಥ ಅವಕಾಶವನ್ನು ಭಗವಂತ ಇಟ್ಟಿರ್ತಾನೆ. ಆ ಕಾರಣದಿಂದ ಅವು ಕೂಡ ಒಂದು ಸಕಾರಾತ್ಮಕ ಆತ್ಮಗಳ ಜೀವನದಲ್ಲಿ ಪ್ರವೇಶವಾಗಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಭಗವಂತ ನೋಡ್ತಾ ಇರ್ತಾನೆ. ಯಾವಾಗ ಸಕಾರಾತ್ಮಕ ಆತ್ಮ ತನ್ನನ್ನು ತಾನು ಭಗವಂತನಿಗೆ ಸಮರ್ಪಿತಗೊಳಿಸಿ ಸದಾ ಅದರ ರಕ್ಷೆಗಾಗಿ, ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡುತ್ತೋ ಅಂತಹ ಸಂದರ್ಭದಲ್ಲಿ ರಕ್ಷಣೆಯನ್ನು ಮಾಡ್ತಾರೆ. ಜೊತೆಗೆ ಪರೀಕ್ಷೆಯನ್ನು ಮಾಡ್ತಾರೆ ಎಂಬತಕ್ಕಂಥದ್ದನ್ನು ಮರಿಬೇಡಿ. ಏಕೆಂದರೆ ಚಿನ್ನ ಒಡವೆಯಾಗಿ ಬರಬೇಕು ಅಂತಂದರೆ ಬೆಂಕಿಯಲ್ಲಿ ಬೆಂದು ನೊಂದು ಅದರ ಮೂಲ ಅಸ್ತಿತ್ವವನ್ನು ಬೆಳಕುಗೊಳಿಸ್ಕೊಳ್ಳುತ್ತೆ, ಉಜಾಗರಗೊಳಿಸ್ಕೊಳ್ಳುತ್ತೆ. ಆ ಒಂದು ಬೆಂಕಿಯಲ್ಲಿ ಬೇಯೋದು ಏನರ್ಥ? ಪರೀಕ್ಷೆಗಳೋದು. ಭಗವಂತ ಕೂಡ ಪರೀಕ್ಷೆಯನ್ನು ಮಾಡಬೇಕಂತಾದರೆ ಯಾರಾದರೂ ಒಂದು ಸಮಸ್ಯೆಯನ್ನು ಕೊಡಲೇಬೇಕು. ಆ ಸಮಸ್ಯೆಯನ್ನು ಕೊಡಲಿಕ್ಕೆ ಯಾರು ಬರ್ತಾರೆ? ನಕಾರಾತ್ಮಕ ಆತ್ಮಗಳೇ ಬರ್ತಾವೆ.
ಆ ರೀತಿಯಾಗಿ ಕರ್ಮಬಂಧನ ಅದಕ್ಕೆ ಒಂದು ಟ್ವಿಸ್ಟ್ ಎಂಬತಕ್ಕಂಥದ್ದು ಇರುತ್ತೆ, ಸಂಪರ್ಕ ಎಂಬತಕ್ಕಂಥದ್ದು ಇರುತ್ತೆ. ಅವರುಗಳು ತೊಂದರೆ ಕೊಡದಲೇ ಇದ್ದರೆ ಈ ಒಂದು ಸಾಮಾನ್ಯ ಜನಗಳು ಏನಿರ್ತಾರೆ, ಧ್ಯಾನದಲ್ಲಿ ಇರ್ತಕ್ಕಂಥವರು, ಜ್ಞಾನದಲ್ಲಿ ಇರ್ತಕ್ಕಂಥವರು, ಭಕ್ತಿ ಮಾರ್ಗದಲ್ಲಿ ಇರ್ತಕ್ಕಂಥವರಿಗೆ ಗೊತ್ತೇ ಆಗಲ್ಲ. ಇಲ್ಲಾಂದರೆ ಭಗವಂತ ಅವುಗಳನ್ನು ಬಿಟ್ಬಿಡ್ತಾನ, ನೀನು ಹೋಗಿ ಇನ್ನೊಬ್ಬನಿಗೆ ತೊಂದರೆ ಕೊಡು, ನಿನ್ನ ಶಕ್ತಿ ಏನು ಅದನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇನ್ನೊಂದು ಆತ್ಮದ ಶಕ್ತಿಯನ್ನು ಕುಗ್ಸು ಅಂತ ಅವಕಾಶ ಕೊಡ್ತಾನ? ಇಲ್ಲ. ಇದರಲ್ಲೂ ಕೂಡ ಒಂದು ವಿಷಯ ಇದೆ. ಯಾವಾಗ ನಕಾರಾತ್ಮಕ ಆತ್ಮಗಳು ಆ ಮನುಷ್ಯನಿಗೆ ಸಮಸ್ಯೆಯನ್ನು ಕೊಡ್ತಾವೋ, ಯಾವಾಗ ಆ ಮನುಷ್ಯನಿಗೆ ತನ್ನ ಜೀವನ ಇದು ನಶ್ವರ ಎಂಬತಕ್ಕಂಥ ವಿಚಾರ ಆಗುತ್ತೋ, ಆಗ ಆ ಮನುಷ್ಯ ಎಚ್ಚೆತ್ತುಕೊಳ್ತಾನೆ. ಆ ರೀತಿ ಇದ್ದಾಗ ನಿಮ್ಮ ಶರೀರದಲ್ಲಿ ನೀವು ಧ್ಯಾನ ಮಾಡ್ತಕ್ಕಂಥವರಾದಾಗ್ಯೂ ಕೂಡ ಅವು ದೇಹದಲ್ಲಿ ಬಂದು ಸೇರಿಕೊಂಡಿರ್ತಾವೆ. ಇಂತಹ ಸಂದರ್ಭಗಳಲ್ಲಿ ನೀವು ಅವುಗಳನ್ನು ಪತ್ತೆ ಮಾಡಬೇಕು ಅಂದರೆ ಇಷ್ಟೆಲ್ಲ ಘಟನಾವಳಿಗಳು ಕೂಡ ಸಂಯೋಜನೆಯನ್ನು ಹೊಂದಿರ್ತಾವೆ. ಕರ್ಮಗಳು, ಕರ್ಮಬಂಧನಗಳು, ಆ ನಕಾರಾತ್ಮಕ ಆತ್ಮಗಳ ಆಕಾಂಕ್ಷೆಗಳು, ಇಚ್ಛೆಗಳು, ಭಗವಂತನ ವಿರುದ್ಧ ಮಾಡ್ತಕ್ಕಂಥ ಕಾರ್ಯಗಳು, ಈ ಒಳ್ಳೆ ಆತ್ಮಗಳಾಗಿದ್ದರೆ ಅವುಗಳು ಶ್ರಮಿಸ್ತಕ್ಕಂತಹ ವಿಧಾನ, ಅವುಗಳಿಗೆ ಒದಗಿ ಬರ್ತಕ್ಕಂತಹ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕಾದ್ದಕ್ಕೆ ಮಾಡಬೇಕಾದಂತಹ ಕಾರ್ಯ, ಇಷ್ಟೆಲ್ಲ ಕೂಡ ಅಂಶಗಳು ಇರ್ತವೆ. ಅಂಥದ್ರಲ್ಲಿ ನಿಮ್ಮ ಶರೀರದೊಳಗಡೆ ಅವು ಹೊಕ್ಕಿದ್ರೆ, ಸೇರಿಕೊಂಡಿದ್ದರೆ ಅವು ಸುಲಭವಾಗಿ ನಾನಿದ್ದೀನಿ ಅಂತ ನಿಮಗೆ ಗುರ್ತು ಕೊಡ್ತಾವ. ಯಾಕೆಂದರೆ ನಿಮ್ಮ ಶರೀರವನ್ನು ಸೇರುವ ಮುಂಚೆ ನೀವೇ ನಿಮ್ಮ ಜೀವನದಲ್ಲಿ ದ್ವಾರವನ್ನು ತೆರೆದಿರ್ತೀರಾ ಎಂಬತಕ್ಕಂಥದ್ದನ್ನು ಮರಿಬಾರ್ದು. ಆಗ ಭಗವಂತ ಪರೀಕ್ಷೆ ಮಾಡ್ತಾನೆ, ಇದೂ ಸದಾ ಸುಪ್ರಕಾಶವಾಗ್ತಕ್ಕಂತಹ ಆತ್ಮ ಹೌದಾ? ಹಾಗಾದರೆ ಇದರಲ್ಲಿ ಎಷ್ಟು ಶಕ್ತಿ ಇದೆ ನೋಡೋಣ. ಇದಕ್ಕೆ ಆ ಒಂದು ಉಚ್ಚ ಶಕ್ತಿಯನ್ನು ಕೊಡಬೇಕು ಅಂದರೆ ಇದು ಯೋಗ್ಯವಾಗಿದೆಯೇ, ತೂಕವಾಗಿದೆಯೇ, ಬೆಲೆಯುಕ್ತವಾಗಿದೆಯೇ, ಸಕಾರಾತ್ಮಕವಾಗಿದೆಯೇ, ಶ್ರೇಷ್ಠವಾಗಿದೆಯೇ, ಗುಣಯುಕ್ತವಾಗಿದೆಯೇ, ಪರೋಪಕಾರಿಯೇ, ಶಾಂತಿಪ್ರದವೇ, ಶಕ್ತಿಪಥದಲ್ಲಿ ನಡೀಲಿಕ್ಕೆ ಇದು ಸರಿ ಇದೆಯೇ ಎಂಬತಕ್ಕಂಥ ಇನ್ನೂ 10 ಹಲವು ಅಂಶಗಳನ್ನು ಇಟ್ಟುಕೊಂಡು ಪರೀಕ್ಷೆಯನ್ನು ಮಾಡ್ತಾನೆ. ಆಗ ನಿಮಗೆ ಸರಳವಾಗಿ ಗೊತ್ತಾಗುತ್ತೆ. ಅದನ್ನು ಗೊತ್ತು ಮಾಡಿಕೊಳ್ಬೇಕು ಅಂದರೆ ನಿರಂತರವಾಗಿ ಇಷ್ಟು ವಿಷಯಗಳು ನಾನು ಏನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದೆಲ್ಲವನ್ನೂ ಕೂಡ ನೀವು ಗಮನಿಸಬೇಕು. ಅವುಗಳು ಇದ್ದಂತಹ ಪಕ್ಷದಲ್ಲಿ ನಿಮ್ಮನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವ ಮುಂಚೆ ನಿಮ್ಮ ಗುಣ, ನಡತೆ, ಬುದ್ಧಿ, ಆಚಾರ, ವಿಚಾರ, ಪೂರ್ವಜನ್ಮದ ಕರ್ಮ, ಈ ಜನ್ಮದಲ್ಲಿ ಏನು ತಪ್ಪುಗಳನ್ನು ಮಾಡಿದಿರಿ, ಏನು ಒಳ್ಳೇದು ಮಾಡಿದಿರಿ, ನಿಮಗೆ ಏನು ಇಷ್ಟ, ನಿಮಗೇನು ಇಷ್ಟ ಇಲ್ಲ, ನಿಮ್ಗೆ ಯಾರು ಸ್ನೇಹಿತರಿದ್ದಾರೆ, ನಿಮಗೆ ಯಾರು ತಂದೆ ತಾಯಿಗಳಿದ್ದಾರೆ, ನಿಮ್ಗೆ ಯಾರು ಗಂಡ ಹೆಂಡತಿ ಇದ್ದಾರೆ, ಪ್ರೇಮಿಗಳಿದ್ದಾರೆ, ಪರಿಚಯಸ್ಥರು ಇದ್ದಾರೆ, ನಿಮ್ಮ ಹತ್ರ ಹಣ ಎಷ್ಟಿದೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ನಿಮ್ಮ ಶಕ್ತಿ ಎಷ್ಟು, ನಿಮ್ಮ ಸಮಾಜದಲ್ಲಿ ನಿಮ್ಮ ಕೀರ್ತಿ ಎಷ್ಟು, ಇದೆಲ್ಲವನ್ನು ಕೂಡ ನಿಮ್ಮ ಜನ್ಮ ಜಾಲಾಡಿರ್ತಾವೆ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಏನಾದರೂ ಈಗ ನಿಮಗೆ ಹಣ್ಣು ತಿಂತಕ್ಕಂಥ ಆಸಕ್ತಿ ಇರುತ್ತೆ, ಆಗ ಅದನ್ನು ತಿನ್ನಬೇಕು ಅಂತ ಹೋಗ್ತೀರಾ. ಅಥವಾ ಯಾವುದೋ ಒಂದು ಪಿಜ್ಜಾ, ಬರ್ಗರ್ ಅಂತ ತಿನ್ನಬೇಕು ಅಂತ ಆಸಕ್ತಿ ಇರುತ್ತೆ ನಿಮಗೆ, ಅದನ್ನು ತಿನ್ನಲಿಕ್ಕೆ ಅಂತ ಹೋಗ್ತೀರಾ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನು ದಿಡಿ ನಡೆಸ್ಕೊಂಡು ಹೋಗ್ತಾವೆ, ದಿಡಿ ಮನಸ್ಸನ್ನು ಕೊಟ್ಟು ಓಡಿಸ್ತಾವೆ. ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲಿ ನಿಮ್ಗೆ ಯಾವುದು ವಿಚಾರ ಇಷ್ಟ, ಈ ಮನುಷ್ಯನಿಗೆ ಇದು ಇಷ್ಟ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋವರೆಗೂ ಕೂಡ ಅವು ನಿಮ್ಮ ಜೊತೆ ಇದ್ದು ಸಕಾರಾತ್ಮಕ ಶಕ್ತಿಗಳಂಗೆ ಕೂಡ ನಿಮ್ಮನ್ನು ಓಡಾಡಿಸ್ತಾವೆ, ತಿರುಗಾಡಿಸ್ತಾವೆ. ನಿಮ್ಮ ಇಚ್ಛೆಗಳು ಇದರಲ್ಲೇ ಇದೆ ಎಂಬತಕ್ಕಂತಹ ಗುರುತು ಆದ ನಂತರ ಆ ವಿಚಾರವನ್ನು ಮುಗೀತಲ್ಲಿಗೆ. ಅಯ್ಯೋ, ನನಗೆ ಹೋದ ವರ್ಷ ಭಾರಿ ಸಿಹಿ ತಿನ್ನೋದು ಅಂದರೆ ತುಂಬ ಇಷ್ಟ ಆಗ್ತಿತ್ತು, ಆದರೆ ಈ ವರ್ಷ ಮನಸ್ಸೇ ಇಲ್ಲ, ನಾನು ಯಾವ ಪ್ರೋಗ್ರಾಮ್ಗೆ ಹೋದ್ರೂ ತಿನ್ನಲ್ಲ, ಯಾವ ಫಂಕ್ಷನ್ ಅಟೆಂಡ್ ಮಾಡಿದ್ರೂ ತಿನ್ನಲ್ಲ, ನನಗೆ ಯಾಕೋ ಬೇಕನ್ನಿಸ್ತಿಲ್ಲ ಅಂತಾರೆ. ಯಾರಂತಾರಾಗೆ? ಈಗ ಒಬ್ಬ ಮನುಷ್ಯನ ದೇಹಕ್ಕೆ ಇರ್ತಕ್ಕಂತಹ ರುಚಿ ಸಾಮಾನ್ಯವಾಗಿ ಒಂದೇ ಆಗಿರುತ್ತೆ, ಅವ್ರಿಗೆ ಇಷ್ಟ ಅಂಥದ್ದು. ಅದು ಹೇಗೆ ಕ್ಷಣಕ್ಕೆ ಬದಲಾಗುತ್ತೆ? ರೋಗ ರುಜಿನಿ ಆಗಿದ್ರೆ ಪಥ್ಯದಲ್ಲಿ ಇರಬೇಕು, ಹೇಗೆ ಬದಲಾಗುತ್ತೆ? ಈ ರೀತಿಯಾಗಿ ಇವು ಬದಲು ಮಾಡ್ತಾವೆ. ಯಾವಾಗ ಆ ಮನುಷ್ಯನ ವಿಚಾರವನ್ನು ತಿಳಿದುಕೊಳ್ತಾವೆ, ಒಂದು ವಿಚಾರ ತಿಳಿದ ನಂತರ ಮತ್ತೊಂದು ವಿಚಾರಕ್ಕೆ ದೂಡ್ತಾವೆ. ಆಧ್ಯಾತ್ಮಿಕದಲ್ಲಿ ನಿಮಗೆ ಆಸಕ್ತಿ ಇದ್ದರೆ, ಭಗವಂತ ನಿಮಗೆ ಇಷ್ಟ ಇದ್ದರೆ, ನೀವು ಯಾವ ದೇವರನ್ನು ಪೂಜೆ ಮಾಡ್ತೀರಾ, ಪ್ರಾರ್ಥನೆಯನ್ನು ಮಾಡ್ತೀರಾ, ನಿಮಗೆ ಯಾವ ದೇವರ ಕಂಡ್ರೆ ಇಷ್ಟ, ಇದೆಲ್ಲವನ್ನೂ ಕೂಡ ಅವು ಪರೀಕ್ಷೆಯನ್ನು ಮಾಡ್ತಾವೆ. ಅದಕ್ಕೆ ನೀವು ಹೋಗ್ತಕ್ಕಂಥದ್ದು. ದೇವಸ್ಥಾನಗಳಲ್ಲೇನು ನಕಾರಾತ್ಮಕ ಆತ್ಮಗಳಿಲ್ಲ ಅಂತ ಅಲ್ಲ, ಇದ್ದಾವೆ, ಎಲ್ಲ ಕಡೆ ಇರ್ತವೆ. ಆ ರೀತಿ ನಿಮ್ಮಲ್ಲಿ ಹೋಗಿ ನಿಮ್ಮ ಬುದ್ಧಿ, ಗುಣ, ನಡತೆ ಎಲ್ಲವನ್ನೂ ಕೂಡ ಅವು ಸ್ಕ್ಯಾನ್ ಮಾಡಿರ್ತಾವೆ. ನೀವು ತಾಯಿಯ ಗರ್ಭದಿಂದ ಹುಟ್ಟಿ ಬಂದಾಗಿಂದ ಹಿಡಿದು ನೀವು ದೊಡ್ಡವರಾಗಿದ್ದರೆ ಕನಿಷ್ಠ ಪಕ್ಷ ಒಂದು 60, 70 ವರ್ಷ, 80 ವರ್ಷ, 90 ವರ್ಷದವರೇ ಆಗಿರಿ, ಬೇಕಾದರೆ ಇಲ್ಲ 20, 30, 40 ವರ್ಷದವರೇ ಆಗಿರಿ. ಅಷ್ಟು ವರ್ಷದ್ದೆಲ್ಲವನ್ನೂ ಕೂಡ ಅವು ಕ್ಷಣಕಾಲದಲ್ಲಿ ಪತ್ತೆಯನ್ನು ಮಾಡ್ಕೊಳ್ತಾವೆ. ಏಕೆಂದರೆ ನಿಮ್ಮ ಕಾರಣರ ಶರೀರದಲ್ಲಿ ರೆಕಾರ್ಡ್ ಆಗಿರುತ್ತೆ, ಸೂಕ್ಷ್ಮ ಶರೀರದಲ್ಲಿ ಆ ಒಂದು ರೆಕಾರ್ಡಿಗೆ ಅನುಗುಣವಾಗಿ ನಿಮ್ಮ ಸೂಕ್ಷ್ಮ ಶರೀರ ರಚನೆ ಆಗಿರುತ್ತೆ, ನಿಮ್ಮ ಔರಾಮಂಡಲ ರಚನೆ ಆಗಿರುತ್ತೆ. ಅವಕ್ಕೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಏಕೆಂದರೆ 100 ಕೆರೆ ನೀರು ಕುಡಿದು ಬಂದಂಥವಾಗಿರ್ತಾವೆ.
10 ಜನ್ಮಗಳನ್ನು ಮತ್ತು 10 ಜೀವಗಳನ್ನು 10 ಜೀವನಗಳೆಲ್ಲ ಜೀವದಲ್ಲಿ ಆಟ ಆಡಿ ಆ ಆತ್ಮಗಳನ್ನು ನಷ್ಟಗೊಳಿಸು, ಅವುಗಳ ಶಕ್ತಿಯನ್ನು ಹೀರಿಕೊಂಡು ಅವುಗಳನ್ನು ಗುಲಾಮನನ್ನಾಗಿ ಮಾಡಿಕೊಂಡು ಇಂಥದ್ದು ಬೇಕಾದಷ್ಟು ಮಾಡಿರ್ತಾವೆ. ಅಂಥದ್ರಲ್ಲಿ ನಿಮಗೆ ಅಷ್ಟು ಸುಲಭವಾಗಿ ಕಾಣಿಸ್ಕೊಳ್ಳುತ್ತಾ? ಅದನ್ನು ತೆಗಿತಕ್ಕಂಥದ್ದು ಹೇಗೆ ಅಂತೀರಾ? ಅವು ವರ್ಷಾನುಗಟ್ಟಲೆ ನಿಮ್ಮ ದೇಹದಲ್ಲಿ ಇರ್ತಾವೆ, ಅವು ಬೇರು ಬಿಟ್ಟಿರ್ತಾವೆ, ನಿಮ್ಮ ರಕ್ತದಲ್ಲಿ ನರಗಳಲ್ಲೂ ಬೆಳೆದುಕೊಂಡಿರ್ತಾವೆ, ನರಮಂಡಲಗಳು ಕೂಡ ಒಂದೊಂದಾಗಿ ಚಿಗುರುತ್ತವೆ. ಗೊತ್ತಾ ನಿಮಗೆ? ಯಾವ ಶರೀರದಲ್ಲಿ ಮಿದುಳುಗಳಾಗಲಿ ಅಥವಾ ದೇಹದಲ್ಲಿ ಆಗಲಿ ನರಗಳ ವ್ಯತ್ಯಾಸವನ್ನು ಅಥವಾ ನರಗಳ ವ್ಯವಸ್ಥೆಯನ್ನು ನೋಡಿ. ಅವು ಕೂಡ ಹೊಸದಾಗಿ ನರಗಳು ಕೂಡ ಬರ್ತಾವೆ. ಆ ರೀತಿ ಬಂದಾಗ ಇವು ಅಲ್ಲಿ ಸೇರಿಕೊಳ್ತಾವೆ, ಬೆಳೀತಾವೆ ಗಟ್ಟಿಯಾಗಿ ಬಲವಾಗಿ. ಯಾಕಂದರೆ ಅವುಗಳ ಇಷ್ಟದಂತೆ ಯಾವಾಗ ಮನುಷ್ಯನನ್ನು ಆಟ ಆಡಿಸ್ಲಿಕ್ಕೆ ಹೋಗ್ತಾವೆ, ಅವುಗಳ ಇಷ್ಟದಂತೆ ಯಾವಾಗ ಮನುಷ್ಯನನ್ನು ತಿರುಗಿಸ್ಲಿಕ್ಕೆ ಹೋಗ್ತಾವೆ, ಆಗ ನೀವು ತಿಳಿದುಕೊಳ್ಳಬೇಕು ಅವು ನಮ್ಮ ನರಮಂಡಲದಲ್ಲಿ, ರಕ್ತದಲ್ಲಿ, ದೇಹದಲ್ಲಿ, ಮಾಂಸ ಮಜ್ಜೆಗಳಲ್ಲಿ, ಮೂಳೆಗಳಲ್ಲಿ ಬೆಸೆದು ಹೋಗಿದ್ದಾವೆ ಅಂತ. ಆಗ ನೀವು ಸಾಧನೆಗೆ ಕೂತ್ಕೊಂಡಂಥ ಪಕ್ಷದಲ್ಲಿ 1 ದಿನಕ್ಕೆ 2 ದಿನಕ್ಕೆ ತೆಗಿಲಿಕ್ಕಾಗುತ್ತಾ? ಒಂದೊಂದು ಜನ್ಮಗಳು ಬೇಕು. ಒಂದು ಆತ್ಮ ನಿಮ್ಮ ಶರೀರದಲ್ಲಿ ಇದೆ ಅಂತ ತಿಳ್ಕೋಬೇಕು ಅಂತಂದರೆ ನಿಮಗೆ ಕನಿಷ್ಠ ಪಕ್ಷ ಅದನ್ನು ವಿವಶಗೊಳಿಸಬೇಕು. ಅದನ್ನು ಹೇಗೆ ವಿವಶಗೊಳಿಸಬೇಕು ಅಂದರೆ ನೀವು ಧ್ಯಾನವನ್ನು ಮಾಡಬೇಕು. ನನ್ನ ದೇಹದಲ್ಲಿ ಯಾವುದೇ ನಕಾರಾತ್ಮಕ ಆತ್ಮಗಳಿದ್ದಲ್ಲಿ, ಸೆಲ್ಸ್ ಇದ್ದಲ್ಲಿ, ಶಕ್ತಿಗಳಿದ್ದಲ್ಲಿ ಅವು ನಷ್ಟವಾಗಿ ಹೋಗಲಿ. ಅವು ಶೌಚದ ಮೂಲಕ 1 ಮಾಡೋದ್ರ ಮೂಲಕ, 2 ಮಾಡೋದ್ರ ಮೂಲಕ, ನನ್ನ ಶೀತದ್ರ ಮೂಲಕ, ಕೆಮ್ಮೋದ್ರ ಮೂಲಕ, ನನ್ನ ಕಣ್ಣಲ್ಲಿ ನೀರು ಹೋಗೋದ್ರ ಮೂಲಕ, ಅಥವಾ ನನ್ನ ಕಿವಿಯಲ್ಲಿ ಗುಗ್ಗೆ ಹೋಗೋದ್ರ ಮೂಲಕ, ನನ್ನ ದೇಹದಲ್ಲಿ ಬೆವರು ಹೋಗೋದ್ರ ಮೂಲಕ, ನಾನು ಉಗಿತಕ್ಕಂಥ ಉಗುಳು ಮೂಲಕ ಅವು ನಷ್ಟವಾಗಲಿ. ನಾನು ಉಸಿರಾಡ್ತಕ್ಕಂಥ ಉಸಿರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಏನಿರುತ್ತೆ ಅದು ನಕಾರಾತ್ಮಕ. ನಮ್ಮ ದೇಹಕ್ಕೆ ಆಕ್ಸಿಜನ್ ಮಾತ್ರ ಸಕಾರಾತ್ಮಕ. ಅದರ ಮುಖಾಂತರ ಅದು ಹೋಗಲಿ ಎಂಬತಕ್ಕಂಥದ್ದನ್ನು ನೀವು ನಿರಂತರವಾದ ಧ್ಯಾನವನ್ನು ಮಾಡಿ. ಆಗ ನಾನು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಲಕ್ಷಣಗಳು ನಿಮಗೆ ಪುಟಿದೆದ್ದು ಬರ್ತಾವೆ. ಈಗ ವಿಷಯಕ್ಕೆ ಬರ್ತೇನೆ ಸ್ನೇಹಿತರೆ. ನೀವು ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೂ ಕೂಡ ಆ ಮೊದಲ ಹಂತದಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ. ಯಾವೊಬ್ಬ ಶುದ್ಧ ಚೇತನ ಧ್ಯಾನವನ್ನು ಮಾಡಲಿಕ್ಕೆ ಹೋಗ್ತಾನೆ ಆ ರೀತಿಯಾಗಿ ಧ್ಯಾನಾಸಕ್ತಿ ಮೂಡುತ್ತೆ, ಧ್ಯಾನದಲ್ಲಿ ಯಶಸ್ಸು ದೊರೆಯುತ್ತೆ. ಆಗ ತುಂಬ ಒಳ್ಳೊಳ್ಳೆ ಅನುಭವಗಳು ಆಗ್ತಾವೆ. ಅದು ನಾವು ಗಮನಿಸ್ತಾವೆ. ಆಗ ನಿಮಗೆ ಎಳ್ಳಷ್ಟು ತೊಂದರೆಯನ್ನು ಕೊಡಲ್ಲ. ಈ ಒಂದು ಜೀವಾತ್ಮ ಇದು ದೇಹವನ್ನು ಪಡೆದಿತ್ತಲ್ಲ, ಇದು ಆಧ್ಯಾತ್ಮಿಕದಲ್ಲಿ ಎಷ್ಟು ಮಟ್ಟಿಗೆ ಪ್ರಗತಿಯನ್ನು ಸಾಧಿಸುತ್ತೆ, ಆ ಒಂದು ಪ್ರಗತಿಯಲ್ಲಿ ನನಗೆಷ್ಟು ಅನುಕೂಲ ಆಗುತ್ತೆ ಎಂಬುದನ್ನು ಗಮನಿಸಲಿಕ್ಕೆ ನಿಮಗೆ ಧ್ಯಾನವನ್ನು ಮಾಡಲಿಕ್ಕೆ ಒಂದು ಜನಗಳ ಸಂಪರ್ಕವನ್ನು, ವಿಚಾರಗಳನ್ನು ಕೊಡ್ತಕ್ಕಂಥದ್ದು ಮಾಡಿಸ್ತಾವೆ ಅವೇ. ಆಗ ನೀವು ಧ್ಯಾನವನ್ನು ಮಾಡಲಿಕ್ಕೆ ಹೋಗ್ತೀರಾ. ಧ್ಯಾನವನ್ನು ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರಪ್ರಥಮ ಹಂತದಲ್ಲಿ ನಿಮಗೆ ಒಂದು ಈ ಮೆಟ್ರೋ ರೈಲು ಓಡುವಂತಷ್ಟು ಕ್ಷಿಪ್ರಗತಿಯಲ್ಲಿ ಯಶಸ್ಸು ಎಂಬತಕ್ಕಂಥದ್ದು ದೊರೆಯುತ್ತೆ. ಆ ಯಶಸ್ಸು ದೊರೆತಂಥ ಸಂದರ್ಭದಲ್ಲಿ ನಿಮಗೆ ಇಮೇಜಸ್ಗಳು ಕಾಣ್ತಾವೆ, ಚಿತ್ರಗಳು ಕಾಣ್ತಾವೆ, ಮತ್ತು ಬೆಳಕಿನ ಕಿರಣಗಳು ಕಾಣ್ತಾವೆ, ಇನ್ನಿತರ ಅನುಭವಗಳು ಕೂಡ ಆಗ್ತವೆ. ದೇಹದಲ್ಲೂ ಕೂಡ ಮನೋಲ್ಲಾಸ ಆಗುತ್ತೆ, ಚೈತನ್ಯ ಶಕ್ತಿ ಬಂದಂತೆ ಆಗುತ್ತೆ, ಪ್ರಕಾಶದ ಲೈಟು ನಿಮ್ಮ ದೇಹದಲ್ಲಿ ಸಂಚಾರವಾಗ್ತಕ್ಕಂಥದ್ದು ಆಗುತ್ತೆ, ಉತ್ಸಾಹ ಎಂಬತಕ್ಕಂಥದ್ದು ಬರುತ್ತೆ. ಈ ರೀತಿ ಸಕಾರಾತ್ಮಕ ಸಾಕಷ್ಟು ಹೇಳೋದ್ರಲ್ಲಿ 1 ಗಂಟೆ ಸಾಲಲ್ಲ, 2 ಗಂಟೆ ಸಾಲಲ್ಲ, ಆ ರೀತಿ ಕೂಡ ನಿಮಗೆ ಆಗ್ತೆ. ಆಹಾ, ಈ ಧ್ಯಾನದಲ್ಲಿ ಎಂಥ ಒಂದು ಭಗವಂತ ಶಕ್ತಿಯನ್ನು ಇಟ್ಟಿದ್ದಾನೆ ಎಂಬತಕ್ಕಂಥ ವ್ಯವಸ್ಥೆಗೆ ನೀವು ಹೋಗ್ತೀರಾ. ಆಗ ಅದನ್ನು ನೋಡ್ಕೊಬಿಡ್ತಾವೆ. ಇವನಿಗೆ ಬಿಟ್ಟರೆ ಇವನಿಷ್ಟು ಮಾಡ್ತಾನೆ ಅಂತ. ಆ ಧ್ಯಾನಕ್ಕೆ ನಿಮಗೆ ಅಡ್ಡಿಯನ್ನು ಮಾಡಲ್ಲಾಗ, ಆದರೆ ಕೊಕ್ಕೆಯನ್ನು ಹಾಕ್ತಾವೆ. ಹೇಗಾಗ್ತಾವೆ? ಅವಕ್ಕೂ ಕೂಡ ನಿಮ್ಮ ಮುಖಾಂತರ ಜ್ಞಾನ ಬೇಕು. ನೀವು ಧ್ಯಾನದಲ್ಲಿ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಹಂತವಾಗಿ ಯಾವುದಾದ್ರೂ ರೂಪದಲ್ಲಿ ಕಿತ್ಕೊಳ್ಬೇಕು. ನೀವು ಧ್ಯಾನವನ್ನು ಮಾಡಿ ಹೋಗಿ ಎಲ್ಲಾದರೂ ಹೊರಗಡೆ ಬೇಡದ ಕುರ್ಚಿಗಳಲ್ಲಿ, ಚೇರ್ಗಳಲ್ಲಿ, ಆಸನಗಳಲ್ಲಿ ಕೂತ್ಕೊಳ್ಳಿ. ಆ ಸಮಯದಲ್ಲಿ ಅವು ಹೀರ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತವೆ. ನಿಮ್ಮನ್ನು ತಗೊಂಡೋಗಿ ಅಲ್ಲಿ ಕೂರಿಸ್ತವೆ. ನೀವು ಬೆಳಗ್ಗೆ ಧ್ಯಾನ ಮಾಡಿ ಅಲ್ಲಿ ಕಳೆದು ಬನ್ನಿ. ಮತ್ತು ಸಂಜೆ ಧ್ಯಾನವನ್ನು ಮಾಡಿ ಮಲಗಿದ್ದಾಗ ಮಕಡೆ ಮಲ್ಕೊಳ್ಳಿ, ಇಲ್ಲ ಅನ್ಯ ವಿಭಾಗದಲ್ಲಿ ಮಲ್ಕೊಳ್ಳಿ. ಆಗ ಅವು ಹೀರ್ಕೊಳ್ತಾವೆ. ಈ ರೀತಿ ಕೂಡ ವ್ಯವಸ್ಥೆ ಇರ್ತವೆ. ಅದಕ್ಕೆ ನಿಮ್ಮ ಕೈಲಿ ಧ್ಯಾನವನ್ನು ಮಾಡಿಸೋದು ಮತ್ತು ಅವು ಹೀರ್ಕೊಳ್ತಕ್ಕಂಥದ್ದು. ಆಗ ಏನಾಗುತ್ತೆ? ಮನುಷ್ಯ ಕೃಶವಾಗಿ ಹೋಗ್ತಾನೆ. ಈ ರೀತಿ ಅಡ್ಡಿಗಳು ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಹಂತವಾಗಿ ಉಂಟು ಮಾಡ್ತಾವೆ. ಅವಕ್ಕೆ ಗೊತ್ತಾಗಬೇಕು, ಕನ್ಫರ್ಮ್ ಆಗಬೇಕು, ಇವನು ಧ್ಯಾನವನ್ನು ಮಾಡಿದ್ರೆ ಇವನಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ. ಅದು ಕನ್ಫರ್ಮ್ ಆದ ತಕ್ಷಣದಲ್ಲಿ ನಿಮಗೆ ಸಮಸ್ಯೆಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾವೆ. ಯಾವಾಗ ನೀವು ಅವುಗಳು ಇದ್ದಾವ ಅಂತ ತಿಳ್ಕೋಬೇಕು ಅಂತ ಅಂದರೆ ನೀವು ಈ ಲಕ್ಷಣಗಳನ್ನು ತಿಳ್ಕೊಳ್ಬೇಕು. ನೀವು ಧ್ಯಾನವನ್ನು ಮಾಡಲಿಕ್ಕೆ ನಿಮಗೆ ಅಡ್ಡಿ ಅಂತೂ ಆಗುತ್ತೆ, ಅಗತ್ಯವಾಗಿ ಅಡ್ಡಿ ಆಗುತ್ತೆ. ಆ ಅಗತ್ಯವಾಗಿ ಅಡ್ಡಿ ಯಾವಾಗ ಆಗ್ತಾ ಇರುತ್ತೆ ಅಂತಂದರೆ ಅದು ನಿಮ್ಮ ದೇಹಕ್ಕೆ ಸಹಕಾರವನ್ನು ಕೊಡ್ತಾ ಇರುತ್ತೆ ಧ್ಯಾನ. ಅದು ಬದಲಿಗೆ ಅವು ನಕಾರಾತ್ಮಕ ಎನರ್ಜಿಗಳು ಆ ಶಕ್ತಿಯನ್ನು ಕಿತ್ಕೊಳ್ಳಲಿಕ್ಕೆ ಸಹಾಯ ಆಗ್ತಾ ಇರಲ್ಲ.
ಈಗ ನಾನು ಹೇಳಿದಂತೆ ಧ್ಯಾನವನ್ನು ಮಾಡುವುದಕ್ಕಿಂತ ಮುಂಚೆ ಸುರಕ್ಷಾ ಕವಚವನ್ನು ನಿರ್ಮಾಣ ಮಾಡಿಕೊಂಡು ನೀವು ನಿಮ್ಮ ದೇಹವನ್ನು ಕ್ಲೀನ್ ಮಾಡ್ತಾ ಶಕ್ತಿಯನ್ನು ತುಂಬಿಕೊಳ್ತಾ ಇದ್ದರೆ ಅವಕ್ಕೆ ಅವಕಾಶ ಆಗಲ್ಲ. ಆದರೆ ನಿಮಗೆ ಗೊತ್ತೇ ಇರಲ್ಲ, ಅದಕ್ಕೆ ಮುಂಚೆ ಸುಮ್ಮನೆ ಧ್ಯಾನವನ್ನು ಮಾಡ್ತೀರಾ. ಆ ಧ್ಯಾನ ಅವುಗಳಿಗೆ ಆ ದಿನಕ್ಕೆ ಕಿತ್ಕೊಳ್ಳುವಷ್ಟು ಎಷ್ಟು ಬೇಕೋ ಅಷ್ಟು ಧ್ಯಾನವನ್ನು ಮಾಡಿಸ್ತಾವೆ. ಅದು ಕಿತ್ಕೊಂಡ ನಂತರ ಮತ್ತೆ ನಿಮಗೆ ಸುಸ್ತು, ಆಲಸ್ಯ, ನಿರಾಸಕ್ತಿ ಈ ಥರದ್ದೆಲ್ಲ ಆಗುತ್ತೆ. ಆಗ ಮತ್ತೆ ಅವಕ್ಕೆ ಶಕ್ತಿ ಬೇಕು ಅಂದರೆ ಮತ್ತೆ ಕೂರಿಸ್ತಾವೆ ನಿಮ್ಮನ್ನು. ಆ ಕೂರಿಸಿ ಆ ಶಕ್ತಿಯನ್ನು ಕಿತ್ಕೊಳ್ತಾವೆ. ಮತ್ತು ಮಾರನೇ ದಿನಕ್ಕೆ ನೀವು ನಿಸ್ತೇಜ, ನಿಮ್ಮಲ್ಲಿ ಚೈತನ್ಯ ಇರ್ತಕ್ಕಂಥದ್ದಿರಲ್ಲ. ಆಗ ನೀವು ಇದನ್ನು ಗಮನಿಸಬೇಕು. ಈ ವಿಷಯವನ್ನು ನಾವು ಧ್ಯಾನ ಮಾಡಿದ್ರೆ ನಮಗೆ ಶಕ್ತಿ ಬರಬೇಕು. ನಾವು ಇಲಿಯಂತಿದ್ದ ಹುಲಿಯಂತೆ ಆಗಬೇಕು. ನಾವು ಒಂದೆರಡು ಹೆಜ್ಜೆ ನಿಧಾನವಾಗಿ ನಡೀತಾ ಇದ್ದರೆ ಆ ಸಮಯದಲ್ಲಿ 10 ಹೆಜ್ಜೆ ನಡೀತಕ್ಕಂಥ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು ಧ್ಯಾನದಲ್ಲಿ. ಹಾಗಾದರೆ ಅದು ನಿಮಗೆ ಪ್ರಗತಿ ಆಗ್ತಾ ಇಲ್ಲ ಅಂತಂದರೆ ನೀವು ತಿಳ್ಕೊಳ್ಬೇಕು, ಇದು ನನ್ನ ದೇಹ, ನನ್ನ ಆತ್ಮ ಮಾಡ್ತಿರ್ತಕ್ಕಂಥ ಕಾರ್ಯ ಅಲ್ಲ, ಇದಕ್ಕೆ ಏನು ತೊಡಕನ್ನು ಉಂಟು ಮಾಡ್ತಿದ್ದಾವೆ, ಯಾವೂ ಇದ್ದಾವೆ ಅಂತ. ಇದು ಫಸ್ಟ್ ಪಾಯಿಂಟ್. ನಂತರದಲ್ಲಿ ನೀವು ಯಾವಾಗ ಇದನ್ನು ತಿಳ್ಕೊಂಡು ನೀವು ಧ್ಯಾನವನ್ನು ಮಾಡಲಿಕ್ಕೆ ಹೋಗ್ತೀರಾ, ಆ ನಕಾರಾತ್ಮಕ ಎನರ್ಜಿಗಳಿದ್ದಾವೆ ಅವನ್ನು ತೆಗಿಬೇಕು ಅಂತ ನೀವು ಹೋಗ್ತೀರಾ, ಆಗ ಪ್ರತಿ ಕ್ಷಣದಲ್ಲೂ ಕೂಡ ನಿಮಗೆ ಅಡ್ಡಿಯನ್ನು ಉಂಟು ಮಾಡ್ತಾವೆ. ಅವು ಯಾವ್ಯಾವ ರೀತಿ ಉಂಟು ಮಾಡ್ತಾವೆ ಅಡ್ಡಿಯನ್ನು ಅಂದರೆ, ನಿಮಗೆ ಮುಖ್ಯವಾಗಿ ನಿಮ್ಮ ದೇಹದಲ್ಲಿ ರೋಗ ರುಜಿನಗಳು ಬರ್ತಕ್ಕಂಥದ್ದು. ಏಕೆಂದರೆ ನೀನು ಧ್ಯಾನವನ್ನು ಮಾಡು, ಈ ರೀತಿ ಜ್ಞಾನವನ್ನು ಪಡಿಬೋದು, ಈ ರೀತಿ ಧ್ಯಾನವನ್ನು ಮಾಡಿದ್ರೆ ನಿನಗೆ ಅನುಕೂಲ ಆಗ್ತವೆ ಅಂತ ಅವೇ ನಿಮಗೆ ಮಾರ್ಗಗಳನ್ನು ತೋರಿಸಿರ್ತಾವೆ. ಏಕೆಂದರೆ ಅವು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದಿರ್ತಾವೆ. ನೀವು ಒಳ್ಳೆಯರಾಗಿದ್ದರೆ ಆಗವೇ ತೋರಿಸ್ಕೊಡ್ತಾವೆ. ಆ ತೋರಿಸ್ಕೊಟ್ಟು ಧ್ಯಾನವನ್ನು ಕೂಡ ಅವು ಮಾಡಿಸ್ತಾ ಇರ್ತವೆ. ಇವನು ಧ್ಯಾನವನ್ನು ಮಾಡಿ ಏನಾದರೂ ಒಂದು ವೇಳೆ ಸಕ್ಸಸ್ ಆಗಿ ನಮಗೆ ಹಾನಿ ಮಾಡಿಬಿಟ್ರೆ ಅದಕ್ಕೆ ಇವನನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಕೀ ಕೂಡ ನಮ್ಮಲ್ಲಿ ಇರಲಿ. ನಾವು ಯಾವ ರೀತಿ ಕೀ ಕೊಡ್ತೀವಿ ಆ ರೀತಿ ಗಡಿಯಾರದ ಅಲಾರಂ ಟಣ ಅನ್ನಬೇಕು. ಹಾಗೆ ಮನುಷ್ಯನು ಕೂಡ ಮಾಡ್ತಾವೆ. ಅದಕ್ಕೇನು ಮಾಡ್ತೇವೆ, ನಿಮಗೆ ಮುಂಚಿತವಾಗಿ ರೋಗ ರುಜಿನಗಳು ಬರೋ ಅಂತಹ ಸಿಹಿ ತಿಂಡಿಗಳನ್ನು ತಿನ್ನಿಸ್ತಕ್ಕಂಥದ್ದು, ಅಥವಾ ಡ್ರಿಂಕ್ಸ್ಗಳನ್ನು ಕುಡಿಸೋದಕ್ಕೆ ಅಮಲು ಏರ್ತಕ್ಕಂತಹ ಈ ಮಾದಕ ಪದಾರ್ಥಗಳನ್ನು, ಡ್ರಗ್ಸ್ ಆಗ್ಬೋದು, ಡ್ರಿಂಕ್ಸ್ ಆಗ್ಬೋದು, ಬೀಡಿ, ಈ ಹಂಚು, ಸಿಗರೇಟ್ ಇದನ್ನು ಸೇರ್ತಕ್ಕಂಥದ್ದಾಗ್ಬೋದು, ಹೆಣ್ಮಕ್ಳಾದರೆ ಕಾಫಿಯನ್ನು ಕುಡಿತಕ್ಕಂಥದ್ದಾಗ್ಬೋದು, ಅಥವಾ ಅವರು ಕೂಡ ಈಗ ಸಾಕಷ್ಟು ಡ್ರಿಂಕ್ಸ್ ಅದಿದ್ದು ಅಂತೆಲ್ಲ ಮಾಡ್ತಾರೆ. ಏನಾದರೂ ಅಂಥ ಚಟಗಳೇನಾದ್ರು ಇದ್ದರೆ ಆ ಥರಕ್ಕೆ ಒಂದು ಮನುಷ್ಯನನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡಿ ಏನು ಮಾಡ್ತಾವೆ, ಒಂದು ಸಮಯ ಬಂದರೆ ಆ ಒಂದು ಹಾನಿಕಾರಕ ಅಂಶವನ್ನು ರೋಗಗಳನ್ನಾಗಿ ಬದಲಾಯಿಸ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತಾವೆ. ಈಗ ನಿಮಗೆ ಗೊತ್ತು, ಈ ವಿಡಿಯೋವನ್ನು ಪೂರ್ಣವಾಗಿ ಕೇಳಿದ್ರೆ ಯಾವ ನಕಾರಾತ್ಮಕ ಆತ್ಮಗಳು ನಮ್ಮ ದೇಹದಲ್ಲಿ ಇದ್ದಾಗ ಏನು ತೊಂದರೆಯನ್ನು ಉಂಟು ಮಾಡ್ತಾವೆ, ನಾವು ಅದನ್ನು ಹೇಗೆ ಕಂಡುಕೊಳ್ಬೇಕು ಎಂಬತಕ್ಕಂಥದ್ದು ನಿಮಗೆ ಗೊತ್ತು. ಇದೇ ರೀತಿ ನೀವು ಒಂದು 10 ಸಾರಿ 20 ಸಾರಿ ವಿಡಿಯೋವನ್ನು ನೋಡಿದ್ರೆ ಅದು ನಿಮಗೆ ಕರತಲಾಮಲಕ ಅಂದರೆ ಕರಗತವಾಗುತ್ತೆ. ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಈಗ ಮಾಡಿದ್ರೆ ಹೀಗಾಗುತ್ತೆ ಅಂತ ಗೊತ್ತಾ. ಅದಕ್ಕೆ ಅವು ಬೇಕಾದಷ್ಟು ಕಡೆ ಎಲ್ಲ ಇದು ಮಾಡಿ ಬಂದಿರ್ತವೆ, ಬೇಕಾದಷ್ಟು ಜನರ ಜೀವನ ಇದು ಮಾಡಿ ಬಂದಿರ್ತವೆ, ಅವು ಗೊತ್ತಾಗುತ್ತೆ. ಆಗ ನಿಮ್ಮ ಶರೀರದಲ್ಲಿ ಯಾವ ಒಂದು ವೀಕ್ನೆಸ್ ಇದೆ ಮತ್ತು ಶಕ್ತಿ ಇದೆ ಅದೆಲ್ಲವನ್ನು ಅರಿತಿರ್ತಾವೆ. ಈ ಒಂದು ಶಕ್ತಿಯನ್ನು ಕುಗ್ಗಿಸೋದಕ್ಕೆ ಈ ಮನುಷ್ಯನಿಗೆ ಯಾವ ಒಂದು ಆಹಾರವನ್ನು ಕೊಡಬೇಕು, ಅದರ ಆಸೆಯನ್ನು ಹೇಗೆ ಉತ್ಪತ್ತಿ ಮಾಡಬೇಕು, ಮತ್ತು ಈ ಒಂದು ಶಕ್ತಿ ಕುಗ್ಗಿದಂಥ ಪಕ್ಷದಲ್ಲಿ ಅದನ್ನು ಇನ್ನೂ ಕೂಡ ಕುಗ್ಗಿಸ್ಬೇಕು ಅಂತಂದರೆ ಇದಕ್ಕೆ ಇನ್ನೇನು ತಿನ್ನಿಸ್ಬೇಕು, ಇನ್ನೇನು ಕುಡಿಸ್ಬೇಕು, ಇನ್ನು ಹೇಗೆ ಚಟಯುಕ್ತವನ್ನಾಗಿ ಮಾಡಬೇಕು, ಇದೆಲ್ಲವನ್ನು ಕೂಡ ಮೊದಲೇ ಪೂರ್ವ ತಯಾರಿ ಮಾಡಿ. ಅದು ನಿಮಗೆ ಗೊತ್ತೇ ಆಗಲ್ಲ. ನಿಮಗೆ ಹಾಯ್ ಅನಿಸುತ್ತೆ ಹೊರಗಡೆ ಹೋದರೆ ಬಂದರೆ ಧ್ಯಾನವನ್ನು ಮಾಡಿದ್ರೆ, ಅದು ಬಿಟ್ಟು ಮಿಕ್ಕಿದ್ದೇನು ಅನಿಸಲ್ಲ. ಏಕೆಂದರೆ ನೀವು ಅದನ್ನು ಧ್ಯಾನವನ್ನು ಮಾಡ್ತೀರಾ, ಅದು ಯಾವುದಾದ್ರು ಒಂದು ಸಂಪರ್ಕ ಸಿಗಬೇಕಂತಂದರೆ ಅವ್ನು ಕಟ್ ಮಾಡಿ ಹಾಕ್ತಾವೆ. ನಿಮಗೆ ನಿದ್ದೆ ಮಾಡ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತೀವಿ, ಇಷ್ಟೇ ಕೇವಲ ಕನಸುಗಳ ಲೋಕದಲ್ಲೇ ಬದುಕ್ತಾ ಇರ್ತಾರೆ. ಆ ರೀತಿಯಾಗಿ ಮಾಡ್ತಾವೆ. ಆ ರೀತಿ ರಚನೆಯನ್ನು ಮಾಡಿಕೊಂಡು ರೋಗ ರುಜಿನಗಳನ್ನು ಉತ್ಪತ್ತಿಯನ್ನು ಮಾಡ್ತಾವೆ. ಇದು ಪ್ರಾರಂಭದ ಹಂತ. ನಂತರದಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ನಿಮ್ಮ ಇಷ್ಟ ಕಷ್ಟಗಳೆಲ್ಲವನ್ನು ತಿಳ್ಕೊಂಡಿರ್ತಾವೆ. ಆಗೇನು ಮಾಡ್ತಾವೆ, ನಕಾರಾತ್ಮಕ ವಿಚಾರಗಳನ್ನು ಪುನಃ ಕೊಡ್ತಾವೆ. ಒಂದು, ನಿನ್ನ ಜೀವನದಲ್ಲಿ ನೀನೇನು ಮಾಡೋಕ್ಕಾಗಲ್ಲ, ನಿಂಗೆ ಅವರು ಬೈದರು, ನೀನು ಹೋಗಿ ಅಲ್ಲಿ ಜಗಳ ಆಡ್ದೆ, ನೀನು ಆತ್ಮಹತ್ಯೆ ಮಾಡ್ಕೊ, ಈ ಜೀವನ ವೇಸ್ಟು, ಇದರಲ್ಲಿ ಏನೈತೆ, ಊಟ ಮಾಡೋದು, ತಿಂಡಿ ತಿನ್ನೋದು, ಜೀವನ ಮಾಡೋದು, ಅದು ಮಾಡೋದು, ಪ್ರೀತಿ ಪ್ರೇಮ ಆಗ್ಬೋದು, ಮದುವೆ ಆಗ್ಬೋದು, ಹಣ ಸಂಪಾದನೆ ಮಾಡ್ಬೋದು, ಸ್ಥಾನ ಆಗ್ಬೋದು, ಇವೆಲ್ಲ ಯಾವ ಲೆಕ್ಕ ಎಂಬತಕ್ಕಂಥ ಒಂದು ಮನಸ್ಸಿಗೆ ಕುಗ್ಗಿಸ್ತಕ್ಕಂತಹ ವಿಚಾರಗಳನ್ನು, ನಕಾರಾತ್ಮಕ ವಿಚಾರಗಳನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾವೆ. ಈ ಕಡೆಯಿಂದ ಶರೀರವನ್ನು ಹಾನಿ ಮಾಡ್ತಕ್ಕಂಥದ್ದು, ಈ ಕಡೆಯಿಂದ ನಕಾರಾತ್ಮಕ ವಿಚಾರಗಳನ್ನು ಮನಸ್ಸಿಗೆ ತುಂಬತಕ್ಕಂಥದ್ದನ್ನು ಮಾಡ್ತಾವೆ. ನೀವಾಗ ಗಮನಿಸಬೇಕು, ನಾನು ಇದನ್ನು ಕ್ಲೀನ್ ಮಾಡ್ತೀನಿ ಅಂದರೆ ನಾನು ಇದನ್ನು ಪತ್ತೆ ಮಾಡೋದು ಹೇಗೆ ಅಂತಿರಲ್ಲ. ಈ ಲಕ್ಷಣಗಳು ಬರ್ತಾ ಇರ್ತವೆ. ಇನ್ನು ಮುಂದೆ ಹೇಳ್ತಕ್ಕಂಥ ಲಕ್ಷಣಗಳನ್ನು ಕೂಡ ನೀವು ಗಮನಿಸಬೇಕು. ನೀವು ಈಗ ಒಂದು ಜಾಬಸ್ಥರಾಗಿದ್ದರೂ ಕೂಡ, ಅಂದರೆ ಜಾಬನ್ನು ಮಾಡ್ತಾ ಇದ್ದರೂ ಕೂಡ, ನೀವು ಒಂದು ವೃತ್ತಿಯನ್ನು ಮಾಡ್ತಾಯಿದ್ರು, ನೀವು ಒಂದು ಉದ್ಯೋಗವನ್ನು ಮಾಡ್ತಾಯಿದ್ರು, ವ್ಯಾಪಾರವನ್ನು ಮಾಡ್ತಾಯಿದ್ರು, ಅಥವಾ ನೀವು ಯಾವುದೇ ಒಂದು ಕಲಾತ್ಮಕ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು ಕೂಡ ಅದರಲ್ಲಿ ಆಸಕ್ತಿಯನ್ನು ಕುಗ್ಗಿಸ್ತಕ್ಕಂಥದ್ದು,
ಏಕೆ, ನೀವು ಆಸಕ್ತಿಯುತವಾಗಿ ಇದ್ದರೆ ಕ್ರಿಯಾಶೀಲವಾಗಿರ್ತೀರ. ನೀವು ಕ್ರಿಯಾಶೀಲವಾಗಿದ್ದರೆ ನಿಮ್ಮನ್ನು ಹಿಡೀಲಿಕ್ಕೆ ಆಗಲ್ಲ. ಅದಕ್ಕೆ ನಿಮ್ಮನ್ನು ಒಂಟಿಯನ್ನಾಗಿ ಮಾಡಬೇಕು, ಅಥವಾ ಒಂದು ಕಡೆ ಗುಂಪು ಕೂತಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಾರಲ್ಲ, ಹಾಗೆ ನಿಮ್ಮನ್ನು ಒಂದು ಕಡೆಗೆ ತಗೊಂಡು ಹೋಗಿ ಹಾಕ್ಕೊಳ್ಬೇಕು. ನೀವು ಕ್ರಿಯಾಶೀಲವಾಗಿದ್ದರೆ ಬಗ್ಸೋಕೆ ಅದಕ್ಕಾಗಲ್ಲ. ಆ ಕಾರಣಕ್ಕೆ ಏನು ಮಾಡ್ತವೆ, ನಿಮ್ಮಲ್ಲಿ ಆಸಕ್ತಿಯನ್ನು ಕೊರತೆ ಆಗುವಂತೆ ಮಾಡ್ತಾವೆ. ಇವೆಲ್ಲ ಲಕ್ಷಣಗಳು ನೀವು ಪತ್ತೆ ಮಾಡ್ಕೊಳ್ಳೋದಕ್ಕೆ. ನಮ್ಮೊಳಗಡೆ ಇರ್ತಕ್ಕಂತಹ ನಕಾರಾತ್ಮಕ ಆತ್ಮಗಳೇ ಹೌದಾ ಎಂಬುದನ್ನು ನೀವು ಪತ್ತೆ ಮಾಡ್ಕೋಬೇಕು. ಅಂದರೆ ಕೇವಲ ದೇಹದಲ್ಲಿ ಕೂತಾಗ ಮಾತ್ರ ನಾನಿದ್ದೀನಿ, ನಾನು ನೋಡಪ್ಪ, ನನ್ನನ್ನು ತೆಗಿಯಪ್ಪ ಅಂತ ಅವು ನಿಮಗೆ ಚಾಲೆಂಜ್ ಮಾಡಲ್ಲ. ಈ ಎಲ್ಲ ಲಕ್ಷಣಗಳನ್ನು ನೋಡ್ಕೊಂಡಾಗಲೇ ನಿಮ್ಮ ದೇಹದಲ್ಲಿ ಏನಿದೆ, ನೀವಾ ಅಥವಾ ಬೇರೆಯವರ ಎಂಬತಕ್ಕಂಥದ್ದು ನಿಮಗೆ ಅರಿವಾಗ್ತಕ್ಕಂಥದ್ದು. ಇದನ್ನು ಮುಖ್ಯವಾಗಿ ನೀವು ನೋಡಬೇಕು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದರೆ, ಆ ದೈವ ಬಂಧು ದರ್ಶನವನ್ನು ಕೊಡ್ತಾ ಇದೆಯಾ ಅಥವಾ ದೆವ್ವ ಬಂಧು ದರ್ಶನವನ್ನು ಕೊಡ್ತಾ ಇದೆಯಾ ಎಂಬತಕ್ಕಂಥ ಪ್ರಶ್ನೆ ಕೆಲವರು ಕೇಳಿದ್ದೀರಾ, ಕಮೆಂಟು ಕೂಡ ಮಾಡಿದ್ದೀರಾ. ಇದಕ್ಕೆ ಪ್ರಶ್ನೆ ಸರಳವಾದ ಉತ್ತರ, ಭಗವಂತ ಯಾವ ಒಂದು ಜೀವಕ್ಕೂ ಕೂಡ ಹಾನಿ ಮಾಡಲು ಪ್ರಯತ್ನವನ್ನು ಮಾಡಲ್ಲ. ಜೊತೆಗೆ ಈ ಒಂದು ಅಂಶವನ್ನು ಇಟ್ಕೊಳ್ಳಿ, ಆಂಜನೇಯ ಸ್ವಾಮಿ ಆಗಲಿ, ಈಶ್ವರ ಆಗಲಿ, ವಿಷ್ಣುದೇವ ಆಗಲಿ, ಪಾರ್ವತಿ ತಾಯಿ ಆಗಲಿ, ಆದಿಪರಾಶಕ್ತಿ ಆಗಲಿ, ದುರ್ಗೆ ಆಗಲಿ, ಯಾರು ಕೂಡ ನೇರವಾಗಿ ಅವರ ಶಕ್ತಿಯ ಮೂಲಕ ಯಾರ ದೇಹವನ್ನು ಸೇರಿಕೊಳ್ಳಲ್ಲ. ಯಾರ ದೇಹಕ್ಕೂ ಕೂಡ ಅವರು ಪ್ರವೇಶವನ್ನು ಮಾಡಲ್ಲ. ಈಗ ಯಾರಿಗೆ ಯಾವುದೇ ಒಂದು ಅಂತಹ ಈಗ ಆದಿಪರಾಶಕ್ತಿಯ ಒಂದು ಅಂಶದ ತುಣುಕು ಎಂಬತಕ್ಕಂಥದ್ದು ಏನಿರುತ್ತೆ, ಅವರಿಗೆ ಸೇವೆಯನ್ನು ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಮಹಾಕಾಳಿ ಲೋಕ, ಮಹಾಕಾಳಿ ಅಂತ ಹೇಳಿಬಿಟ್ಟು ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಅದರಲ್ಲಿ ಯೋಗಿನಿಯರ ಬಗ್ಗೆ ನೋಡಿ, ಅವರೆಲ್ಲ ಸೇವಿಕೆಯರು ಇದ್ದಾರೆ. ಮತ್ತು ಭೈರವರನ್ನು ನೋಡಿ, ಅವರೆಲ್ಲರೂ ಕೂಡ ಸೇವಕರು ಇದ್ದಾರೆ. ಹಾಗೆ ಅಂತಹ ಒಂದು ಅಂಶಗಳು ಅವರು ಬಂದರೂ ಕೂಡ ಶಕ್ತಿಯನ್ನು ತಡ್ಕೊಳ್ಳಿಕ್ಕಾಗಲ್ಲ ಮನುಷ್ಯನಿಗೆ. ಮನುಷ್ಯ ಇರತಕ್ಕಂಥದ್ದು ಪಂಚತತ್ವದಲ್ಲಿ ಹೊಂದಿರತಕ್ಕಂತಹ ಏನು ಒಂದು 100 kg ಇರ್ಬೋದು, ಅಥವಾ ಗಂಡು ಮಕ್ಕಳಾದರೆ ಒಂದು 150 kg ಇರ್ಬೋದು, ಇಲ್ವಾ? ಫೈಟರ್ಸ್ ಆದರೆ ಅದಕ್ಕಿಂತ ಒಂದು 200 ಅದ್ರ ಮೇಲ್ಪಟ್ಟಿರ್ಬೋದು ಅಷ್ಟೇ. ಅವರ ಶಕ್ತಿ ಎಂಥದ್ದು, ಅದನ್ನು ತಡೆದುಕೊಳ್ಳಿಕ್ಕಾಗತ್ತಾ? ಅವರು ನೇರವಾಗಿ ಯಾರಿಗೂ ಬಂದು ದರ್ಶನವನ್ನು ಕೊಟ್ಟು ನಾನು ನಿನ್ನ ದೇಹದಲ್ಲಿ ಸೇರ್ಕೊಳ್ತೀನಿ, ನನಗೆ ನಿನ್ನ ದೇಹದಲ್ಲಿ ಜಾಗವನ್ನು ಕೊಡು ಅನ್ನಲ್ಲ. ಅಂತಹ ಶ್ರೇಷ್ಠ ಆತ್ಮಗಳು ಇದ್ದಂಥ ಪಕ್ಷದಲ್ಲಿ ಅವರ ಒಂದು ತುಣುಕನ್ನು ಕಳಿಸ್ತಾರೆ. ಅವರ ಒಂದು ತುಣುಕು ಮಾತ್ರ, ಒಂದು ಅಂಶ ಮಾತ್ರ. ಈಗ ನಮ್ಮ ಆತ್ಮ ಹೇಗೆ ಅಥರ್ವಣ ವೇದದಲ್ಲಿ ಹೇಳಿರುವಂತೆ ಒಂದು ಅಂಶವಾಗಿ ಇರುತ್ತೆ. ಒಂದು ತಲೆ ಕೂದಲಿನ ತುದಿಯನ್ನು ಕಟ್ ಮಾಡಿದ್ರೆ 100 ಭಾಗಗಳಲ್ಲಿ ಬರುತ್ತೆ. ಆ 100 ಭಾಗಗಳನ್ನು ಕಟ್ ಮಾಡಿದ್ರೆ ಒಂದು ಅಂಶ ಎಷ್ಟು ಬರುತ್ತೆ ಅಷ್ಟು ಆತ್ಮ ಇರುತ್ತೆ. ಅದರಿಂದಲೇ ನಮ್ಮ ದೇಹ ರಚನೆ ಆಗುತ್ತೆ. ಒಂದು ಬೀಜದಿಂದ ಆಲದ ಮರ ಉತ್ಪತ್ತಿಯಾದಾಗೆ ಹಾಗೆ ಅವರದ್ದು ಕೂಡ ಒಂದು ಅಂಶವನ್ನು ಹಾಕ್ತಾರೆ ಅಷ್ಟೇ, ಅದರಲ್ಲಿ ಸೇರಿಸ್ತಾರೆ. ಆಗ ಮಾತ್ರ ಭಗವಂತನ ದರ್ಶನ ಆಗ್ತಕ್ಕಂಥದ್ದು, ಭಗವಂತ ನುಡಿತಕ್ಕಂಥದ್ದು. ದೇವಸ್ಥಾನಗಳಲ್ಲಿ ಅಂಥ ಯೋಗ್ಯ ಶ್ರೇಷ್ಠ ಆತ್ಮಗಳಿದ್ದರೆ, ಮನುಷ್ಯನ ರೂಪದಲ್ಲಿ ಇದ್ದರೆ ಈ ರೀತಿ ನಡೀತಾವೆ. ಎಲ್ಲ ಕಡೆಯಲ್ಲೂ ಇದು ನಡೆಯಲ್ಲ, ಕೆಲವು ಕಡೆ ಇದೆಲ್ಲ ಸುಳ್ಳು. ಅದರಿಂದಾಗಿ ನಾನು ಹೇಳ್ತಕ್ಕಂಥದ್ದೇನಿದೆ, ನಿಮ್ಮ ಎದುರಿಗೆ ದೇವರು ಕಾಣಿಸಿಕೊಂಡ್ರೆ ಅಂತಹ ಸಂದರ್ಭದಲ್ಲಿ ನಿಮಗೆ ಪರೀಕ್ಷೆಗಳ ನಿಮಿತ್ತ ಘಟನೆಗಳು ನಡೀತಾವೆ. ಬದಲಿಗೆ ನಿಮ್ಮ ಜೀವಕ್ಕೆ ಮತ್ತು ಇನ್ನಿತರ ಯಾವುದೇ ರೂಪದ ಮಾನಕ್ಕಾಗ್ಬೋದು, ಹಣಕಾಸಿಗಾಗ್ಬೋದು, ಸ್ಥಾನಕ್ಕಾಗ್ಬೋದು ಹಾನಿಯನ್ನು ಮಾಡ್ತಕ್ಕಂತಹ ಸಂದರ್ಭಗಳು ಬರಲ್ಲ. ಬದಲಿಗೆ ನೀವು ಸರಿ ತಪ್ಪನ್ನು ಆಯ್ಕೆ ಮಾಡಿಕೊಳ್ತಕ್ಕಂತಹ ಸಂದಿಗ್ಧ ಪರಿಸ್ಥಿತಿ ಅವಶ್ಯವಾಗಿ ನಿರ್ಮಾಣ ಆಗ್ತವೆ. ಆದರೆ ನಕಾರಾತ್ಮಕ ಶಕ್ತಿಗಳು ಹಂಗಲ್ಲ. ಏಕ್ ಮಾರ್ ದೋ ತುಕಡ ಹಂಗೆ. ಅಂದರೆ ಏನು? ಒಂದು ಕಲ್ಲಿನಿಂದ 2 ಗುರಿಯನ್ನು ಸಾಧಿಸ್ತಕ್ಕಂಥದ್ದು. ಆ ರೀತಿಯಾಗಿ ನಷ್ಟವನ್ನು ಉಂಟು ಮಾಡ್ತಾವೆ. ಅವುಗಳ ಒಂದು ಕಾರ್ಯ ಪೂರ್ಣ ಆಗುವವರೆಗೂ ನಿಮ್ಮ ದೇಹ ಹಾಳಾಗಲಿಕ್ಕೆ ಬಿಡಲ್ಲ. ಏಕೆಂದರೆ ಅವು ನಿಮ್ಮ ದೇಹಗಳನ್ನು ನನ್ನ ಸ್ವತ್ತು ಅಂತಾವೆ. ಉದಾಹರಣೆಗೆ ಒಂದು ಉದಾಹರಣೆಯನ್ನು ನಾನು ಇಲ್ಲಿ ಕೊಡ್ತೀನಿ. ಏನಂದರೆ, ಒಂದು ಸಿಂಹ ಒಂದು ಜಿಂಕೆಯನ್ನು ಬೇಟೆಯಾಡಿಕೊಂಡು ಬಂದಿರುತ್ತೆ, ಇಲ್ಲ ಕಾಡುಕೋಣವನ್ನು ಬೇಟೆಯಾಡಿಕೊಂಡು ಬಂದಿರುತ್ತೆ. ಆ ಕಾಡುಕೋಣವನ್ನು ಇನ್ನೊಂದು ಸಿಂಹ ತಿನ್ನಲು ಬಂದರೆ ಆಗ ಅದನ್ನು ಸಾಯಿಸ್ಕೊಂಡು ಬಂದಿರುತ್ತಲ್ಲ, ಹಿಡ್ಕೊಂಡು ಬಂದಿರುತ್ತಲ್ಲ, ಆ ಸಿಂಹ ಗುರ್ರ ಅನ್ನತ್ತೆ, ನೀನು ಹತ್ತಿರ ಬಂದೀಯಾ, ಇದು ನನ್ನ ಬೇಟೆ, ನೀನು ಹತ್ತಿರ ಬಂದೀಯಾ, ಇದು ನನ್ನ ಬೇಟೆ, ನೀನು ಮುಟ್ಟುಕೂಡ್ದು ಎಂಬ ಒಂದು ಸೂಚನೆಯನ್ನು ಕೊಡ್ತಾವೆ. ಹಾಗೆ ಕೂಡ ನಕಾರಾತ್ಮಕ ಆತ್ಮಗಳು ಅಷ್ಟೇ. ಇನ್ನೊಂದು ನಕಾರಾತ್ಮಕ ಆತ್ಮಗಳು ಇನ್ನಿತರರು ಕೂಡ ನಿಮ್ಮ ದೇಹದ ಮೇಲೆ ಅಧಿಕಾರವನ್ನು ಸಾಧಿಸಲು ಬಿಡಲ್ಲ. ನಿಮ್ಮ ಆತ್ಮದ ಮೇಲೆ, ನಿಮ್ಮ ಜೀವನದ ಮೇಲೆ ಅಧಿಕಾರವನ್ನು ಸಾಧಿಸಲು ಬಿಡಲ್ಲ. ಅಂತಹ ಸಮಯದಲ್ಲಿ ಏನಾದರೂ ಒಂದು ರಕ್ಷಣೆ ಆದರೆ, ಅಯ್ಯೋ ಇದು ದೇವರಾಗೋದಕ್ಕೆ ರಕ್ಷಣೆ ಮಾಡ್ತು, ಇದು ದೆವ್ವ ಆಗಿದ್ರೆ ನನ್ನ ಯಾಕೆ ರಕ್ಷಣೆ ಮಾಡೋದು, ಇದು ನಕಾರಾತ್ಮಕ ಆತ್ಮ ಆಗಿದ್ರೆ ನನ್ನ ಯಾಕೆ ರಕ್ಷಣೆ ಮಾಡೋದು, ಈ ಥರದ ಭ್ರಮೆಗೆ ಹೋಗಬೇಡಿ. ಏಕೆಂದರೆ ಅದು ನಿಮ್ಮ ದೇಹವನ್ನು, ನಿಮ್ಮ ಜೀವವನ್ನು, ನಿಮ್ಮ ಆತ್ಮವನ್ನು, ನಿಮ್ಮ ಶಕ್ತಿಯನ್ನು ಅದು ನನ್ನ ಸ್ವಂತದ್ದು, ನನ್ನ ಅಧೀನದ್ದು ಎಂಬ ನಿರ್ಧಾರಕ್ಕೆ ಬಂದುಬಿಟ್ಟಿರ್ತಾವೆ. ಅದರಿಂದಾಗಿ ನೀವು ಅದಕ್ಕೆ ಅವಕಾಶ ಕೊಟ್ಟಿರ್ತೀರ ಪ್ರಪ್ರಥಮವಾಗಿ. ಆಗ ಅವು ಯಾವಾಗ ನಿಮ್ಮನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಾವೆ, ನಂತರದಲ್ಲಿ ಈ ರೀತಿ ರಕ್ಷಣೆಯನ್ನು ಕೂಡ ಮಾಡ್ಕೊಳ್ತಾವೆ. ತನ್ನ ಆಹಾರ ಅಷ್ಟೇ,
ಅವು ರಕ್ಷಣೆ ಮಾಡ್ಕೊಳ್ತದ್ದು. ಅದರಲ್ಲಿ ಅವುಗಳ ಸ್ವಾರ್ಥ ಇರುತ್ತೆ. ಅದನ್ನು ಭಗವಂತ ನಮಗೆ ರಕ್ಷಣೆ ಮಾಡ್ದ, ದೇವರ ರಕ್ಷಣೆಯನ್ನು ಕೊಟ್ಟ, ಅವು ಬಂದ ನಂತರ ನಮಗೆ ಒಳ್ಳೆಯದಾಯಿತು. ಈಗ ಅವಕ್ಕೂ ಕೂಡ ತಿನ್ನಬೇಕು, ಮಾಡಬೇಕು ಎಂಬತಕ್ಕಂಥ ಆಸಕ್ತಿ ಇರುತ್ತೆ. ಮತ್ತು ಅವುಗಳಿಗೂ ಕೂಡ ಆಸೆ, ಇಚ್ಛೆ, ಆಕಾಂಕ್ಷೆಗಳು ಇರ್ತವೆ. ಅದನ್ನು ಆ ಮನುಷ್ಯನ ಮೂಲಕ ಪೂರ್ತಿಯನ್ನು ಮಾಡ್ಕೊಳ್ತಾವೆ. ಅದು ಇನ್ನೊಂದು ಹೆಣ್ಣಿನ ಜೊತೆ ಸ್ನೇಹ ಸಂಬಂಧ ಆಗ್ಬೋದು, ಗಂಡಿನ ಜೊತೆ ಸ್ನೇಹ ಸಂಬಂಧ ಆಗ್ಬೋದು, ಪ್ರೀತಿ ಆಗ್ಬೋದು, ಮದುವೆ ಆಗ್ಬೋದು, ಜೊತೆಗೆ ಆಹಾರವನ್ನು ತಿಂತಕ್ಕಂಥದ್ದು ಆಗ್ಬೋದು, ಡ್ರೈವಿಂಗ್ ಮಾಡ್ತಕ್ಕಂಥದ್ದು ಆಗ್ಬೋದು. ಈ ರೀತಿ ಇಚ್ಛೆಗಳು ಏನಿರ್ತಾವೆ ಅವುಗಳೆಲ್ಲವನ್ನೂ ಕೂಡ ಪೂರ್ತಿಗೊಳಿಸಿಕೊಳ್ಳಲು ನಿಮಗೆ ಸಹಕಾರವನ್ನು ಕೂಡ ಮಾಡ್ತಾವೆ. ಆಗ ನೀವು ಏನನ್ನು ಮಾಡಬೇಕು, ನಿಮ್ಮ ಬುದ್ಧಿಮಟ್ಟದಲ್ಲಿ ಬರ್ತಿರ್ತಕ್ಕಂಥ ವಿಚಾರಗಳು ಸಕಾರಾತ್ಮಕವೇ, ಧರ್ಮಯುತವೇ, ಪ್ರಾಮಾಣಿಕವೇ, ನಾನು ಮಾಡ್ತಿರ್ತಕ್ಕಂಥದ್ದು ಸರಿಯೇ, ನಾನು ಯಾವುದೇ ಮೂಲಕ ಆದಾಯವನ್ನು ಗಳಿಸ್ತಾ ಇದ್ದರೆ, ಯಾವುದೇ ಒಂದು ಸಂಬಂಧಗಳು ರಚನೆಯಾಗಿದ್ದರೆ ಇದು ನ್ಯಾಯಯುತವೇ, ಧರ್ಮಯುತವೇ ಎಂಬತಕ್ಕಂಥ ಆಲೋಚನೆಯನ್ನು ನೀವು ಮಾಡಬೇಕು. ಭಗವಂತ ಯಾವುದೇ ಕಾರಣಕ್ಕೂ ನಿಮಗೆ ಅವಶ್ಯವಾಗಿ ಪರೀಕ್ಷೆಯ ನಿಮಿತ್ತ, ನೀವು ಗಂಡಾದರೆ ಹೆಣ್ಮಕ್ಳನ್ನು ಮುಂದೆ ಇಡ್ತಾನೆ, ಹೆಣ್ಮಕ್ಳಾದರೆ ಗಂಡು ಮಕ್ಕಳನ್ನು ಮುಂದೆ ಇಡ್ತಾನೆ. ನೀವು ಹಣವನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಅಧರ್ಮದಿಂದ ಸಂಪಾದನೆ ಮಾಡ್ತಕ್ಕಂಥ ಮಾರ್ಗವನ್ನು ತೋರಿಸ್ತಾನೆ, ನ್ಯಾಯ ಧರ್ಮದಿಂದ ಸಂಪಾದನೆ ಮಾಡ್ತಕ್ಕಂಥ ಮಾರ್ಗವನ್ನು ತೋರಿಸ್ತಾನೆ. ಆದರೆ ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದೇ ಪರೀಕ್ಷೆ. ಭಗವಂತನ ಪರೀಕ್ಷೆಗಳು ಈ ರೀತಿಯಾಗಿ ಇರ್ತವೆ. ಬದಲಿಗೆ ನಿಮ್ಮನ್ನೇ ಅಧರ್ಮಕ್ಕೆ ತಳ್ತಕ್ಕಂತಹ, ನಿಮ್ಮ ಜೀವ ಮತ್ತು ಜೀವನವನ್ನೇ ನಷ್ಟಗೊಳಿಸ್ತಕ್ಕಂಥ ಹಾದಿಗೆ ಭಗವಂತ ತಳ್ಳಲ್ಲ. ಇದನ್ನು ನೀವು ಗಮನ ಹರಿಸ್ಕೋಬೇಕು. ಅವು ಏನು ಮಾಡ್ತಾವೆ ಅಂದರೆ, ಜೊತೆಗೆ ಮುಂದುವರೆದ ವಿಚಾರಗಳನ್ನು ನೀವು ಏನನ್ನು ಗಮನಿಸಬೇಕು, ನಿಮ್ಮ ದೇಹದಲ್ಲಿ ನಕಾರಾತ್ಮಕ ಆತ್ಮಗಳಿದ್ದಾವೆ ಅಂತ ತಿಳ್ಕೊಳ್ಬೇಕಂದ್ರೆ ನಿಮ್ಮ ಜೀವನದ ಟೈಮ್ ಟೇಬಲ್ ಏನು ನೀವು ಹಾಕ್ಕೊಂಡಿರ್ತೀರಾ. ಈ ಒಂದು ಸಮಯಕ್ಕೆ ಮುಂಚೆ ಧ್ಯಾನವನ್ನು ಮಾಡೋ ಮುಂಚೆ ಕ್ರಮಬದ್ಧವಾಗಿ ಸರಿಯಾದ ಸಮಯಕ್ಕೆ 5 ಗಂಟೆ 3 ಗಂಟೆ ಅಂದರೆ ಹೇಳ್ತಿದ್ರಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ಸ್ನಾನ ಇತ್ಯಾದಿ, ತಿಂಡಿ ತಿಂತಕ್ಕಂಥದ್ದು, ಪೂಜೆಯನ್ನು ಮಾಡೋದಾದರೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಹೆಣ್ಮಕ್ಳಾದರೆ ಗಂಡು ಮಕ್ಕಳಾದರೆ ಯಾರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕ್ತಾ ಇರ್ತಾರೆ ಅದನ್ನು ಮಾಡಿಕೊಂಡು ಆಫೀಸ್ಗೆ ಟಿಪ್ ಟಾಪಾಗಿ ಹೊರಟು ಹೋಗ್ಬಿಡ್ತಿದ್ರಿ. ನಿಮ್ಮ ನಿರಂತರದ ಕೆಲಸ ಕಾರ್ಯಗಳು ಆಗ್ತಾ ಇದ್ವಿ. ಈ ದಿನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಇನ್ನೊಂದು ದಿನ ಇನ್ನೊಂದು ಸಂಸ್ಥೆಯಲ್ಲಿ, ಅಥವಾ ಈ ಮಧ್ಯಾಹ್ನದವರೆಗೆ ಒಂದು ಸಂಸ್ಥೆಯಲ್ಲಿ ಮಾಡಿದ್ರೆ ಇನ್ನೊಂದು ಸಂಸ್ಥೆಯಲ್ಲಿ ಇನ್ನೊಂದು ಮಧ್ಯಾಹ್ನದ ನಂತರದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ರಿ. ಈ ರೀತಿ ಟೈಮ್ ಟೇಬಲ್ ಮಾಡ್ಕೊಂಡಿದ್ರೆ ಅರ್ನಿಂಗು ಕೂಡ ಚೆನ್ನಾಗಿರುತ್ತೆ, ಜೀವನ ಕೂಡ ಚೆನ್ನಾಗಿರುತ್ತೆ. ಆ ರೀತಿಯ ಎಲ್ಲ ನಿಮ್ಮ ಟೈಮ್ ಟೇಬಲ್ ಕೂಡ ಹಂತ ಹಂತವಾಗಿ ಚೇಂಜ್ ಆಗಿ ಹೋಗ್ತಾವೆ, ದಿಢೀರನ್ನು ಚೇಂಜ್ ಆಗಲ್ಲ. ಇದನ್ನು ನೀವು ಗಮನ ಹರಿಸ್ಬೇಕು. ನೀವು ಈಗ ಟೈಮಿಗೆ ಕರೆಕ್ಟಾಗಿ 10 ಗಂಟೆಗೆ ನೀವು ರೀಚ್ ಆಗ್ತೀರಾ ಅಂತ ಅಂದರೆ ನಾಳೆ ನೀವು 10:15ಗೆ ರೀಚ್ ಆಗ್ತೀರಾ, ನಾಡಿದ್ದು 10:00ವರೆಗೆ ರೀಚ್ ಆಗ್ತೀರಾ, ಇನ್ನೊಂದು ದಿನ 10:00ವರೆಗಿಂತ 11 ಗಂಟೆಗೆ ರೀಚ್ ಆಗ್ತೀರಾ. ಆಮೇಲೆ ಮಧ್ಯಾಹ್ನ ಮಾಡ್ತಕ್ಕಂಥ ಟೈಮ್ ಟೇಬಲು ಮುಂದಕ್ಕೆ ಹೋಗುತ್ತೆ. ಸಂಜೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ರಾತ್ರಿಗಾಗುತ್ತೆ. ರಾತ್ರಿ ನೀವು ನಿದ್ದೆ ಮಾಡ್ತಕ್ಕಂಥದ್ದು ಅರ್ಧ ರಾತ್ರಿಗಾಗುತ್ತೆ. ಅರ್ಧ ರಾತ್ರಿಯಲ್ಲಿ ನಿದ್ದೆ ಮಾಡ್ತಕ್ಕಂಥ ಅಭ್ಯಾಸ ನಿಮಗೆ ಆದರೆ ಅದನ್ನೇನಾಗುತ್ತೆ, ಮುಂಜಾನೆ ತನಕ ನಿದ್ದೆಯೇ ಬರಲ್ಲ, ಕೆಟ್ಟ ಕನಸುಗಳು, ಹೆದರಿಕೆ, ಭಯ ಈ ರೀತಿ ಉಂಟು ಮಾಡಿದ್ರೆ ಈ ರೀತಿಯಾಗಿ ನಿಮ್ಮ ಟೈಮ್ ಟೇಬಲ್, ದಿನಚರಿ ಎಂಬತಕ್ಕಂಥದ್ದು ಚೇಂಜ್ ಆಗುತ್ತೆ. ಯಾವಾಗ ನೀವು ಧ್ಯಾನಕ್ಕೆ ಕೂತಿರ್ತೀರಾ ಆಗ ನೀವು ನಿಮ್ಮನ್ನು ನೀವು ಕಂಡುಕೊಳ್ಬೇಕು, ಇದು ನಕಾರಾತ್ಮಕ ಆತ್ಮನೋ ಸಕಾರಾತ್ಮಕ ಆತ್ಮನೋ ಅಂತ ನೀವು ಪ್ರಯತ್ನವನ್ನು ಮಾಡ್ತಾ ಇರ್ತೀರ. ಆಗ ಈ ರೀತಿ ಬದಲಾಗುತ್ತೆ. ಏಕೆಂದರೆ ನೀವು ಟೈಮ್ ಟೇಬಲ್ಗೆ ನಿರತರ ಮಾಡಿದ್ರೆ ಚಂಡಿ ಚಾಮುಂಡಿ ಅನ್ನಂಗೆ ನಿಂತ್ಕೊಳ್ತೀರಾ, ಮಹಾಕಾಲ ಮಹಾಭೈರವನ ರೀತಿ ನಿಂತ್ಕೊಳ್ತೀರಾ. ಆ ನಕಾರಾತ್ಮಕ ಶಕ್ತಿಗಳನ್ನು ಬಗ್ಗಿಸ್ಲಿಕ್ಕೆ ಆಗಲ್ವಾ. ಮನುಷ್ಯನಿಗೆ 5 ಕಲೆ ಎಂಬತಕ್ಕಂಥದ್ದು ಇದೆ, 5 ಪಟ್ಟು ಶಕ್ತಿ ಇದೆ, ಅವಕ್ಕೆ 1 ರಿಂದ 2 ಪಟ್ಟು ಇರುತ್ತೆ. ನಕಾರಾತ್ಮಕ ಶಕ್ತಿಗಳಾದರೂ ಬಲವಾಗಿದ್ದಾಗ್ಯೂ ಕೂಡ ಸಕಾರಾತ್ಮಕ ಶಕ್ತಿಗೆ ಹಾವಿಯಾಗಲಿಕ್ಕೆ ಆಗಲ್ಲ. ಅದಕ್ಕೆ ಕಾರಣ ಕರ್ಮಗಳು ಎಂಬತಕ್ಕಂಥದ್ದು ಇರುತ್ತೆ. ಆಗ ನೀವು ಆ ರೀತಿ ಆದರೆ ಭೈರವ ರೀತಿ, ತಾಂಡವ ರೀತಿಯ ಆಡುವಂತಹ ನಿಮ್ಮ ಮನಸ್ಥಿತಿ ಆದರೆ ಅವಕ್ಕೆ ಉಳಗಾಲ ಇಲ್ಲ. ಅದಕ್ಕೆ ಅವು ಏನು ಮಾಡ್ತಾವೆ, ನಿಮ್ಮ ಟೈಮನ್ನು ಹಾಳು ಮಾಡ್ತಾವೆ, ಮನಸ್ಸನ್ನು ಹಾಳು ಮಾಡ್ತಾವೆ, ಕಾರ್ಯವನ್ನು ಹಾಳು ಮಾಡ್ತಾವೆ, ನಿಮ್ಮ ಆಸಕ್ತಿಯನ್ನು ಕುಗ್ಗಿಸ್ತಾವೆ. ಏನು ಈಗ ಒಂದು ಶೀತಲ ಸಮರ ಎಂಬತಕ್ಕಂಥದ್ದನ್ನು ಕೇಳಿದಿರ, ದೇಶಗಳ ಮಧ್ಯೆ ಅವರು ನೇರವಾಗಿ ಗುಂಡಿಟ್ಟು ಹೊಡೆಯಲ್ಲ, ಬದಲಿಗೆ ಹಿಂದಿನಿಂದ ಹೊಡಿತಾರೆ. ಹೀಗೆ ಹೊಡಿತಾರೆ. ಆರ್ಥಿಕತೆಗೆ ನಷ್ಟ ಮಾಡ್ತಕ್ಕಂಥದ್ದು, ರಾಜಕೀಯದಲ್ಲಿ ಒಗ್ಗಟ್ಟು ಇದ್ದರೆ ಅದನ್ನು ಮುರಿತಕ್ಕಂಥದ್ದು, ಮತ್ತು ಯಾವುದೇ ಒಂದು ಸೇನಾಬಲ ಇದ್ದರೆ ಆ ಒಂದು ತುಕಡಿಯಲ್ಲಿ ಕಾರ್ಯಗಳು ಆಗದೇ ರೀತಿ ಮಾಡ್ತಕ್ಕಂಥದ್ದು, ಮತ್ತು ಜನಸಾಮಾನ್ಯರು ಅತ್ಯಧಿಕವಾಗಿ ದುಡಿತಾರೆ ಅಂತಂದರೆ ಅವರನ್ನು ಇನ್ಯಾವುದೋ ಒಂದು ಆಸೆಗಳಿಗೆ ತಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೋಡಬೇಕಂದ್ರೆ ಈಗ ಧಾರಾವಾಹಿಗಳನ್ನು ನೋಡಿ, ಆ ಧಾರಾವಾಹಿಗಳಲ್ಲಿ ಎಷ್ಟು ಮಂದಿ ಹೆಂಗಸರು, ಎಷ್ಟು ಜನ, ಎಷ್ಟು ಒಂದು ಜನಸಂಖ್ಯೆ ಆ ಒಂದು ಧಾರಾವಾಹಿಗಳ ವಿಭಾಗದಲ್ಲೇ ಸಮಯವನ್ನು ವೇಸ್ಟ್ ಮಾಡ್ತಾರೆ. ಅದೆಲ್ಲವೂ ಕೂಡ ಒಂದು ಶೀತಲ ಸಮರ. ಅವರು ಆ ಟೈಮಲ್ಲಿ ಏನಾದರೂ ಅರ್ನಿಂಗ್ ಮಾಡಿದ್ರೆ ದೇಶದ GDP ಎಂಬತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ. ಆ GDP ಹೆಚ್ಚಾಗಬಾರ್ದು ಅಂತಂದರೆ ಈ ರೀತಿಯಾಗಿ ಕೂಡ ಶೀತಲ ಸಮರ, ಇವು ಒಂದು ರೀತಿ ಕಣ್ಣಿಗೆ ಕಾಣದೇ ಇರೋ ರೀತಿಯ ಯುದ್ಧಗಳು, ಈ ರೀತಿ ಮಾಡ್ತಾರೆ. ಹಾಗೆಯೇ ಕೂಡ ಈ ನಕಾರಾತ್ಮಕ ಎನರ್ಜಿಗಳು ಕೂಡ ಅಷ್ಟೇ ನಿಮ್ಮ ಟೈಮ್ ಟೇಬಲ್ನ ವ್ಯತ್ಯಾಸಗೊಳಿಸ್ತಕ್ಕಂಥದ್ದು. ಮುಂದಿನದಾಗಿ
ಯಾವುದೇ ಕಾರ್ಯದ ಪೂರ್ಣತೆಗೆ ವಿಘ್ನಗಳನ್ನು ಹೆಚ್ಚಾಗಿ ತರ್ತಕ್ಕಂಥದ್ದು. ಆ ಕಾರ್ಯವನ್ನು ನೀವು ಮೊದಲು ಸರಳವಾಗಿ ಸುಲಭವಾಗಿ ಮಾಡ್ತಾ ಇದ್ರಿ, ಅಂತಹ ಕಾರ್ಯಗಳನ್ನೇ ನಿಮಗೆ ಮುಂದೆ ಮುಂದೆ ಮಾಡಲಿಕ್ಕಾಗಲ್ಲ. ಯಾಕೆ ನೀವು ಧ್ಯಾನ ಮಾಡುವಾಗ ಕ್ಲೀನ್ ಮಾಡ್ತೀನಿ ಅಂತ ಹೋದರೆ, ಇಲ್ಲ ಇದೆಯಾ ನನ್ನ ಶರೀರದಲ್ಲಿ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೆಚ್ಚು ಹೆಚ್ಚು ಧ್ಯಾನವನ್ನು ನೀವು ಮಾಡಲಿಕ್ಕೆ ಹೋದರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾವೆ? ನೀವು ಸಹಜವಾಗಿ ಮಾಡ್ತಕ್ಕಂಥ ಕಾರ್ಯಗಳು ಮೊದಲು ಏನಿರ್ತವೆ ಆ ಕಾರ್ಯಗಳನ್ನು ನೀವು ಮಾಡಲಿಕ್ಕಾಗಲ್ಲ. ಆ ಟೈಮಿಗೆ ನೀವು 10 ನಿಮಿಷದಲ್ಲಿ ಒಂದು ಕಾರ್ಯವನ್ನು ಮಾಡಿ ಮುಗಿಸ್ತಾ ಇದ್ರಿ, ಆದರೆ ಅರ್ಧ ಗಂಟೆ ಆದರೂ ನಿಮಗೆ ಆ ಕಾರ್ಯವನ್ನು ಮಾಡಲಿಕ್ಕಾಗಲ್ಲ. ವಿಘ್ನಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ಅದು ಸ್ನೇಹಿತರಿಂದ ಕರೆ ಆಗ್ಬೋದು, ನಿಮಗೆ ತಿಂಡಿ ತಿನ್ನಬೇಕು ಅಂತ ಆಗ್ಬೋದು, ಅಥವಾ ನಿಮಗೆ ಹೆಚ್ಚೆಚ್ಚು ಶೌಚಕ್ಕೆ ಹೋಗೋಂಗೆ ಆಗ್ಬೋದು, ಅಥವಾ ಇನ್ಯಾವುದೋ ಒಂದು ಹಾಡನ್ನು ಕೇಳಬೇಕು, ಮ್ಯೂಸಿಕ್ನ ಕೇಳಬೇಕು, ಕಥೆಯನ್ನು ಕೇಳಬೇಕು, ಸ್ನೇಹಿತರ ಜೊತೆ ಮಾತಾಡಬೇಕು ಅನಿಸ್ಬೋದು ನಿಮಗೇ, ಮತ್ತು ನಿಮ್ಮ ಸಂಬಂಧಿಕರ ಜೊತೆ ಅನಿಸ್ಬೋದು, ಅಥವಾ ಪತಿ ಪತ್ನಿ ಪ್ರೇಮಿಗಳ ಜೊತೆ. ಈ ರೀತಿಯಾದಂತಹ ಒಳ ಯುದ್ಧಗಳನ್ನು, ಒಳ ವಿಚಾರಗಳನ್ನು ನಿಮ್ಮ ಮೇಲೆ ಪದೇ ಪದೇ ಛೂ ಬಿಡ್ತಾವೆ. ಆಗ ನಿಮ್ಮ ಟೈಮಿಗೆ ಕರೆಕ್ಟ್ ಆದಂತಹ ಕಾರ್ಯಗಳನ್ನು ನಿಮಗೆ ಮಾಡಲಿಕ್ಕಾಗಲ್ಲ. ಇದು ಒಂದು ವಿಚಾರ. ನೀವು ಆ ಕಾರ್ಯವನ್ನು ಮಾಡಬೇಕಂದ್ರೆ ಹರಸಾಹಸ ಮಾಡಬೇಕು. ಹರ ಅಂದರೆ ಶಿವಪ್ಪ. ಆ ಶಿವಪ್ಪ ಒಂದು ಕಾರ್ಯವನ್ನು ಮಾಡುತ್ತಲ್ಲ, ಆ ರೀತಿಯ ನಿಮ್ಮ ಸಾಹಸ ಮಾಡಬೇಕಾಗತ್ತೆ ನೀವು ಇನ್ ಟೈಮನ್ನು ಪೂರ್ತಿ ಮಾಡಬೇಕಂದ್ರೆ. ಈ ರೀತಿ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಇವೆಲ್ಲ ಮಾನಸಿಕ ಸಮಸ್ಯೆಗಳ ಮಧ್ಯೆ ಬರ್ತಕ್ಕಂಥದ್ದು. ಮಾನಸಿಕವಾಗಿ ಸ್ವಸ್ಥವಾಗಿದ್ದಂತಹ ವ್ಯಕ್ತಿ ಕರೆಕ್ಟಾಗಿ ಟೈಮಿಗೆ ಮಾಡ್ತಾನೆ. ಆದರೆ ಈ ಒಂದು ಧ್ಯಾನವನ್ನು ಮಾಡ್ತಕ್ಕಂಥ ವಿಭಾಗದಲ್ಲಿ ಶುದ್ಧೀಕರಣ ಎಂಬತಕ್ಕಂಥದ್ದು ಆಗುತ್ತೆ. ಶುದ್ಧೀಕರಣ ಆದಾಗ ನಕಾರಾತ್ಮಕತೆ ಎಲ್ಲ ನಷ್ಟ ಆಗಬೇಕು, ಅದಕ್ಕೆ ಅವು ಬಿಡಲ್ಲ, ಸಮಸ್ಯೆಯನ್ನು ಉಂಟು ಮಾಡ್ತಾವೆ. ಈ ಲಕ್ಷಣವನ್ನು ನೀವು ಮೊದಲು ಅರಿತುಕೊಳ್ಬೇಕು. ನಂತರದಲ್ಲಿ ನಿಮಗೆ ಸ್ವಪ್ನಗಳು ಹೆಚ್ಚು ಹೆಚ್ಚು ಬರ್ತಕ್ಕಂಥದ್ದು. ಆ ಸ್ವಪ್ನಗಳಲ್ಲಿ ನಿಮ್ಮನ್ನೇ ಭ್ರಮೆಗೊಳಿಸ್ತಕ್ಕಂಥದ್ದು. ಇವತ್ತು ನನಗೆ ಆ ದೇವರು ಕಾಣಿಸ್ತು, ನನಗೆ ಇವತ್ತು ಈ ದೇವರು ಕಾಣಿಸ್ತು, ಅಥವಾ ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೆ, ನಾನೊಂದು ಕಾರನ್ನು ತಗೊಂಡಿದ್ದೆ, ನಾನು ಪೆಟ್ಟಿಗೆ ತುಂಬ ಹಣವನ್ನು ಸಂಪಾದನೆ ಮಾಡಿದ್ದೆ, ನಾನು ಹೀಗೆ ಹೋಗ್ತೀನಿ, ಇದು ಇಟ್ಸ್ ಮೈ ಫ್ಯೂಚರ್ ಅಂತ, ಹಾಗೆ ಹೀಗೆ ಎಂಬತಕ್ಕಂಥ ಏನಿನ್ನೋ ಮೈಂಡಲ್ಲಿ ಕನಸುಗಳನ್ನು ಕಟ್ಕೊಳ್ತೀರಾ. ಅದು ನೀವು ಕಟ್ಟೋದಲ್ಲ, ಅವು ನಿಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಕ್ಕಂಥದ್ದು. ಏಕೆಂದರೆ ಈ ಒಂದು ಜ್ಯೋತಿಷ್ಶಾಸ್ತ್ರ ಆಗ್ಬೋದು, ಹಸ್ತ ಸಾಮುದ್ರಿಕ ಆಗ್ಬೋದು, ಸಂಖ್ಯಾಶಾಸ್ತ್ರ ಆಗ್ಬೋದು, ಇದೆಲ್ಲವೂ ಕೂಡ ವಿಧಿಲಿಖಿತ ಸತ್ಯ. ಇದನ್ನು ಕರೆಕ್ಟಾಗಿ ತಿಳಿದವರು ಇರಬೇಕಷ್ಟೆ. ಅದಕ್ಕೆ ಹೊರತುಪಡಿಸಿ ಮನುಷ್ಯನಿಗೆ ಏನೇನೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯ ಎಂಬತಕ್ಕಂಥವನು ಆಸೆ ಬುರುಕ, ಅಂದರೆ ಅವನಿಗೆ ಆಸೆ ಜಾಸ್ತಿ, ಲೋಲೋಪತನ ಅಂತಾರೆ ಅದಕ್ಕೆ. ಹೆಚ್ಚು ಮೋಹ, ನನಗೆ ಇದು ಬೇಕು ಅದು ಬೇಕು ಎಂಬತಕ್ಕಂತಹ ಅತೀವಾದ ಆಸೆ ಇರುತ್ತೆ. ಅದಕ್ಕೇನು ಮಾಡ್ತಾವೆ, ಅದನ್ನು ಇರ್ತಕ್ಕಂಥ ಮನುಷ್ಯನಿಗೆ ಇರ್ತಕ್ಕಂಥ ಆಸೆಯನ್ನು ನಾವು ದುರ್ಬಳಕೆಯನ್ನು ಮಾಡಿಕೊಳ್ತಾ ಆ ಮನುಷ್ಯನಿಗೆ ಇನ್ನಷ್ಟು ಲೋಭವನ್ನು ತುಂಬುತ್ತಾವೆ. ಅದು ಯಾವಾಗ? ನೀವು ಮಲಗಿರ್ತಕ್ಕಂಥ ಸಮಯದಲ್ಲಿ ಅರ್ಧ ನಿದ್ರೆ ಅರ್ಧ ಎಚ್ಚರ ಇರಬೇಕು. ನೀವು ಆ ರೀತಿಯಾಗಿ ಮಾಡಿದ್ರೆ ಅಷ್ಟು ಮಟ್ಟಿಗೆ ನಿಮ್ಮ ಬ್ರೈನನ್ನು, ದೇಹವನ್ನು, ಜೀವನವನ್ನು ಕಂಟ್ರೋಲಿಗೆ, ನಿಯಂತ್ರಣಕ್ಕೆ ತೆಗೆದುಕೊಂಡಿರ್ತಾವೆ. ಅವು ಬೇಕು ಅಂದಾಗ ನಿಮ್ಮನ್ನು ನಿದ್ದೆ ಮಾಡಿಸ್ತಾವೆ, ಬೇಡ ಅಂದಾಗ ಎಚ್ಚರ ಮಾಡಿಸಿ ಹುಲಿಯಂತೆ ನಟಿಸ್ತಾವೆ, ಬೇಡ ಅಂದಾಗ ಇಲಿಯಂತೆ ಕೂರಿಸ್ತಾವೆ. ಈ ರೀತಿಯಾಗಿ ಆಗ್ತಾ ಇರುತ್ತೆ. ಆಗ ನಿಮಗೆ ಸ್ವಪ್ನಗಳನ್ನು ಬೀಳಿಸ್ತಕ್ಕಂಥದ್ದು, ಆಗ ನಿಮಗೆ ಭ್ರಮೆಗೊಳಿಸೋದು. ನನಗಿಂಥ ಸ್ವಪ್ನ ಬಿತ್ತು, ನಾನು ಹಿಂಗೆ ಮಾಡ್ತೀನಿ. ಇಲ್ಲ ನಿಮ್ಮನ್ನು ಅವತ್ತಿನ ದಿನ ಹೆದರಿಸ್ಬೇಕಾ, ಇಲ್ಲ ಯಾರ ಜೊತೆನಾರು ಸಂಬಂಧಗಳನ್ನು ಕಡ್ದು ಹಾಕಬೇಕಾ. ಈಗ ಯಾರೋ ಒಬ್ಬ ಸ್ನೇಹಿತ ನಿಮಗೇನೋ ಒಂದು ಸಹಾಯ ಮಾಡ್ತೀನಿ ಅಂತಿರ್ತಾನೆ ಆಧ್ಯಾತ್ಮಿಕವಾಗಿ. ಆ ಆಧ್ಯಾತ್ಮಿಕವಾಗಿ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಯ ವಿಚಾರಗಳು ನಿಮಗೆ ಏನಾದರೂ ಸಕಾರಾತ್ಮಕವಾಗಿ ಹೆಲ್ಪ್ ಆಗ್ತಾವೆ ಅಂತ ಅಂದರೆ ಆಗ ಈ ನಕಾರಾತ್ಮಕ ಆತ್ಮಗಳಿಗೆ ಸಮಸ್ಯೆ ಆಗ್ತವೆ. ಅದಕ್ಕೇನು ಮಾಡ್ತಾವೆ, ಅವು ನಿಮ್ಮ ಕನಸಲ್ಲೇ ಹೇಳೋದು, ಅವನೇ ಬಂದು ನಿಮಗೆ ಹೊಡೆದಂಗೆ, ಇಲ್ಲ ನೀವು ಅವನಿಗೆ ಹೊಡೆದಂಗೆ, ಇಲ್ಲ ನೀವಿಬ್ಬರು ಜಗಳ ಆಡ್ದಂಗೆ, ಇಲ್ಲ ಅವನು ನಿಮ್ಮನ್ನು ನೀರಿಗೆ ದೂಕ್ದಂಗೆ, ಬೀಳಿಸ್ದಂಗೆ, ಇಲ್ಲ ಯಾವುದೋ ರೂಪದಲ್ಲಿ ನಿಮಗೆ ಹಾನಿ ಮಾಡಿದ ಥರ ದೊಡ್ಡ ದೊಡ್ಡ ಒಂದು ಕೆಟ್ಟ ಕನಸುಗಳನ್ನು ಬೀಳಿಸ್ಬಿಡೋದು. ಅದನ್ನು ನೀವು ಎದ್ದು ಕೂತ್ಕೊಂಡ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಎಚ್ಚರ ಮಾಡಿಬಿಡ್ತಾವೆ ನಿಮ್ಮನ್ನು. ನೀವು ಎದ್ದು ಕೂತ್ಕೊಂಡ ತಕ್ಷಣ ಅವನ್ನ ಆಗಾಗಲೇ ನೆನಪು ಮಾಡ್ತಕ್ಕಂಥದ್ದು. ಆಗ ನಿಮ್ಗೆ ಅವು ಗೊತ್ತಾಗಬೇಕು ಸ್ವಲ್ಪ. ಯಾಕೆ ಅವು ಗೊತ್ತಾದರೆ ಮಾತ್ರ ನೀವು ಆ ಸ್ನೇಹಿತನನ್ನು, ನಿಮ್ಮ ಸಂಬಂಧಿಕರನ್ನು, ಅವರನ್ನು ಇವರನ್ನು ದೂರ ಮಾಡೋದು. ಇಲ್ಲ ಅಂದರೆ ಹತ್ತಿರ ಇಟ್ಕೊಬಿಡ್ತೀರ. ಅವರು ನಿಜ ಹೇಳಿಬಿಡ್ತಾರೆ. ಒಳ್ಳೆ ವಿಚಾರಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು ನಿಮ್ಗೆ ಹೇಳಿದ್ರೆ ನೀವು ಅದರಂತೆ ಧ್ಯಾನ ಮಾಡ್ತೀರಾ, ಪೂಜೆ ಮಾಡ್ತೀರಾ. ಆಗ ಅವು ನಷ್ಟ ಆಗ್ತವೆ. ಅದಕ್ಕೇನು ಮಾಡ್ತಾವೆ, ಈ ರೀತಿಯಾಗಿ ಒಂದು ವಿಧಾನವನ್ನು ಮಾಡ್ತೀವಿ. ಇದನ್ನೆಲ್ಲ ಗಮನಿಸಬೇಕು. ಇದನ್ನು ಗಮನಿಸೋದಕ್ಕೆ ವರ್ಷಗಳು ಹಿಡಿತಾವೆ, ಒಂದೊಂದು ಜನ್ಮ ಬೇಕಾಗುತ್ತೆ ಅಂದಿದ್ದು ಇದಕ್ಕೆ. ಆ ಒಂದು ಭ್ರಮೆಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದಾಗ ಮನುಷ್ಯ ಅದರೊಳಗೆ ಸಿಕ್ಕಾಕ್ಕೊಳ್ತಾನೆ. ಆಗ ನಿರ್ಧಾರ ಮಾಡಬೇಕು. ನಿರ್ಧಾರ ಯಾವ ರೀತಿ ಮಾಡಬೇಕು? ವಿಕ್ರಮಾದಿತ್ಯರಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿದ್ದೆ. ಅದರಲ್ಲಿ ಎಷ್ಟೋ ದ್ವಂದ್ವಗಳು ಬರ್ತವೆ. ಬೇತಾಳ ಕಥೆಯನ್ನು ಹೇಳುತ್ತೆ, ಪಾತ್ರಗಳನ್ನು ಹೇಳುತ್ತೆ, ಪಾತ್ರಗಳ ಕಾರ್ಯವನ್ನು ಹೇಳುತ್ತೆ. ನಂತರದಲ್ಲಿ ಯಾವುದು ಸರಿ ಎಂಬತಕ್ಕಂಥ ಪ್ರಶ್ನೆಯನ್ನು ಮಾಡುತ್ತೆ. ಆಗ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನೀವು ಹೇಗೆ ತೆಗೆದುಕೊಳ್ತೀರಾ? ನಿಮಗೆ ಕನಸು ಬಿದ್ದಿರುತ್ತೆ. ಆ ಕನಸು ಬಿದ್ದಿರೋದು ನಿಮ್ಮ ದೇಹಕ್ಕೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಒಳಗಡೆ ನಡೀತಾ ಇರ್ತಕ್ಕಂಥದ್ದು. ಅದು ನೀವು ಮಾಡಿದ್ರು ಅಥವಾ ಬೇರೆಯವ್ರು ಮಾಡಿದ್ರೆ ಅಷ್ಟು ಗೊತ್ತಿಲ್ಲ. ಒಟ್ಟಿಗೆ ನಿಮ್ಮ ಜೊತೆ ನಡೀತಾ ಇದೆ. ನೀವು ಹೇಗೆ ನಿರ್ಧಾರ ಮಾಡ್ತೀರಿ ಇದನ್ನು? ಇದು ಮುಖ್ಯ.
ಇಂಥದ್ದೆಲ್ಲ ತಿಳ್ಕೊಬೇಕು ಅಂತಂದರೆ ಯಾವ ಒಂದು ಕಾರ್ಯ ನಡೀತವೆ, ಸೃಷ್ಟಿಯಲ್ಲಿ ಏನಿದೆ ಒಳಗೆ ಹೊರಗೆ, ಈ ಎಲ್ಲವನ್ನು ಕೂಡ ಅಂಶಗಳನ್ನು ತಿಳ್ಕೊಂಡಿರಬೇಕಾಗತ್ತೆ. ಆಗ ನಿಮ್ಮನ್ನು ಭ್ರಮೆಗೊಳಿಸ್ತಕ್ಕಂಥದ್ದು ಮತ್ತು ಹೆಚ್ಚು ವಿಚಾರವನ್ನು ಮಾಡೋ ರೀತಿ, ಅದನ್ನೇ ಪುನರಪಿ ಅದೇ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿ ತುಂಬತಕ್ಕಂಥದ್ದು. ಆಗ ನಿಮ್ಗೇನಾಗುತ್ತೆ, ಆ ವಿಚಾರನಾರು ಬಿಟ್ಟತ್ಲಾಗ ನಾನು ಬೇರೆ ಕೆಲಸನಾರು ಮಾಡೋಣ ಅಂದರೆ ಅಯ್ಯೋ ಇದು ಆಗ್ತಾ ಇಲ್ವಲ್ಲ ಅಂತಕ್ಕಂಥ ವ್ಯಥೆಗೆ ಒಳಗಾಗ್ತೀರ. ಆ ಸಮಯದಲ್ಲಿ ಆ ಒಂದು ಭ್ರಮೆನೂ ಕೂಡ ಬಿಡೋಕ್ಕಾಗಲ್ಲ, ಉಚಿತವಾದದನ್ನು ಆಯ್ಕೆ ಕೂಡ ಮಾಡೋಕ್ಕಾಗಲ್ಲ. ಏಕೆಂದರೆ ಅವುಗಳ ಏನು ಉದ್ದೇಶ ಇರುತ್ತೆ ಆ ಉದ್ದೇಶ ಸಾಧಿಸುವವರೆಗೂ ಆ ಕನಸನ್ನೇ ಹೇಳ್ತಕ್ಕಂಥದ್ದು, ಆ ಕನಸನ್ನೇ ನೆನಪು ಮಾಡ್ತಕ್ಕಂಥದ್ದು. ನೀವು ಅದಕ್ಕೆ ಒಪ್ಕೊಂಡ್ರೆ ಅಲ್ಲಿಗೆ ಮುಗ್ತಾಯ. ಆಮೇಲೆ ಮುಂದಿನ ಟಾರ್ಗೆಟ್ ಇಟ್ಕೊಂಡಿರ್ತಾವೆ. ನೀವು ಎದ್ದು ಹಾಸಿಗೆಯಿಂದ ಹೊರಗಡೆ ಹೋಗಬೇಕು ಅಂತಂದರೆ ಇನ್ನೊಂದು ಆತ್ಮಗಳ ಸಂಪರ್ಕವನ್ನು ತಗೊಳ್ತಾವೆ, ಬೇರೆ ಬೇರೆ ರೀತಿ ಸಮಸ್ಯೆಯನ್ನು ಕೊಡ್ತಾವೆ. ಮುಂದಿನದಾಗಿ ನೀವು ನಿದ್ದೆ ಮಾಡಲು ಭಯ ಬರುವಂತೆ ಮಾಡೋದು. ನಿಮಗೆ ನಿದ್ದೆ ಮಾಡೋಕ್ಕೋದ್ರೆ ಇಂಥ ಕೆಟ್ಟ ಕನಸುಗಳು ಬರ್ತಾವೆ, ಯಾರಪ್ಪ ನಿದ್ದೆ ಮಾಡ್ತಾರೆ ಎಂಬತಕ್ಕಂಥ ಗೋಜಿಗೆ ಹೋಗ್ತೀರಾ. ಆಗ ನಿದ್ದೆ ಕೂಡ ಬರಲ್ಲ. ಆ ನಿದ್ದೆಯಲ್ಲಿ ಬೆಚ್ಚಿ ಬೀಳ್ತಕ್ಕಂಥದ್ದು ರೀತಿ ಮಾಡೋದು. ನೀವು ನಿದ್ದೆಗೂ ಕೂಡ ಹೋಗ್ತಿದ್ರೆ ಬೆಚ್ಚಿ ಬೀಳೋದು, ಇಲ್ಲ ಕಿರ್ಚ್ಕೊಳ್ಳೋದು, ಇಲ್ಲ ಮೈಕೈಯನ್ನು ಪರ್ಚ್ಕೊಳ್ಳೋದು, ಈ ರೀತಿ ಕಾರ್ಯವನ್ನು ಕೂಡ ಮಾಡ್ತೀರ. ಇವೆಲ್ಲ ಕೂಡ ನಕಾರಾತ್ಮಕತೆ ಆತ್ಮಗಳ ಲಕ್ಷಣಗಳೇ ಆಗಿರುತ್ತೆ. ಆದರೆ ನಿಮ್ಗೇನಂತೆ, ಅಯ್ಯೋ ಎಲ್ಲ ಸೊಳ್ಳೆ ಬಂದಿರಬೇಕು ಅದಕ್ಕೆ ಕೆರ್ಕೊಂಡಿದ್ದೀನಿ, ಅಯ್ಯೋ ಏನೋ ಒಂದು ಕೆಟ್ಟ ಕನಸು ಬಿದ್ದಿತ್ತು ಅದಕ್ಕೆ ಕಿರ್ಚ್ಕೊಂಡಿದ್ದೀನಿ, ಅಯ್ಯೋ ಇವತ್ತೇನೋ ಆಹಾರ ಸರಿಯಾಗಿಲ್ಲ ವ್ಯತ್ಯಾಸ ಆಗಿರ್ಬೋದು ಆ ಕಾರಣಕ್ಕೆ ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ಜೀರ್ಣ ಆಗಿಲ್ಲ ಅಜೀರ್ಣ ಆಗಿದೆ ಅದಕ್ಕೆ ನನಗೆ ನಿದ್ದೆ ಬರ್ತಾ ಇಲ್ಲ. ಈ ರೀತಿಯಾಗಿ ಸಮಜಾಯಿಷಿಯನ್ನು ಯಾವ ಕೊಡ್ತಾವೆ? ಆ ನಕಾರಾತ್ಮಕ ಆತ್ಮಗಳೇ ಕೊಡ್ತಾವೆ. ಅದು ನಿಮಗೆ ಬರ್ತಾನೇ ಇರಲ್ಲ. ನಾನಿವತ್ತು ಆಹಾರವನ್ನು ಬೇಡಕ್ಕೆ ತಿಂದಿದ್ದೀನಿ ಅದಕ್ಕೆ ನನಗೆ ಜೀರ್ಣ ಆಗ್ತಾ ಇಲ್ಲ, ಅಜೀರ್ಣ ಆಗಿದೆ, ಈಗ ಫುಡ್ ಇನ್ಫೆಕ್ಷನ್ ಆಗಿದೆ, ಈ ಥರದ್ದೆಲ್ಲ ಅವೇ ಹೇಳ್ತವೆ. ನಿಮಗೆ ಗೊತ್ತಿಲ್ಲ. ನೀವು ಅದನ್ನು ನಂಬ್ಕೊಂಡು ಮೊದಲನೇ ದಿನ ನಿದ್ದೆ ಮಾಡಲ್ಲ, ನಾಳೆಗೆ ಸರಿ ಆಗುತ್ತೆ ಅಂತ. ನಾಳೆ ದಿನವೂ ಹಾಗೆ ಆಗುತ್ತೆ, ಅಯ್ಯೋ ನೆನ್ನೆ ತಿಂದಿದೆ ಇನ್ನೂ ಹೋಗಿಲ್ವೋ ಏನು, ಅಜೀರ್ಣತೆ ಹೋಗಿಲ್ವೋ ಏನು, ಅದಕ್ಕೆ ಏನೋ ಎಫೆಕ್ಟ್ ಆಗ್ತದೆ. 2 ದಿವಸ ಆದರೂ ಆ ಆಹಾರ ತಿಂದೆ ಮಾರೆ, ಫಂಕ್ಷನಿಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ, ನನಗೆ ಅಡ್ಜಸ್ಟೇ ಆಗಲಿ, 2-3 ದಿನ ನನಗೆ ಕಷ್ಟಪಡಬೇಕಾಯ್ತು, ನನಗೆ ನಿದ್ದೆನೇ ಸರಿ ಬಂದಿಲ್ಲ, ನನ್ನ ಜೀವನದ ಕಾರ್ಯಗಳೇ ಕರೆಕ್ಟಾಗಿ ನಡೆದಿಲ್ಲ ಎಂಬತಕ್ಕಂಥ ಮಾತನ್ನು ನೀವು ಅವಶ್ಯವಾಗಿ ಯಾರಿಂದನಾದ್ರು ಕೇಳಿರ್ತೀರ. ಅದು ಈ ರೀತಿ ಕಾರ್ಯ ಆಗ್ತಾ ಇರುತ್ತೆ. ನಿಮಗೆ ನಿದ್ದೆ ಬರಲ್ಲ, ಆ ನಿದ್ದೆಯ ಸಮಯಗಳು ವ್ಯತ್ಯಾಸ ಆಗ್ತಾ ಹೋಗ್ತವೆ. ನೀವು ಒಂದು 9 ಗಂಟೆಗೆ ನಿದ್ದೆ ಮಾಡೋ ಅಭ್ಯಾಸ ಇದ್ದರೆ ಅದು 10ಕ್ಕೆ ಹೋಗುತ್ತೆ, 11ಕ್ಕೆ ಹೋಗುತ್ತೆ, 12ಕ್ಕೆ ಹೋಗುತ್ತೆ, ಮಧ್ಯರಾತ್ರಿಗೆ ಹೋಗುತ್ತೆ. ಮಧ್ಯರಾತ್ರಿಗೆ ನಿಮಗೆ ನಿದ್ದೆ ಬರೋ ಅಭ್ಯಾಸ ಇದ್ದರೆ ಅದು ತಪ್ಪಿ ಹೋಗುತ್ತೆ. ಮತ್ತು ನೀವು ಬೆಳಗಿನ ಜಾವದಲ್ಲಿ ನಿದ್ದೆಯನ್ನು ಮಾಡ್ತಕ್ಕಂಥದ್ದು, ಆ ಬೆಳಗಿನ ಜಾವ ನಿದ್ದೆಯನ್ನು ಎಲ್ಲ ಎದ್ದಿರ್ತಾರೆ, ನೀವು ನಿದ್ದೆಯನ್ನು ಮಾಡ್ತಾ ಇರ್ತೀರ. ಈ ರೀತಿಯಾಗಿ ಅವು ವ್ಯತ್ಯಾಸಗಳನ್ನು ಉಂಟು ಮಾಡ್ತಾವೆ. ಅದನ್ನು ನೀವು ಗಮನಿಸಬೇಕು. ಇದು ನ್ಯಾಚುರಲಾಗಿ ಆಗ್ತಾಯಿದೆ, ನನ್ನ ಜೀವನ ಜೊತೆ ನ್ಯಾಚುರಲ್ಗೆ ಆಗ್ತಾಯಿದೆ. ನನಗೆ ಹೆಚ್ಚು ಹೆವಿ ಕೆಲಸ ಮಾಡಿದ್ದೀನಿ ಅದಕ್ಕೆ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಈಗ ಯಾಕೋ ವೀಕ್ ಆಗಿದ್ದೀನಿ, ಅಥವಾ ಇಲ್ಲ ಏನೋ ಆಲೋಚನೆಗಳನ್ನು ಮಾಡ್ತಾ ಇದ್ದೀನಿ, ಇಲ್ಲ ಹೆವಿ ಪ್ಲ್ಯಾನಿಂಗ್ಸ್ ಏನೋ ಇದೆ, ಫ್ಯೂಚರ್ ಪ್ಲ್ಯಾನಿಂಗ್ಸು, ಆ ಕಾರಣಕ್ಕೋಸ್ಕರ ನನಗೆ ಸ್ಟ್ರೆಸ್ ಆಗಿದೆ, ಅದಕ್ಕೋಸ್ಕರ ನನ್ನ ಜೀವನ ಜೊತೆ ಹೀಗೆ ನಡೀತಾ ಇದೆ ಎಂಬುದನ್ನು ಗಮನಿಸಬಾರ್ದು. ಬದಲಿಗೆ ನಿಮ್ಮ ಒಳಗೆ ಇರ್ತಕ್ಕಂತಹ ಇನ್ನೊಂದು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಕಾರ್ಯ ಎಂಬತಕ್ಕಂಥದ್ದನ್ನು ನೀವು ಅರಿಬೇಕು. ಈ ರೀತಿಯಾಗಿ ಗುರುತಿಸ್ಕೊಳ್ಬೇಕು. ಇಲ್ಲ ನೀವು ದೇಹದಲ್ಲಿ ಕೂದಿದ್ದಾಗ ನಾನು ಇಲ್ಲಿದ್ದೀನಿ ಅಂತ ಬಂದು ಪ್ರತ್ಯಕ್ಷನಾಗಿ ತೋರಿಸಲ್ಲ, ನೋಡೋಣ ಏನು ಮಾಡ್ತೀವಿ ಮಾಡಂತ ಅವಶ್ಯವಾಗಿ ತೋರಿಸಲ್ಲ. ಯಾಕೆ ಅವಕ್ಕೆ ಗೊತ್ತು, ಏಕೆಂದರೆ ನೀವು ಕೂಡ ಮನುಷ್ಯನೇ, ಅವು ಕೂಡ ಆಗಿರ್ತಾವೆ. ನಿಮಗೆಷ್ಟು ಶಕ್ತಿ ಇರುತ್ತೆ ಆ ಶಕ್ತಿಯಿಂದ ಅವುಗಳನ್ನು ನಾಶ ಮಾಡಿ ಹಾಕ್ತೀರ, ಅದಕ್ಕೆ ಅವು ತೋರಿಸ್ಕೊಳ್ಳಲ್ಲ. ಎಂತಹ ಕನಿಕಷ್ಟದ ಸಂದರ್ಭದಲ್ಲೂ ಬಂದರೂ ಕೂಡ ತೋರಿಸ್ಕೊಳ್ಳಲ್ಲ. ನೀವು ಕೆಲವು ಫಿಲ್ಮ್ಗಳಲ್ಲಿ ನೋಡಿ, ಎಂಡಿಂಗ್ ಸೀನಲ್ಲಿ ಆ ತಾಯಿ ಅಷ್ಟು ಒಂದು ವಾರ್ನ್ ಮಾಡ್ತಾಳೆ, ಅಂಥದ್ದೆಲ್ಲ ಮಾಡಬೇಡ, ಭಕ್ತರಿಗೆ ಸಮಸ್ಯೆ ಕೊಡಬೇಡ, ನೀನು ಹೋಗಿ ನಿನ್ನ ಕಾರ್ಯ ಎಲ್ಲಾದರೂ ಹೋಗಿ ಮಾಡ್ಕೋ ಅಂತಾರೆ. ಎಷ್ಟೆಷ್ಟೋ ಫಿಲ್ಮ್ಗಳನ್ನು ನೋಡಿ, ಅವು ಪೂರ್ಣ ಸುಟ್ಟು ಹೋಗೋವರೆಗೂ ಕೂಡ ಆ ಭಕ್ತರನ್ನು ಕಾಡ್ತಾನೆ ಇರ್ತಾವೆ. ಹಾಗೆ ಅವುಗಳನ್ನು ಪೂರ್ಣ ಸುಟ್ಟು ಹಾಕುವವರೆಗೂ ಕೂಡ ನಿಮ್ಮ ಗೋಜಿಗೆ, ನಿಮ್ಮ ವಿಚಾರಕ್ಕೆ ಅವು ಕಾಣಿಸ್ಕೊಳ್ಳಲ್ಲ, ಪಕ್ಕವಾಗಿ ಪೂರ್ಣವಾಗಿ ಕಾಣಿಸ್ಕೊಳ್ಳಲ್ಲ. ಅಲ್ಪ ಸ್ವಲ್ಪ ಇದ್ದೀವಿ ಅಂತೂ 3/4 ಭಾಗ ಕಾಣಿಸಲ್ಲ. ಈ ರೀತಿಯಾಗಿ ಘಟನೆಗಳನ್ನು ನಡೆಸ್ತಾ ಇರ್ತಾರೆ. ನಂತರದಲ್ಲಿ ನಿಮ್ಮ ದೇಹದ ಅಂಗಾಂಗಗಳಲ್ಲಿ ನೋವನ್ನು ಉಂಟು ಮಾಡ್ತದೆ. ಏಕೆಂದರೆ ನಿದ್ದೆ ಸರಿ ಬರಲ್ಲ, ಆಹಾರ ಜೀರ್ಣ ಆಗ್ತಾ ಇರುತ್ತೆ, ಬೇಡದ ಆಹಾರಗಳನ್ನು ತಿನ್ನಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಆಗದಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ನೋವು ಬರ್ತಕ್ಕಂಥದ್ದು, ಊದು ಬರ್ತಕ್ಕಂಥದ್ದು, ಸೆಳೆತ ಬರ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳು ಉಂಟಾಗ್ತವೆ. ಆಗ ನೀವು ತಿಳ್ಕೊಳ್ಬೇಕು, ನನ್ನ ವಯಸ್ಸು ಸರಿ ಇದೆ, ನಾನು ಸೇವಿಸ್ತಕ್ಕಂಥ ಆಹಾರ ಸರಿ ಇದೆ, ನಾನು ಡಯಟ್ ಮಾಡ್ತೇನೆ, ನನ್ನ ಆಹಾರ ಕ್ರಮಗಳು ಸರಿ ಇದೆ, ನಾನು ಸೇವಿಸ್ತಕ್ಕಂಥ ಕ್ಯಾಲರೀಸ್ ಸರಿ ಇದೆ, ಫುಡ್ ಸರಿ ಇದೆ.
ಹಾಗಿದ್ದಾಗ ಈಗ ಹೇಗೆ ವ್ಯತ್ಯಾಸ ಆಗ್ತಾ ಇದೆ? ಅಂತೂ ವ್ಯತ್ಯಾಸ ಆಗ್ತಾ ಇದೆ ಅಂತ ಅಂದರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ. ಇದಕ್ಕೆ ಹೊರತುಪಡಿಸಿ ಬೇರೆ ಯಾವ ಕೆಲಸವನ್ನು ಮಾಡ್ತಿದ್ದಾವೆ ಎಂಬ ವಿಚಾರ ನೀವು ಅರ್ಥಕೊಳ್ಬೇಕು. ಮತ್ತು ವ್ಯಸನಿ ಕಾರ್ಯಗಳಲ್ಲಿ ಹಿತ, ಸಂತೋಷ, ಆಸಕ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ವ್ಯಸನಿ ಕಾರ್ಯ ಅಂದರೆ ಯಾವುದು ಬರ್ತಾವೆ? ಈಗ ಗಂಡು ಮಕ್ಕಳಾದ ಮುಂಚೆನೇ ಹೇಳಿದೆ, ಹವ್ಯಾಸಗಳು, ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು, ಬೀಡಿ ಸಿಗರೇಟ್ ಸೇರ್ತಕ್ಕಂಥದ್ದು, ಅಥವಾ ಈ ಕಾರ್ಡ್ಸ್ ಆಡ್ತಕ್ಕಂಥದ್ದು, ದುಡ್ಡನ್ನು ಖರ್ಚು ಮಾಡಿಸ್ಕೊಂಡು, ಒಟ್ಟಾರೆ ಟೋಟಲಾಗಿ ಹೇಳಬೇಕಂದ್ರೆ ಹೆಣ್ಮಕ್ಳಾದರೂ ಗಂಡು ಮಕ್ಕಳಾದರೂ ಸಮಾಜದಲ್ಲಿ ಯಾವುದು ಕಾರ್ಯ ಬ್ಯಾನ್ ಮಾಡಲಾಗಿದೆ, ಯಾವುದು ಸರಿಯಾದ ಕಾರ್ಯ ಅಲ್ಲ ಅಂತಾರೆ. ಅಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕೊಡ್ತಕ್ಕಂಥದ್ದು, ಅದರಲ್ಲಿ ನಿಮಗೆ ಏನೋ ಒಂದು ಮದವನ್ನು ಕೊಡ್ತಕ್ಕಂಥದ್ದು, ಒಂದು ಸಂತೋಷವನ್ನು ಕೊಡ್ತಕ್ಕಂಥದ್ದು ಮತ್ತು ಅದರಲ್ಲಿ ಹಿತವನ್ನು ಕಲ್ಪಿಸ್ತಕ್ಕಂಥದ್ದು ಮಾಡ್ತಾವೆ. ಯಾಕೆ? ನೀವು ಆ ದಾರಿಗೆ ಹೋಗಿ ಹಾಳಾಗಲಿ ಅಂತ. ಆ ಸಂತೋಷ ಇದೆ ಅಂತಂದರೆ ಮನುಷ್ಯ ಸಂತೋಷನೇ ಹುಡುಕೊಂಡು ಹೊರಟಿರ್ತಾನೆ. ಅದಕ್ಕೋಸ್ಕರ ಆ ರೀತಿ ಕಾರ್ಯಗಳನ್ನು ಅವು ಮಾಡ್ತಾವೆ. ಆ ಮನುಷ್ಯ ಏನಾಗ್ತಾನೆ ಗೊತ್ತಿಲ್ಲದಲೇ ಅವನೇ ಒಂದು ಚಟಗಳಿಗೆ ಬಿದ್ದು ಬಿಡ್ತಾನೆ. ಡ್ರಿಂಕ್ಸನ್ನು ಕುಡಿತಕ್ಕಂಥದ್ದು, ಬೀಡಿ, ಸಿಗರೇಟು, ಹಂಸು, ಪಾನ್ ಪರಗು ಅಂತ ಹೇಳಿ, ಇನ್ನು ಕೆಲವು ಕಡೆ ಎಲ್ಲ ಕಡ್ಡಿ ಪುಡಿ ಹಾಕ್ತಕ್ಕಂಥದ್ದು, ನಶ ಹಾಕ್ತಕ್ಕಂಥದ್ದು, ಗುಟ್ಕಾ ಹಾಕ್ತಕ್ಕಂಥದ್ದು, ಏನೇನು ಕೆಟ್ಟ ಚಟಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಅನ್ಯ ಹೆಂಗಸರ ಸವಾಸವನ್ನು ಮಾಡ್ತಕ್ಕಂಥದ್ದು, ವ್ಯಭಿಚಾರದ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಒಟ್ಟು ಟೋಟಲ್ಲಾಗಿ ಹೇಳಬೇಕಂತಂದರೆ ಆ ಮನುಷ್ಯನನ್ನು ಅಧೋಗತಿಗೆ ತಳ್ಳಲಿಕ್ಕೆ ಯಾವ ಕಾರ್ಯಗಳನ್ನು ಮಾಡಿಸ್ಬೇಕು ಅದೆಲ್ಲವನ್ನು ಮಾಡಿಸ್ಲಿಕ್ಕೆ ಹೋಗ್ತಾವೆ. ಮತ್ತು ಅಂತಹ ಮನುಷ್ಯರನ್ನು ನರಕಕ್ಕೆ ಕೂಡ ತಳ್ತಾವೆ. ಏಕೆಂದರೆ ಆ ಮನುಷ್ಯ ಒಂದು ಸಾರಿ ಕೆಟ್ಟ ಅಂದರೆ, ಆ ಮನುಷ್ಯ ಹಾಳಾದ ಅಂತ ಅಂದರೆ ಅವನಿಗೆ ನರಕದ ಬಾಗಿಲು ಫಿಕ್ಸ್ ಆಗುತ್ತೆ. ಅವನು ಅಷ್ಟಾದಮೇಲೆ ಮುಗೀತು, ಇವನನ್ನು ಹೇಗಾದರೂ ಮಾಡಿ ಇನ್ನಷ್ಟು ತಪ್ಪನ್ನು ಮಾಡಿಸಿ ಇವನನ್ನು ನನ್ನ ಹಿಡಿತಕ್ಕೆ ಕಸ್ಟಡಿಗೆ ತೆಗೆದುಕೊಳ್ಬೋದು. ಅಂದರೆ ಆ ಆತ್ಮವನ್ನು ನನ್ನ ಒಂದು ಗುಲಾಮನನ್ನಾಗಿ ಮಾಡ್ಕೋಬೋದು. ಮತ್ತು ಆ ಆತ್ಮದಲ್ಲಿ ಶಕ್ತಿ ಏನಿರ್ತೈತೆ ಅದನ್ನು ಕಿತ್ಕೊಳ್ಬೋದು. ಮತ್ತು ಈ ಆತ್ಮಕ್ಕೆ ಒಂದು 100 ವರ್ಷ ಆಯಸ್ಸಿದ್ರೆ ಆ 50 ವರ್ಷದ ಆಯಸ್ಸನ್ನು ನನ್ನ ಗುಲಾಮಗಿರಿಯನ್ನು ಮಾಡಲಿಕ್ಕೆ ನಾನು ಕಿತ್ಕೊಳ್ಬೋದು. ಅದಕ್ಕೆ ಆ ಕಾಲ ಮೃತ್ಯು ಹೊಂತಾರೆ. ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ನೇಣಾಕಂಡು ಸಾಯ್ತಾರೆ, ಚಾಕು ಚುಚ್ಕೊಂಡು ಸಾಯ್ತಾರೆ. ಇವರೆಲ್ಲ ಯಾಕೆ ಸಾಯ್ತಾರೆ? ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಯಾಕೆ ಸಾಯ್ತಾರೆ? ಹೀಗೆ ಅವರ ಅಂತಹ ಜನರ ಜೀವನದಲ್ಲಿ ಅವು ಮೊದಲೇ ಪ್ರವೇಶ ಆಗಿರ್ತಾವೆ. ಅವರು ಇನ್ನೂ 40-50 ವರ್ಷ ಬದುಕೋರಂಗಿರ್ತಾರೆ. ದೇಹ ಕೂಡ ಗಟ್ಟಿ ಇರುತ್ತೆ. ಆದರೆ ಅವರೇ ದೇಹಕ್ಕೆ ಹಾನಿ ಮಾಡ್ಕೊಳ್ತಾರೆ. ಯಾಕೆ? ಆ ಆಯಸ್ಸನ್ನು ಅವುಗಳು ಕಿತ್ಕೊಳ್ತಾವೆ, ಗುಲಾಮರನ್ನಾಗಿ ಮಾಡ್ಕೊಳ್ತಾವೆ ಅಂತಹ ಆತ್ಮಗಳನ್ನು. ಅದಕ್ಕೋಸ್ಕರ ಆಕ್ಸಿಡೆಂಟ್ ಮಾಡಿಸ್ತಕ್ಕಂಥದ್ದು, ಈಗ ಮೊದಲು ಹೇಳಿದಂಥ ಕಾರ್ಯವನ್ನೆಲ್ಲವನ್ನು ಮಾಡಿಸಿ ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ತಾವೆ. ತನ್ನ ಕಪಿಮುಷ್ಟಿ ಅಂತ ಅಂದರೆ ಆಂಜನೇಯ ಸ್ವಾಮಿಯ ಬಲವಾದ ಹಿಡಿತ ಅಂತ. ಆದರೆ ಇವುಗಳಿಗೆ ಅದನ್ನು ನಾವು ಹೋಲಿಸ್ಲಿಕ್ಕೆ ಬರಲ್ಲ. ಆದರೆ ಒಂದು ಗಟ್ಟಿಯಾಗಿ ಒಂದು ಹಿಡಿತವನ್ನು ಸಾಧಿಸ್ತವೆ ಅನ್ನೋದಕ್ಕೆ ಈ ಪದ ಬಳಸಬೇಕಾಗತ್ತೆ. ಈ ರೀತಿಯಾಗಿ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂತಹ ಕಾರ್ಯಕ್ಕೆ ಅವು ಆಲೋಚನೆಯನ್ನು ಮಾಡ್ತವೆ, ಯೋಜನೆಗಳನ್ನು ಅವಶ್ಯವಾಗಿ ಮಾಡಿಕೊಳ್ತವೆ. ಜೊತೆಗೆ ನೀವು ಧ್ಯಾನದಲ್ಲಿ ಕುಳಿತಿದ್ದಾಗ ಆ ಒಂದು ಸಮಸ್ಯೆಗಳೆಲ್ಲವನ್ನೂ ಕೂಡ ಧಿಕ್ಕರಿಸಿ, ನಿಮ್ಮ ಮನೋಶಕ್ತಿ ಹೆಚ್ಚಾಗಿದ್ದಾಗ ನೀವು ಧ್ಯಾನವನ್ನು ಅಭ್ಯಾಸವನ್ನು ನಿರಂತರವಾಗಿ ಮಾಡಬೇಕು. ಆಗ ಮಾಡಿದಾಗ ಏನಾಗುತ್ತೆ, ನಿಮಗೆ ನಿಮ್ಮ ಶರೀರದೊಳಗಡೆ ಓಡಾಡ್ತಕ್ಕಂಥದ್ದು ಗೊತ್ತಾಗುತ್ತೆ. ಚಕ್ರದಿಂದ ಚಕ್ರಕ್ಕೆ ಬರ್ತಕ್ಕಂಥದ್ದು, ಇಲ್ಲ ಉಸಿರಿಗೆ ಸಿಕ್ಕಿಸ್ತಕ್ಕಂಥದ್ದು, ಅಥವಾ ರಕ್ತ ನಾಳಗಳಿಗೆ ಕೂರ್ತಕ್ಕಂಥದ್ದು, ಭುಜವನ್ನು ನೋವು ಮಾಡ್ತಕ್ಕಂಥದ್ದು, ಭಾರವನ್ನು ಮಾಡ್ತಕ್ಕಂಥದ್ದು, ಶರೀರ ಭಾರ ಆಗುವಂತೆ ನಿದ್ದೆಯನ್ನು ಮಾಡಿಸ್ತಕ್ಕಂಥದ್ದು, ತೂಕಡಿಕೆ ಬರ್ತಕ್ಕಂಥದ್ದು, ಆಕ್ಲಿಕ್ಕೆ ಬರ್ತಕ್ಕಂಥದ್ದು, ಕೆಮ್ಮು ಬರ್ತದೆ, ಶೀನು ಬರ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಯನ್ನು ಉಂಟು ಮಾಡ್ತಾವೆ. ಆಗ ನೀವು ಗಮನಿಸಬೇಕು, ಧ್ಯಾನದಲ್ಲಿ ಎಲ್ಲ ಸಕಾರಾತ್ಮಕವಾಗಿಯೇ ಪರಿವರ್ತನೆ ಆಗೋದು, ನಕಾರಾತ್ಮಕವಾಗಿ ಪರಿವರ್ತನೆ ಆಗಲ್ಲ. ಆಗ ಅದು ನಕಾರಾತ್ಮಕವಾಗಿ ಪರಿವರ್ತನೆ ಆಗ್ತಾ ಇದೆ. ನಿಮ್ಮ ದೇಹದಲ್ಲಿ ನಿಮ್ಮ ಸ್ಥಿತಿಗತಿಗೆ ಅಂದರೆ ನಿಮ್ಮ ಆರೋಗ್ಯಕರ ದೇಹ ಜೀವನಕ್ಕೆ ಸಂಬಂಧಪಟ್ಟಂತೆ ಈಗ ಹೆಚ್ಚಿನ ಮಟ್ಟದಲ್ಲಿ 100ಕ್ಕೆ 85-90% ನಕಾರಾತ್ಮಕವಾಗಿ ನಿಮಗೆ ಧ್ಯಾನವನ್ನು ಮಾಡಲಿಕ್ಕೆ ಕೂತಾಗ ಆಗ್ತಾ ಇದೆ ಅಂತಂದರೆ ನೀವು ಪಕ್ಕ ಬರೆದಿಟ್ಕೋಬೇಕು ಪೆನ್ನಲ್ಲಿ, ಇದು ನಾನಲ್ಲ ಅಂತ, ಮತ್ತಿನ್ಯಾರೋ ಇದ್ದಾರಂತ. ಆಗ ನಿಮಗೆ ಗೊತ್ತಾಗುತ್ತೆ. ಶರೀರದ ಏಕದಮ್ ಭಾರ ಆಗ್ತಕ್ಕಂಥದ್ದು, ಕಣ್ಣನ್ನು ಮಂಜು ಮಾಡ್ತಕ್ಕಂಥದ್ದು. ಏಕೆಂದರೆ ನಾನು ತ್ರಾಟಕ ಅಭ್ಯಾಸದ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ತ್ರಾಟಕ ಅಭ್ಯಾಸವನ್ನು ಮಾಡಿದ್ರೆ ಏನಾಗುತ್ತೆ? ಕಣ್ಣಿನ ಕಾಂತಿ ಹೆಚ್ಚಾಗುತ್ತೆ ಮತ್ತು ಆ ಮನುಷ್ಯನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಅವನಲ್ಲಿ ಇರ್ತಕ್ಕಂತಹ ಆತ್ಮದ ಎಬಿಲಿಟಿ ಎಂಬತಕ್ಕಂಥದ್ದು ಹೆಚ್ಚಾಗುತ್ತೆ. ಅದಕ್ಕೆ ಇವೇನು ಮಾಡ್ತಾವೆ? ನೀವು ಸರಿಯಾಗಿ ನೋಡಲಿಕ್ಕಾಗಬಾರ್ದು. ಆ ರೀತಿಯಾಗಿ ಕಣ್ಣನ್ನು ಮಂಜು ಮಾಡ್ತಕ್ಕಂಥದ್ದು, ಕಣ್ಣಿಗೆ ಹಾನಿ ಆಗ್ತಕ್ಕಂತಹ ಫುಡ್ಗಳನ್ನು ತಿನ್ನಲಿಕ್ಕೆ ಹೆಚ್ಚು ಪ್ರೇರೇಪಿಸ್ತಕ್ಕಂಥದ್ದು, ಮತ್ತು ಆ ಕಣ್ಣಿನಲ್ಲಿ ಪೊರೆ ಬಂದಂಗೆ ಆಗೋದು, ಅಥವಾ ಕಣ್ಣು ತುಂಬ ಕೆಂಪಾದಂಗೆ ಆಗೋದು, ಕಣ್ಣಿನ ನರಗಳು ಊದ್ಕೊಳ್ಳೋದು, ಕಣ್ಣಲ್ಲಿ ನೀರು ಬರ್ತಾ ಇರೋದು, ಅಥವಾ ಕಣ್ಣನ್ನು ಬಿಡಲಿಕ್ಕೆ ಆಗಲ್ಲ, ಕಣ್ಣಲ್ಲಿ ಜಿಲ್ಲೆ ತುಂಬಿಕೊಳ್ತಕ್ಕಂಥದ್ದು, ಅಂಟದು ರೆಪ್ಪೆಗಳಲ್ಲಿ, ಇಲ್ಲಾಂದರೆ ಕಣ್ಣಿನ ಸುತ್ತ ತಲೆನೋವು ಬರೋ ರೀತಿ ಮಾಡೋದು,
ಇಲ್ಲ ಊದ್ಕೊಂಡಿರ್ತಾವೆ ಶೀತಕ್ಕೆ. ಆ ರೀತಿಯಾಗಿ ಆಹಾರವನ್ನು ತಿನ್ನಿಸ್ತಕ್ಕಂಥದ್ದು. ಈ ರೀತಿಯಾಗಿ ಕಣ್ಣಿನ ಸಮಸ್ಯೆಗಳು ಬರ್ತಾವೆ ಮತ್ತು ಕಿವಿಯಲ್ಲಿ ಕೇಳಲಿಕ್ಕೆ ಸಮಸ್ಯೆಗಳು ಬರ್ತಾವೆ. ಕಿವಿಯ ಭಾಗದಲ್ಲಿ ಹೋಗಿ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಆ ಕಿವಿನಲ್ಲಿ, ಕಣ್ಣಲ್ಲಿ ಮತ್ತು ಬಾಯಲ್ಲಿ, ಹಲ್ಲುಗಳಲ್ಲಿ, ದವಡೆಯಲ್ಲಿ, ಮಿದುಳಲ್ಲಿ ಈ ರೀತಿ ಅವು ಸಮಸ್ಯೆ ಮಾಡಲಿಕ್ಕೆ ಯಾವ್ಯಾವ ಜಾಗ ಇದೆ ಆ ಜಾಗದಲ್ಲೆಲ್ಲ ಸಮಸ್ಯೆಯನ್ನು ಉಂಟು ಮಾಡ್ತಾವೆ. ಪ್ರತಿಯೊಂದು ಅಂಗಾಂಗವೂ ಕೂಡ ಪಂಚತತ್ವದಿಂದ ಆಗಿದೆ. ಅದಕ್ಕೆಲ್ಲೇ ಸ್ವಲ್ಪ ವ್ಯತ್ಯಾಸ ಆದರೂ ನಿಮ್ಮ ಕೈಯಲ್ಲೇ 5 ಬೆರಳುಗಳಿದ್ದಾವೆ. ಅದು ಒಂದನ್ನಾದ್ರೂ ಉಲ್ಟಾ ಮಡ್ಚ್ಕೊಳ್ಳಿ, ಸ್ವಲ್ಪ ಮಡ್ಚಿ ನೋಡೋಣ ಆಗುತ್ತೇನೆ. ನೋವಾಗುತ್ತೆ ತಾನೇ? ಅವು ಗೊತ್ತಿರುತ್ತೆ. ಈ ದೇಹದ ಅಂಗಾಂಗ ಎಂಬತಕ್ಕಂಥದ್ದು ರಚನೆ ಆಗಿರೋದು ಪಂಚತತ್ವದಿಂದ ಆಗಿದೆ. ಇದಕ್ಕೆ ಯಾವ ರೀತಿ ತೊಡಕನ್ನು ಉಂಟು ಮಾಡಿದ್ರೂ ನೋವಾಗುತ್ತೆ. ಅದಕ್ಕೇನು ಮಾಡ್ತಾವೆ? ಅವು ದೇಹದಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳಿಗೆಲ್ಲ ಹೋಗಿ ಕೂರ್ತಾವೆ. ರಕ್ತದ ನಳಿಕೆಗಳಿಗೆ ಹೋಗಿ ಕೂರ್ತಾವೆ. ಅದು ಗೊತ್ತಾಗಲ್ಲ ಮನುಷ್ಯನಿಗೆ. ಆಗ ಉಸಿರಾಡೋಕ್ಕಾಗಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಕೈ ಕಾಲುಗಳಲ್ಲಿ ಗಂಟು ಬರ್ತಕ್ಕಂಥದ್ದು, ರಕ್ತ ಸಂಚಾರ ಸರಿಯಾಗಿ ಆಗದೆ ಮೆದುಳಲ್ಲಿ ಕಾರ್ಯವನ್ನು ಮಾಡಲಿಕ್ಕಾಗಲ್ಲ, ಮಾನಸಿಕವಾಗಿ ಅಸ್ವಸ್ಥತೆ ಎಂಬತಕ್ಕಂಥದ್ದು ಉಂಟಾಗುತ್ತೆ. ಮನುಷ್ಯನ ಶರೀರದಲ್ಲಿ ಕೂದಲು ಉದುರುವಿಕೆ ಎಂಬತಕ್ಕಂಥದ್ದು ಆಗುತ್ತೆ. ಕಣ್ಣಿನ ದೃಷ್ಟಿ ಹೋಗುತ್ತೆ. ಕೆಲವರಿಗೆ ಬೇಗ ಬಿಳಿ ಕೂದಲುಗಳು ಬರ್ತಾವೆ. ಮತ್ತು ಹೆಣ್ಣು ಮಕ್ಕಳಿಗಾದರೆ ಮುಟ್ಟಿನ ಸಮಸ್ಯೆಗಳು ಆಗ್ತಾವೆ. ಅವರು 3 ದಿನ 4 ದಿನಕ್ಕೆ ಆಗಿ ಮುಗಿಸ್ತಕ್ಕಂಥವರು 5 ದಿನ ಆದರೂ, 6 ದಿನ ಆದರೂ, ವಾರ ಆದರೂ, 10 ದಿನ ಆದರೂ ಆಗ್ತಾನೇ ಇರ್ತಾರೆ. ಪೀರಿಯಡ್ಗೆ ಹೋಗ್ತಾನೆ ಇರುತ್ತೆ. ನಂತರದಲ್ಲಿ ಮತ್ತೆ ಇನ್ನೊಂದು ತಿಂಗಳು ಆಗ್ತಕ್ಕಂಥವ್ರು ಅದಕ್ಕೆ ಮುಂಚೆ ಇನ್ನೂ 1 ವಾರದ ಮುಂಚೆ ಕೇವಲ ಆ ಮಕ್ಕಳಿಗೆ ಒಂದು 10, 15 ದಿನ, 12 ದಿನ ಇಷ್ಟು ಮಾತ್ರ ಗ್ಯಾಪ್ ಇರುತ್ತೆ. ಈ ರೀತಿಯಾಗಿ ಹೆಣ್ಮಕ್ಳಾದರೆ ಸಮಸ್ಯೆಯನ್ನು ಕೊಡ್ತಾವೆ. ಗಂಡು ಮಕ್ಕಳಾದರೆ ಸ್ಖಲನವನ್ನು ಉಂಟು ಮಾಡ್ತಕ್ಕಂಥದ್ದು. ಏಕೆಂದರೆ ವೀರ್ಯದಲ್ಲಿ ಶಕ್ತಿ ಇರುತ್ತೆ. ಅದೇ ಹೋದರೆ ಇವನು ಕುಗ್ತಾನೆ ಅಂತ. ಆ ಸಮಸ್ಯೆಗಳು ಉಂಟಾದಾಗ ಮನುಷ್ಯನಿಗೆ ಗೊತ್ತಾಗಲ್ಲ ಯಾಕಾಗ್ತಾ ಇದೆ, ಎಂತಾಗುತ್ತೆ ಅಂತ. ಈ ಥರದ್ದೆಲ್ಲ ಸಮಸ್ಯೆಗಳು ಬಂದಾಗ ನಿಮ್ಮನ್ನು ನೀವು ಗಮನಿಸ್ಕೊಳ್ಬೇಕು. ಅದು ನಾನಲ್ಲ, ಬೇರೆದಿರುತ್ತೆ ಆ ರೀತಿ ಮಾಡುತ್ತೆ ಅಂತ. ಅಜೀರ್ಣದ ಸಮಸ್ಯೆ ಬರ್ತಾವೆ. ಅಜೀರ್ಣದ ಸಮಸ್ಯೆ ಅಂದರೆ ಸರಿಯಾಗಿ ಜೀರ್ಣ ಆದರೆ ತಾನೇ ನಿಮಗೆ ಶಕ್ತಿ ಅಂತಕ್ಕಂಥದ್ದು ಸೇರೋದು. ಅದನ್ನು ಸ್ಟಾಪ್ ಹಾಕ್ತವೆ, ಕಟ್ ಮಾಡ್ತವೆ ಆ ಜಾಗಗಳನ್ನು. ನಿಮಗೆ ಹೊಟ್ಟೆ ಊದ್ದಂಗೆ ಆಗ್ತಕ್ಕಂಥದ್ದು. ಹೆಣ್ಮಕ್ಳಾದರೆ ಅವರು ಏನು ಇಷ್ಟು ದಪ್ಪ ಕಾಣಬೇಕು ಹೊಟ್ಟೆ. ಗಂಡು ಮಕ್ಕಳಾದರೆ ಬಟ್ಟೆ ಹಾಕಿ ಒಂದು ಪ್ಯಾಂಟಿಗೆ ಬೆಲ್ಟ್ ಹಾಕೋದ್ರೂ ಕೂಡ ಹೊಟ್ಟೆ ಇಷ್ಟು ಮುಂದಕ್ಕೆ ಬಂದಿರುತ್ತೆ. ಆದರೆ ಅವ್ರು ದಪ್ಪನೇ ಆಗಿರಲ್ಲ. ಆ್ಯಕ್ಚುಲಿ ಅವರು ಅದಕ್ಕೋಸ್ಕರ ಊಟ ಕೂಡ ಬಿಡ್ತಾರೆ. ಹೆಣ್ಮಕ್ಳು ಗಂಡು ಮಕ್ಕಳು 2 ಜನ ಊಟ ಬಿಡ್ತಾರೆ. ಆದರೂ ಕೂಡ ಹೊಟ್ಟೆ ಉಬ್ಬಿಸ್ಕೊಂಡಿರುತ್ತೆ. ಕಾರಣ ಏನು? ಇವು ಸಮಸ್ಯೆಯನ್ನು ಉಂಟು ಮಾಡ್ತಾ ಇರ್ತವೆ. ಯಾವೊಂದು ನಳಿಕೆ ಮೂಲಕ ಒಂದು ಆಕ್ಸಿಜನ್ ಪಾಸ್ ಆಗಬೇಕು ಅಂದರೆ ಆಕ್ಸಿಜನ್ ಸಂಚಾರ ಆಗ್ತಾ ಇದ್ದರೆ, ನಾನು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಅರ್ಧ ಹೊಟ್ಟೆ ಆಹಾರವನ್ನು ತಿನ್ನಬೇಕು, ಇನ್ನು ಅರ್ಧ ಹೊಟ್ಟೆಗೆ ನೀರನ್ನು ಸೇವಿಸಬೇಕು. ಆಗ ಆಕ್ಸಿಜನ್ ಎಂಬತಕ್ಕಂಥದ್ದು ಸರಾಗವಾಗಿ ಪಾಸ್ ಆಗುತ್ತೆ, ಅಲ್ಲೆಲ್ಲ ಓಡಾಡುತ್ತೆ. ಆಗ ಆಹಾರ ಜೀರ್ಣ ಆಗುತ್ತೆ. ನೀವೇನು ಮಾಡ್ತೀರಾ? ಸಾಕಷ್ಟು ನಿಮಗೆ ತಿನ್ನಿಸ್ಬಿಡ್ತಾವೆ. ಆ ತಿನ್ನಿಸಿದಂಥ ಸಂದರ್ಭದಲ್ಲಿ ಅದು ಅಜೀರ್ಣವನ್ನು ಉಂಟು ಮಾಡ್ತಾವೆ. ಅಯ್ಯೋ, ನಾನು ನಿನ್ನೆ ಜಾಸ್ತಿ ತಿಂದಿದ್ದೆ, ದಪ್ಪ ಆಗಿಬಿಡ್ತೇನೆ, ಅದಕ್ಕೆ ನನಗೆ ಸುಸ್ತಾಗುತ್ತೆ, ಅಜೀರ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟವನ್ನು ಬಿಡ್ತೀರಾ. ಆ ಊಟವನ್ನು ಬಿಟ್ಟರೂ ಅಷ್ಟೇ, ಆ ನಳಿಕೆಗಳಲ್ಲಿ ಕೂತ್ಕೊಂಡು ಅವು ಯಾವ ಜಾಗದಲ್ಲಿ ಈ ಒಂದು ವಾಯು ಸಂಚಾರ ಆಗಬೇಕು ಅಂದರೆ ಗಾಳಿಯ ಸಂಚಾರ ಆಗಬೇಕು, ಆಕ್ಸಿಜನ್ ಸಂಚಾರ ಆಗಬೇಕು, ಆ ಸಂಚಾರವನ್ನು ವ್ಯತ್ಯಾಸಗೊಳಿಸ್ತಾವೆ. ಆಗ ಹೊಟ್ಟೆ ಉಬ್ಬರ ಆಗ್ತಕ್ಕಂಥದ್ದು, ದಪ್ಪ ಆಗ್ತಕ್ಕಂಥದ್ದು ಮತ್ತು ರಕ್ತ ಸಂಚಾರ ಸರಿಯಾಗಿ ಆಗದಲ್ಲೇ ರೋಗ ರುಜಿನಗಳಿಗೆ ಮನುಷ್ಯರು ತುತ್ತಾಗ್ತಾ ಹೋಗ್ತಾರೆ. ಇದೆಲ್ಲ ನಿಮಗೆ ಘಟನೆಗಳು ಆಗ್ತಾ ಇದೆ. ನೀವು ಧ್ಯಾನವನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನಿಮಗೆ ಈ ಥರ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂದರೆ ನಿಮ್ಮನ್ನು ನೀವು ಗಮನಿಸ್ಕೊಳ್ಬೇಕು. ನಿಮ್ಮ ದೇಹದಲ್ಲಿ ನಕಾರಾತ್ಮಕ ಆತ್ಮ ಇದೆ, ಅದು ಈ ಕೆಲಸವನ್ನು ಮಾಡ್ತಾ ಇದೆ ಅಂತ. ವಯಸ್ಸಿಲ್ಲದ ವಯಸ್ಸಲ್ಲಿ ಈ ರೀತಿ ಕಾರ್ಯ ಆಗಲ್ಲ. ಆಯಾ ವಯಸ್ಸಿಗೆ ಅನುಗುಣವಾಗಿ ಆಗ್ತಾವೆ. ಆದರೆ ವಯಸ್ಕರಿದ್ದಂತಹವರ ದೇಹದಲ್ಲೂ ಕೂಡ ಈ ರೀತಿ ಘಟನಾವಳಿಗಳು ನಡೀತಾವೆ. ಅದೇ 70, 80, 90 ವರ್ಷದ ಮುದುಕಿರು ಕೂಡ ಕಟನೆ ಆರೋಗ್ಯಪೂರ್ಣವಾಗಿರ್ತಾರೆ. ಎಷ್ಟು ದೂರ ಆದರೂ ಒಂದು ಕೋಲು ಇಲ್ದಲೇ ನಡ್ಕೋಗ್ತಾರೆ. ಕಣ್ಣು ಚೆನ್ನಾಗಿ ಕಾಣಿಸ್ತವೆ, ಕಿವಿನೂ ಚೆನ್ನಾಗಿ ಕಾಣಿಸ್ತವೆ, ಕೈಕಾಲು ಎಲ್ಲ ಗಟ್ಟಿ ಇರ್ತವೆ. ಅದು ವಯಸ್ಸಿನ ಆಧಾರದ ಮೇಲೆ ಆಗಬೇಕಾದ್ರೆ ಆಗಬೇಕಲ್ವಾ? ಅದು ಯಾವಾಗ ಆಗಬೇಕು? ಕೊನೆ ಹಂತದಲ್ಲಿ ಆಗಬೇಕು. ಈಗ ಇದು ಮಧ್ಯಂತರದಲ್ಲಿ ಆಗ್ತಾ ಇದೆ ಅಂತ ಅಂದರೆ ನಿಮಗೆ ಕಾಮನ್ ಸೆನ್ಸ್ ಇದು. ನಾವು ಆಲೋಚನೆ ಏನು ಮಾಡಬೇಕು, ಇಲ್ಲಿ ನಕಾರಾತ್ಮಕ ಶಕ್ತಿ ಕೆಲಸ ಇದೆ ಅಂತ. ಜೊತೆಗೆ ಹೆಚ್ಚು ನಕಾರಾತ್ಮಕ ಆತ್ಮಗಳನ್ನು ನೀವೇನಾದರೂ ಇವುಗಳೆಲ್ಲವನ್ನು ಧಿಕ್ಕರಿಸಿ ಭಗವಂತನನ್ನು ಸ್ಮರಣೆ ಮಾಡ್ತಾ, ಧ್ಯಾನ ಮಾಡ್ತಾ, ಪೂಜೆಯನ್ನು ಮಾಡ್ತಾ ಮತ್ತು ಆ ಭಗವಂತನ ಪರಮಾತ್ಮನಿಂದ ಶಕ್ತಿಯನ್ನು ಸ್ವೀಕರಿಸ್ತಾ ನಿಮ್ಮ ಆತ್ಮಕ್ಕೆ ಶಕ್ತಿಯನ್ನು ತುಂಬಿಕೊಳ್ತಾ ಇದ್ರೆ ಏನು ಮಾಡ್ತಾವೆ? ನಾನು ಹಾಳಾಗ್ಬಿಡ್ತೀನಿ, ಇವನು ನನ್ನನ್ನು ತೆಗೆದುಬಿಡ್ತಾನೆ ಅಂತ ಏನು ಮಾಡ್ತಾವೆ? ನೀವು ಯಾವ ಕಡೆ ಹೋಗೋದಕ್ಕಾದ್ರೂ ಒಂದು ಆಸೆಯನ್ನು ಕೊಡ್ತಕ್ಕಂಥದ್ದು. ದೇವಸ್ಥಾನಗಳಿಗೋ, ಆಸ್ಪತ್ರೆಗಳಿಗೋ, ಕೋರ್ಟು ಕಚೇರಿಗಳಿಗೋ, ಜನಸಂದಣಿ ಇರ್ತಕ್ಕಂಥ ಸಂತೆಗಳಿಗೋ, ಮಾರ್ಕೆಟ್ಗಳಿಗೋ, ಕ್ಲಬ್ಗಳಿಗೋ
ಮದುವೆ ಮುಂಜಿಗಳಿಗೂ ಮತ್ತು ಯಾವುದಾದ್ರೂ ಒಂದು ರಾಜಕೀಯ ಕಾರ್ಯಕ್ರಮ ಆಗ್ಬೋದು, ಇನ್ನಿತರ ಸಾಮಾಜಿಕ ಕಾರ್ಯಕ್ರಮ ಆಗ್ಬೋದು, ಚಟುವಟಿಕೆ ಆಗ್ಬೋದು, ಈಗ ಬೇಕಾದಷ್ಟು ಸಂಘಗಳಿದ್ದಾವೆ, ಅಂಥ ಸಂಘಗಳಲ್ಲಾಗ್ಬೋದು ನಿಮ್ಮನ್ನು ಅಲ್ಲಿಗೆ ತಳ್ಳೋದು, ನಿಮಗೆ ಆಸಕ್ತಿಯನ್ನು ಉಂಟು ಮಾಡೋದು. ಅಲ್ಲಿಗೆ ಹೋದಾಗ ಅವಕ್ಕೆ ಒಂದು ಅನುಕೂಲವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ನಕಾರಾತ್ಮಕ ಆತ್ಮಗಳು ಬೇಕಾದಷ್ಟಿದ್ದಾವೆ. ಅವುಗಳನ್ನು ಕರೆಯೋದು, ಬನ್ನಿ ಬನ್ನಿ ಈ ದೇಹದಲ್ಲಿ ಸಾಕಷ್ಟು ಅನುಭವಿಸಲಿದೆ, ಜಾಗ ಖಾಲಿ ಇದೆ ಅಂತ. ಆಗ ಇನ್ನಷ್ಟು ಆತ್ಮಗಳನ್ನು ತುಂಬಿಸಿಕೊಂಡು ಬಂದು ಎತ್ತು ಏರಿಗೆ ಕೋಣ ನೀರಿಗೆ ಅಂದರೆ ಅವು ನಿಮ್ಮ ದೇಹದಲ್ಲಿ ಇದ್ಕೊಂಡು ಒಬ್ಬ ಹಾಡು ಹೇಳ್ತಾ ಇದ್ದರೆ ಇನ್ನೊಂದು ದೇವರ ನಾಮ, ಇನ್ನು ಅದು ಶೌಚಕ್ಕೆ ಹೋಗುವಾಗಲೇ ಆ ಥರದ ಎಲ್ಲ ಹಾಡುಗಳು ಬರ್ತಕ್ಕಂಥದ್ದು, ಇಲ್ಲ ಆ ಥರ ಭಗವಂತನನ್ನು ನೆನೆಸ್ತಕ್ಕಂಥದ್ದು, ಇಲ್ಲ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು, ಅಥವಾ ಯಾವುದಾದ್ರು ಒಂದು ಫಿಲ್ಮಿನ ಹಾಡಿನ ಹೇಳ್ತಕ್ಕಂಥದ್ದು, ಒಂದು ಭಾವನಾತ್ಮಕವಾಗಿ ನಿಮ್ಮನ್ನು ಮುಳುಗಿಸಿ ಹಾಕಬೇಕು ಅದರೊಳಗಡೆ. ಅಂತಹ ಹಾಡುಗಳನ್ನು ಹೇಳ್ತಕ್ಕಂಥದ್ದು ನಿಮಗೆ ಗೊತ್ತಿರಲ್ಲ. ಯಾಕೆ? ಒಂದು ನಿಮ್ಮ ದೇಹದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾ ಇರುತ್ತೆ. ನೀವು ಆಹಾರ ಸೇವನೆಯನ್ನು ಮಾಡಬೇಕು ಅಂತಂದರೆ ಫೋನನ್ನು ನೋಡೋದಕ್ಕೆ ಇನ್ನೊಂದು ಆಸೆಯನ್ನು ಕೊಡುತ್ತೆ. ಹೀಗೆ ಹಲವಾರು ಆತ್ಮಗಳನ್ನು ಸೇರಿಸ್ಕೊಳ್ತಾವೆ ಒಂದೊಂದು ದಿಕ್ಕಿಗೆ. ನೀವು ಕೈಲಿ ಫೋನು ಹಿಡಿದಿರ್ತಾರೆ, ಈ ಕಡೆ ತಿಂಡಿನೂ ತಿಂತಾ ಇರ್ತಾರೆ, ಈ ಕಡೆ ಬರಿತಾನೂ ಇರ್ತೀರ. ಅದು 3 ಕೆಲಸ ಕರೆಕ್ಟಾಗಿ ಆಗಲ್ಲ, ಅಪೂರ್ಣ ಆಗುತ್ತೆ. ಯಾಕೆ? ನಿಮ್ಮನ್ನು ಭ್ರಾಂತಿಗೊಳಿಸಿ ನಿಮ್ಮ ಮೂಲ ಆತ್ಮ ಏನಿರುತ್ತೆ ಅದು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಬಾರ್ದು, ಅದನ್ನು ವಿಚಲಿತಗೊಳಿಸಬೇಕು. ಅದನ್ನು ವಿಚಲಿತಗೊಳಿಸಿದ ನಂತರದಲ್ಲಿ ಅವು ನಿಮ್ಮ ಬುದ್ಧಿಯ ಮೇಲೆ, ನಿಮ್ಮ ಮಿದುಳಿನ ಮೇಲೆ ಆಕ್ರಮಣವನ್ನು ಮಾಡಿ ಹಿಡಿತದಲ್ಲಿ ಇಟ್ಕೊಳ್ಳಲು ಸಾಧ್ಯ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾವೆ, ಅನ್ಯ ಆತ್ಮಗಳನ್ನು ಸೇರಿಸ್ಕೊಳ್ತಾವೆ. ಆಹಾರ, ವಿಹಾರ, ಮಾತು, ಕಾರ್ಯ ಇದರಲ್ಲೆಲ್ಲದರಲ್ಲೂ ಕೂಡ ನಿಮ್ಮ ನೈಜ ನಡತೆ ಏನಿರ್ತೈತೆ ಅದನ್ನೆಲ್ಲವನ್ನು ಬದಲಾಯಿಸ್ತವೆ. ಯಾಕೆ? ಗೊತ್ತಿರುತ್ತೆ ನಿಮ್ಮ ನೈಜ ನಡೆನುಡಿ ಏನಂತ. ಯಾಕೆ ಬದಲಾಯಿಸ್ತವೆ ಅಂತಂದರೆ ನಿಮ್ಮ ನೈಜ ನಡೆನುಡಿನ ಬಿಟ್ಟರೆ ನೀವು ಅವರನ್ನು ತೆಗಿತೀರ. ಆ ಕಾರಣಕ್ಕೆ ಏನು ಮಾಡ್ತಾವು, ಮೊದಲು ಮನುಷ್ಯರಾಗಿರ್ತಾರೆ, ಅವ್ರಿಗೆ ಗೊತ್ತು ಹೇಗಿದ್ದರೆ ಹೇಗಾಗುತ್ತೆ, ಎಂತೆಂಥ ಕಾರ್ಯವನ್ನು ಮಾಡ್ತಾರೆ ಜನ ಅಂತ. ಈಗ 2 ಮಂದಿ 2 ಗುಂಪು ಇರುತ್ತೆ, ಅವರು ಹೊಡೆದಾಡ್ಕೊಂಡು ಅಂದರೆ ಇವನು ಅವನಿಗೆ ಹೊಡಿಬೇಕು ಅಂತ ಸ್ಕೆಚ್ಚು, ಅವರು ಇವಿಗೆ ಗುಂಪಿಗೆ ಹೊಡಿಬೇಕು ಅಂತ ಸ್ಕೆಚ್ ಹಾಕ್ತಾರೋ ಇಲ್ವೋ? ಅವಶ್ಯವಾಗಿ ಹಾಕ್ತಾರೆ. ಹಾಗೆಯೇ ಕೂಡ ಇವು ಹಾಗೆ ಮಾಡ್ತಾವೆ. ಅಂಥದ್ರಲ್ಲಿ ಬೇರೆ ಆತ್ಮಗಳನ್ನು ಕರೆದಿದ್ದಾಗ ನಿಮ್ಮ ನೈಜ ಗುಣ ನಡತೆಯನ್ನು ಇರಲಿಕ್ಕೆ ಬಿಡಲ್ಲ, ಅವುಗಳು ಪೂರ್ಣ ಹಾವಿಯಾಗ್ತವೆ. ಆಗ ನೀವು ತಿಳಿದುಕೊಳ್ಬೇಕು, ನನ್ನ ನಡೆ ನೋಡಿ ಈ ಥರ ಇರಲಿಲ್ಲಲ್ಲ, ಯಾಕೆ ಈಗ ಬದಲಾಗಿದೆ ನನ್ನಲ್ಲಿ ಎಂಬತಕ್ಕಂಥ ಪ್ರಶ್ನೆಯನ್ನು ಮಾಡಲಿಕ್ಕೂ ಕೂಡ ನಿಮ್ಮ ಸಾಮಾನ್ಯವಾದ ಮನಸ್ಥಿತಿಯನ್ನು ಇರಲಿ ಬಿಡಲ್ಲ. ನೀವು ಆ ಆಲೋಚನೆಯನ್ನು ಮಾಡಿದ್ರೂ ಕೂಡ ಅವು ಕೆಟ್ಟು ಅಂತಾವೆ, ನಾವು ಹಾಳಾಗ್ತೀವಿ ಅಂತ. ಅದಕ್ಕೆ ಅದನ್ನೂ ಕೂಡ ನೀವು ಆಲೋಚನೆ ಮಾಡೋಂಥ ಸಂದರ್ಭಕ್ಕೆ ಬಂದರೆ ಅದು ಡಿಸ್ಟರ್ಬ್ ಮಾಡ್ತಕ್ಕಂತಹ ಇನ್ನೊಂದು ವಿಚಾರಗಳು. ನೀನು ಫೋನ್ ಮಾಡಬೇಕು ಅಂದ್ಕೊಂಡಿದ್ದಲ್ಲ, ನೀನು ಕೆಲಸ ಆಗಬೇಕು ಅಂದ್ಕೊಂಡಿದ್ದಲ್ಲ, ನಿನ್ಗೆ ದುಡ್ಡು ಇಲ್ವಲ್ಲ, ನೀನು ಬಿಸ್ನೆಸ್ ಮಾಡಬೇಕಲ್ಲ, ನೀನು ಮದುವೆ ಆಗಬೇಕಲ್ಲ, ನೀನು ಮನೆ ಕಟ್ಟಬೇಕಲ್ಲ, ಇಂತಹ ವಿಚಾರಗಳು. ಅವ್ನು ನಿನಗೆ ಬೈದ್ನಲ್ಲ ಅವತ್ತು, ಅವ್ನು ನಿನಗೆ ಬೆಲೆನೇ ಕೊಡಲಿಲ್ಲ, ನಿಂಗೆ ಅವಮರ್ಯಾದೆ ಮಾಡ್ದ. ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದೆಲ್ಲವನ್ನು ಕೂಡ ಅವು ಒಂದು ಡಾಟಾ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಂಡಿರ್ತವೆ. ಯಾವ ಟೈಮಿಗೆ ಯಾವ ಒಂದು ಸ್ವಿಚ್ ಹಾಕಿದ್ರೆ ಎಲ್ಲಿ ಅದು ಬರ್ನ್ ಆಗುತ್ತೆ, ಇವನು ಯಾವುದಕ್ಕೆ ಕ್ರೋಧ ಪಟ್ಕೊಳ್ತಾನೆ, ಯಾವುದಕ್ಕೆ ಶಾಂತವಾಗ್ತಾನೆ, ಇದೆಲ್ಲವನ್ನು ತಿಳ್ಕೊಂಡಿರ್ತಾವೆ. ಆ ರೀತಿಯಾಗಿ ಮಾಡಿ ನಿಮ್ಮ ನಡೆ ನುಡಿ, ಮಾತು, ಮಾರ್ಗ, ಕಾರ್ಯ ಎಲ್ಲವನ್ನು ಕೂಡ ಅವು ಬದಲಿಸ್ತವೆ. ನಡವಳಿಕೆಯಲ್ಲಿ ಸಂಪೂರ್ಣವಾದಂತಹ ನಿಮ್ಮ ಭಾವನೆಗಳೇನಿರ್ತೈತೆ ಆ ಭಾವನೆಗಳೆಲ್ಲವನ್ನು ಸಾಯಿಸಾಕ್ತಾವೆ. ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ತಾವೆ. ನೀವು ಸಾಮಾನ್ಯವಾಗಿ ಸ್ನೇಹಿತರ ಜೊತೆಗೆ ಒಂದು ಪರಸ್ಪರ ಒಂದು ಒಳ್ಳೆ ಮನಸ್ಸಿನಿಂದ ಮಾತಾಡ್ತಕ್ಕಂಥವರು, ಆತ್ಮೀಯವಾಗಿ ಇರ್ತಕ್ಕಂತಹ ನಡೆನುಡಿ ಅದು ಸ್ನೇಹಿತರೊಂದಿಗೆ ಆಗಬೇಕಂತಿಲ್ಲ, ಎನಿವನ್ ಯಾವ ಪರ್ಸನ್ ಜೊತೆಗಾದ್ರೂ ಅಷ್ಟೇ. ಅವ್ರ ಜೊತೆ ಹೋದ್ರೆ ನೀವು ಜಗಳಕ್ಕೆ ಹೋಗಬೇಕು, ಇಲ್ಲ ಸಮಸ್ಯೆಯನ್ನು ಉಂಟು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಅವು ದಿಢೀರನ್ನೇ ನಷ್ಟವನ್ನು ಉಂಟು ಮಾಡ್ತಕ್ಕಂಥದ್ದು, ದಿಢೀರನ್ನೇ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಮಾಡ್ತಾವೆ. ಆಗ ನಿಮ್ಗೆ ಅಂದ್ಕೊಳ್ಬೇಕು, ಇದು ನನ್ನ ನೇಚರ್ ಅಲ್ಲ, ಆದರೂ ಈಗ ಆಗುತ್ತೆ ಅಂದರೆ ಇದು ಬೇರೆ ಒಂದು ಆತ್ಮಗಳ ಕಾರ್ಯ ಆಗ್ತಾ ಇದೆ ಎಂಬತಕ್ಕಂಥದ್ದನ್ನು ನೀವು ಗುರ್ತು ಮಾಡ್ಕೊಳ್ಬೇಕು. ಅದು ಕೇವಲ ನಿಮ್ಮ ದೇಹದಿಂದ ಆಗಿರ್ಬೋದು, ಅಥವಾ ಯಂತ್ರಮಂತ್ರ ತಂತ್ರದಿಂದ ಮಾಡಿಸಿರೋದಾಗಿರ್ಬೋದು, ಅಥವಾ ನಕಾರಾತ್ಮಕ ಆತ್ಮಗಳಿಂದ ಕೂಡ ಆಗಿರ್ಬೋದು. ವಿಶೇಷವಾಗಿ ಇಲ್ಲಿ ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿಗೆ ಅವನ ದೇಹದ ಶಕ್ತಿಯನ್ನು, ಆತ್ಮದ ಶಕ್ತಿಯನ್ನು ಬಳಸಿಕೊಂಡು ಸಕಾರಾತ್ಮಕ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ಬಂದಿರತಕ್ಕಂಥ ಆತ್ಮಗಳಲ್ಲಿ ವಿಶೇಷವಾಗಿ ಇದಿರುತ್ತೆ. ಇನ್ನಿತರ ವಿಚಾರಗಳನ್ನು ಬಿಡಿ, ಅದು ಬೇರೆ ವಿಡಿಯೋಗೆ ಸಂಬಂಧಪಟ್ಟಿದ್ದು. ಮುಂದಿನ ವಿಚಾರವಾಗಿ ನಾವು ಏನನ್ನು ಗಮನಿಸಬೇಕು, ನಮ್ಮ ದೇಹದಲ್ಲಿ ಅವುಗಳಿದ್ದಾವೆ, ಅದನ್ನೆಲ್ಲ ನಾವು ತಿಳಿಬೇಕು ಅಂತಂದರೆ ಏನನ್ನು ಮುಖ್ಯವಾಗಿ ಗಮನಿಸಬೇಕು. ಈಗ ಸಾಕಷ್ಟು ಅಂಶಗಳನ್ನು ಹೇಳಿದ್ದೀನಿ, ಜೊತೆಗೆ ಇನ್ನೊಂದು ಸ್ವಲ್ಪ ಅಂಶಗಳನ್ನು ನೀವು ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕು. ಏಕೆಂದರೆ ಅಲ್ಪವಿದ್ಯೆ ಮಹಾಗರ್ವಿ, ಅಲ್ಪಜ್ಞಾನ ಹಾನಿಯಂತೂ ಅವಶ್ಯವಾಗಿ ಮಾಡುತ್ತೆ. ಅದಕ್ಕಾಗಿ ಇದರ ಪೂರ್ವಪರ ಹಿಂದಿನ ವಿಚಾರಗಳು, ಮುಂದಿನ ವಿಚಾರಗಳನ್ನು, ಮಧ್ಯಂತರದ ವಿಚಾರಗಳನ್ನು ತಿಳಿದುಕೊಳ್ಳಬೇಕು, ವಿಚಾರ ಮಾಡಬೇಕು, ಆಲೋಚಿಸಬೇಕು ಮತ್ತು ಒಂದು ನಿರ್ಧಾರಕ್ಕೆ ಬರಬೇಕು.
ಯಾಕೆಂದರೆ ಯಾವೊಬ್ಬ ಮನುಷ್ಯನ ಜೀವನದಲ್ಲಿ ಯಾವ ಯಾವ ರೀತಿ ಘಟನೆಗಳು ಕಾರ್ಯಗಳು ನಡೀತಾವೆ ಅದು ಏಕಸಮಾನವಾಗಿ ಎಲ್ಲರಿಗೂ ನಡೆಯಲ್ಲ. ಯಾವುದೇ ಒಬ್ಬ ಧ್ಯಾನಸ್ಥನಾದಾಗ್ಯೂ ಕೂಡ ಆ ಒಬ್ಬ ಧ್ಯಾನಸ್ಥನಿಗೆ ಇರ್ತಕ್ಕಂಥ ಶಕ್ತಿ, ಸಂಪರ್ಕ ಮತ್ತು ಅವನಿಗಿರ್ತಕ್ಕಂತಹ ಅದೃಷ್ಟ, ಅವನಿಗಿರ್ತಕ್ಕಂತಹ ಒಂದು ಜಾತಕದ ಬಲ ಇದೆಲ್ಲವೂ ಕೂಡ ಏಕಸಮಾನವಾಗಿ ಎಲ್ರಿಗೂ ಇರಲ್ಲ, ಭಿನ್ನವಾಗಿರುತ್ತೆ. ಇಂತಹ ವಿಚಾರಗಳು ಕೆಲವರ ಜೀವನದಲ್ಲಿ ಅಷ್ಟು ನಡೀಬೋದು, ಅಷ್ಟು ನಡೀದೇ ಇರ್ಬೋದು. ಅದಕ್ಕೆ ಮುಂಚೆ ಯಾವುದಾದ್ರು ಒಂದು ದೈವ ಬಲ ಇದ್ದಂಥ ಪಕ್ಷದಲ್ಲಿ ಅಂಥ ನಕಾರಾತ್ಮಕ ಆತ್ಮಗಳನ್ನು ನಷ್ಟಗೊಳಿಸ್ಬೋದು, ಅಥವಾ ದೈವಬಲ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳು ಕೂಡ ಮನುಷ್ಯನಿಗೆ ಹೆಚ್ಚಾಗಿ ಉತ್ಪನ್ನ ಆಗ್ಬೋದು. ಆ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋವನ್ನು ಕೇಳಿದ್ರೆ ಇದೆಲ್ಲವೂ ಕೂಡ ಸರಿಸಮಾನವಾಗಿ ಏಕಸಮಾನವಾಗಿ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ, ಎಲ್ಲರಿಗೂ ಸಹಜವಾಗಿ ನಡೆಯುತ್ತೆ ಎಂಬತಕ್ಕಂಥ ಮನಸ್ಥಿತಿಗೆ ಬರಬೇಡಿ. ಯಾಕೆಂದರೆ ಯಾರ ಆತ್ಮದ ಸ್ಥಿತಿ ಎಷ್ಟಿರುತ್ತೋ, ಶಕ್ತಿ ಎಷ್ಟಿರುತ್ತೋ, ಸಂಪರ್ಕಗಳು ಎಷ್ಟಿರುತ್ತೋ, ಮುಂಚೆನೇ ನಾನು ಹೇಳಿದಂಥ ಹಣಬಲ, ಜನಬಲ, ಧನಬಲ ಇದೆಲ್ಲವೂ ಮುಖ್ಯ ಆಗುತ್ತೆ. ಅಲ್ಲಿ ಯಾವ್ಯಾವ ರೀತಿ ಕಾರ್ಯಗಳನ್ನು ಮಾಡ್ತವೆ, ತಂತ್ರ ಪ್ರತಿತಂತ್ರ ಎಲ್ಲ ಕೂಡ ಹೆಣಿತಾವೆ. ನಾನು ಆಯುಧಗಳ ಬಗ್ಗೆ ಹೇಳಿದೆ, ಹಿಂದೆ ಎಲ್ಲ ಎಂತೆಂಥ ಅಸ್ತ್ರಗಳನ್ನು ಬಳಸ್ತಾಯಿದ್ರು, ಎಂತೆಂಥ ಮಂತ್ರಗಳನ್ನು ಹೇಳಿ ಪ್ರಯೋಗವನ್ನು ಮಾಡ್ತಾಯಿದ್ರು. ಅದೇ ರೀತಿ ಕಾರ್ಯಚಟುವಟಿಕೆಗಳು ಕೂಡ ಈಗ ಮಾನಸಿಕ ಹಂತದಲ್ಲಿ ಮನುಷ್ಯನನ್ನು ತುಳಿಲಿಕ್ಕೆ, ನಾಶವನ್ನು ಮಾಡಲಿಕ್ಕೆ, ಅವನನ್ನು ಹಾಳು ಮಾಡಲಿಕ್ಕೆ ಕೂಡ ಅವು ಪ್ರಯೋಗವನ್ನು ಮಾಡ್ತಾವೆ. ಅಂತಹ ವಿಡಿಯೋಗಳೆಲ್ಲವನ್ನು ಅವಶ್ಯವಾಗಿ ನೋಡಿ. ಯಾಕೆಂದರೆ ಜ್ಞಾನ ಎಂಬತಕ್ಕಂಥದ್ದು ಎಲ್ಲ ವಿಧಾನದಿಂದಲೂ ಬೇಕು. ಆ ಜ್ಞಾನ ತಿಳಿದಾಗ ನಿಮಗೆ ನಿರ್ಧಾರ ಮಾಡಲಿಕ್ಕೆ ಸರಿಯಾಗುತ್ತೆ. ಮುಂದಿನ ವಿಚಾರವಾಗಿ ಸಾಧನೆ ಮಾಡುವ ವ್ಯಕ್ತಿ ಯಾರಿರ್ತಾನೆ ಅವನನ್ನು ಒಂಟಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾವೆ. ಯಾಕೆಂದರೆ ಇದು ಸಾಧನೆ ರಹಿತತೆಯಿಂದ ಇರಲಿಕ್ಕೆ ಮಾಡ್ತಕ್ಕಂಥದ್ದು. ಸಾಧನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಂಡು ಒಂಟಿಯಾಗಿದ್ಕೊಂಡು ಸಾಧನೆಯನ್ನು ಮಾಡ್ತಾರಲ್ಲ, ಅವರಿಗೆ ಇದು ಸಂಬಂಧಿಸಿಲ್ಲ. ಅವರು ಹಿಮಾಲಯದಲ್ಲಿ, ಅನ್ಯ ಜಾಗಗಳಲ್ಲಿ, ಪರ್ವತ ಶ್ರೇಣಿಗಳಲ್ಲಿ, ಗುರುಕುಲದಲ್ಲಿ, ಗುರುಗಳ ಕ್ಷೇತ್ರದಲ್ಲಿ ಹೋಗ್ತಾರೆ, ಒಂಟೊಂಟಿಯಾಗಿ ಧ್ಯಾನವನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಿಲ್ಲ. ಬದಲಿಗೆ ಯಾವ ನಕಾರಾತ್ಮಕ ಆತ್ಮಗಳು ಇರ್ತಾವೋ ಆ ಮನುಷ್ಯನಿಗೆ ಸಂಪರ್ಕಕ್ಕೆ ಬರಬಾರ್ದು, ಬೇರೆ ಯಾರು ಹೆಲ್ಪ್ ಮಾಡಬಾರ್ದು, ಸಹಾಯವನ್ನು ಮಾಡಬಾರ್ದು, ಈ ಒಂದು ಆತ್ಮಕ್ಕೆ ಆಧ್ಯಾತ್ಮಿಕ ಜ್ಞಾನ ಸಿಗಬಾರ್ದು, ಅಥವಾ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ತಕ್ಕಂಥ ಯಾವ ಮಾರ್ಗಗಳು ಲಭ್ಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಮನುಷ್ಯನನ್ನು ಒಂಟಿಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾವೆ. ನಿಮ್ಮ ಜೀವನದಲ್ಲಿ ಈ ರೀತಿ ಘಟನೆಗಳು ನಡೀತಾ ಇದ್ದರೆ ಅವಶ್ಯವಾಗಿ ನಿಮ್ಮಲ್ಲಿ ನೀವು ವಿಚಾರ ಮಾಡಿಕೊಳ್ಳಬೇಕು. ಏಕೆಂದರೆ ಇದು ಸೂಕ್ಷ್ಮವಾದಂತಹ ವಿಚಾರ ಮತ್ತು ಇದು ಮುಂದಿನ ದಿನಗಳಲ್ಲಿ ಯಾವ ಒಬ್ಬ ವ್ಯಕ್ತಿ ಏಕವ್ಯಕ್ತಿಯಾಗಿರ್ತಾನೆ, ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಆಗಲ್ಲ, ತನ್ನಲ್ಲಿ ತಾನು ಹೆಚ್ಚು ಶಕ್ತಿಯನ್ನು ತುಂಬಿಕೊಂಡು ಸಕಾರಾತ್ಮಕವಾಗಿ ಮುನ್ನುಗ್ಗಲು ಪ್ರಯತ್ನವನ್ನು ಮಾಡಲ್ಲ ಮತ್ತು ಮುನ್ನುಗ್ಗಲು ಅವನಿಗೆ ಮನಸ್ಥಿತಿ ಸಪೋರ್ಟ್ ಮಾಡಲ್ಲ, ಜೀವನದಲ್ಲಿ ಇರ್ತಕ್ಕಂತಹ ಕರ್ಮಫಲಗಳು ಸಪೋರ್ಟ್ ಮಾಡಲ್ಲ. ಅಂತಹ ವ್ಯಕ್ತಿಗಳು ಅವಶ್ಯವಾಗಿ ಒಂಟಿತನದ ಜೀವನವನ್ನು ಮಾಡಬೇಡಿ. ಏಕೆಂದರೆ ಗುಂಪಲ್ಲಿ ಇರ್ತಕ್ಕಂಥ ಜಿಂಕೆಗಳಲ್ಲಿ ಒಂದು ಜಿಂಕೆಯನ್ನು ಮಾತ್ರ ಒಂಟಿಗೊಳಿಸಿ ಮಿಕ್ಕಂಥ ಸಿಂಹಗಳು, ಹುಲಿಗಳು ಅಥವಾ ಕಿರಬಗಳು, ಚಿರತೆಗಳು ಆ ಒಂದು ಜಿಂಕೆಯನ್ನು ಭೇಟಿ ಆಡ್ತಾವೆ. ಗುಂಪಲ್ಲಿ ಇದ್ದವನ್ನ ಭೇಟಿ ಆಡಲಿಕ್ಕೆ ಆಗಲ್ಲ. ಒಗ್ಗಟ್ಟಿನಲ್ಲಿ ಬಲ ಇದೆ. ಆ ಕಾರಣಕ್ಕೆ ಏನು ಮಾಡ್ತವೆ, ಅಂತಹ ಮನುಷ್ಯರನ್ನು ಒಂಟಿಗೊಳಿಸ್ತಾವೆ. ಒಂಟಿಗೊಳಿಸಿ ನಂತರದಲ್ಲಿ ಹಾವಿಯನ್ನು ಆಗ್ತಕ್ಕಂಥದ್ದು ಆ ಮನುಷ್ಯನ ಮೇಲೆ. ಆ ಒಂದು ಯುದ್ಧ ಮಾಡ್ತಕ್ಕಂಥ ತಂತ್ರ ಏನಿದೆ, ಜೊತೆಗೆ ಪ್ರಾಣಿಗಳಲ್ಲಿ ಬೇಟೆಯಾಡ್ತಕ್ಕಂಥ ವಿಧಾನ ಏನಿದೆ, ಆ ಒಂದು ವಿಧಾನವನ್ನು ಇಲ್ಲಿ ಬಳಸ್ತಾವೆ. ಅಸ್ತ್ರಗಳನ್ನು ಬಳಸಿ ಅಂತಹ ಮಾರ್ಗಗಳ ಮುಖಾಂತರ ಮನುಷ್ಯನನ್ನು ತುಳಿತಕ್ಕಂಥದ್ದು, ನಷ್ಟಗೊಳಿಸ್ತಕ್ಕಂಥದ್ದು ಬೇರೆ. ಜೊತೆಗೆ ಈ ಒಂದು ಪ್ರಾಣಿಗಳ ಕಾರ್ಯಚಟುವಟಿಕೆಗಳನ್ನು ಕೂಡ ಅವು ಈ ಮನುಷ್ಯನ ಜೀವನದಲ್ಲೂ ಕೂಡ ಅಳವಡಿಸ್ತಾವೆ. ಏಕೆಂದರೆ ಅವಕ್ಕೆ ಗೊತ್ತಿರುತ್ತೆ ಹೇಗೆ ಮಾಡಿದ್ರೆ ಹೇಗೆ ಸರಿ ಅಂತ. ಒಗ್ಗಟ್ಟಿನಲ್ಲಿ ಬಲ ಇದೆ. ಗುಂಪಿದ್ರೆ ಅವ್ರು ನಮ್ಮನ್ನು ಸಾಯಿಸ್ಬಿಡ್ತಾರೆ. ಯಂತ್ರದ ಮೂಲಕನೋ, ತಂತ್ರದ ಮೂಲಕನೋ, ಭಗವಂತನ ಮೂಲಕನೋ ಹೇಗಾದರೂ ಸರಿ ನಮ್ಗೆ ಹಾನಿ ಮಾಡ್ತಾರೆ. ಅದಕ್ಕೋಸ್ಕರ ಅಂತಹ ಧ್ಯಾನಸ್ಥನನ್ನು ಮತ್ತು ಯೋಗಿಗಳನ್ನು ಒಂಟಿಯನ್ನಾಗಿ ಮಾಡ್ತಕ್ಕಂಥದ್ದು. ಮುಂದಿನದಾಗಿ ನಿಮಗೆ ಯಾರಾದರೂ ಯಾವುದೇ ರೂಪದ ಒಂದು ಸಹಾಯವನ್ನು ಮಾಡಬೇಕು ಅಂದರೆ, ದೈವದ ಮುಖೇನ ಸಹಾಯ ಆಗಲಿ, ಅಥವಾ ಈ ಒಂದು ಆಧ್ಯಾತ್ಮಿಕ ಚಾನಲ್ಗಳ ಮುಖೇನ ಆಗಲಿ, ಅಥವಾ ನಿಮ್ಮ ಸ್ನೇಹಿತರ ಮುಖೇನ ಆಗಲಿ, ಬೇರೆಯವ್ರ ಮುಖೇನ ಆಗಲಿ, ಆ ರೀತಿ ನಿಮಗೆ ಆ ಒಂದು ಸಮಯಕ್ಕೆ ಒಂದು ಸಹಾಯ ಲಭ್ಯ ಆಗುತ್ತೆ ಅಂತ ನೀವೇನೋ ಒಂದು ಭಗವಂತನ ಪ್ರಾರ್ಥನೆ ಮಾಡಿರ್ತೀರ. ನಿಮ್ಮ ತಂದೆ ತಾಯಿ ಆಗ್ಬೋದು, ಅಕ್ಕ ತಂಗಿರಾಗ್ಬೋದು, ಅಥವಾ ಹೆಂಡ್ತಿ ಇದ್ರೆ ಹೆಂಡ್ತಿ, ಗಂಡ ಇದ್ರೆ ಗಂಡ, ಮಕ್ಕಳಿದ್ರೆ ಮಕ್ಕಳು, ಇಂಥವರು ನಿಮಗೆ ಪ್ರಾರ್ಥನೆ ಮಾಡ್ತಾರೆ. ಯಾಕೋ ಮೊದಲು ಚೆನ್ನಾಗಿದ್ರು, ಈಗ ದುಡಿತಾ ಇಲ್ಲ, ಈಗ ರೋಗ ರುಜಿನಿಗಳು, ಈಗ ಅವರು ಮಾನಸಿಕವಾಗಿಯೂ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಹೆಣ್ಮಕ್ಳಾದ್ರು ಅಂತಾರೆ, ಗಂಡು ಮಕ್ಕಳಾದ್ರು ಅಂತಿರ್ತಾರೆ. ಅಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು, ಉಪವಾಸ ವ್ರತ, ಹೀಗೇನೋ ಒಂದು ಪೂಜೆಯನ್ನು ಮಾಡಿರ್ತಾರೆ ಮನೇಲಿ ಯಾರಾದರೂ. ಅದರ ಪರವಾಗಿ ಭಗವಂತ ಏನಾದರೂ ಸಹಾಯವನ್ನು ಮಾಡಲಿಕ್ಕೆ ಬರ್ತಾನೆ ಅಂದರೆ ಯಾವುದೋ ಒಂದು ಜನರ ಮುಖಾಂತರ ಅವಶ್ಯವಾಗಿ ಮಾಡ್ತಾನೆ. ಜನರ ಮುಖೇನ ಏನಾದ್ರು ಒಂದು ಸಂಪರ್ಕವನ್ನು ಕಲ್ಪಿಸ್ತಾನೆ. ನೀವು ಎಷ್ಟೋ ಜನರನ್ನು ನೋಡಿ ಯೂಟ್ಯೂಬ್ನಲ್ಲಿ ಈ ಒಂದು ವಿಡಿಯೋಗಳನ್ನು ನೋಡಿದ ನಂತರ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಂತಹ ಸಾಕಷ್ಟು ಮಂದಿ ಚಾನಲ್ ಜೊತೆಯಾಗಿದ್ದರು.
ಅವರಿಗೂ ಕೂಡ ಯಾವುದೇ ರೀತಿ ಒಂದು ಸಂಪರ್ಕಗಳು ಆಗಬಾರ್ದು, ಅದರಿಂದ ಅವರಿಗೆ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕೆ ಅವರ ಮನಸ್ಸಿನಲ್ಲಿ ಅವಿಶ್ವಾಸವನ್ನು ಉಂಟು ಮಾಡ್ತಕ್ಕಂಥದ್ದು, ಅಥವಾ ಈ ಚಾನಲ್ನಿಂದನೇ ದೂರ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು, ಸಂಪರ್ಕದಿಂದ ದೂರ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾವೆ. ಯಾವಾಗ ಮಾಡ್ತವೆ? ಆ ಮನುಷ್ಯ ನಮಗಿಂತ ಬಲವಾಗಿ ನಮ್ಗೆ ಹಾನಿ ಮಾಡ್ತಾನೆ ಅಂದಾಗ ಈ ರೀತಿ ಒಂದು ಮನಸ್ಥಿತಿಯನ್ನು ಕೊಡ್ತಾವೆ. ಆ ಒಂದು ಜನರಲ್ಲಿ, ಸ್ನೇಹಿತರಲ್ಲಿ ಅಪನಂಬಿಕೆಯನ್ನು ಉಂಟು ಮಾಡ್ತಕ್ಕಂಥದ್ದು, ದ್ವೇಷವನ್ನು ಉಂಟು ಮಾಡ್ತಕ್ಕಂಥದ್ದು, ದೂರ ಮಾಡ್ತಕ್ಕಂಥದ್ದು, ವೈಮನಸ್ಸು, ಜಗಳ, ಈ ರೀತಿ ಎಲ್ಲ ಕಾರ್ಯವನ್ನು ಅವಕ್ಕೆ ಯಾವ ಒಂದು ವಿಧಾನದಲ್ಲಿ ಸಾಧ್ಯವಾಗುತ್ತೆ ಅದೆಲ್ಲವನ್ನು ಮಾಡ್ತಾನೆ. ಮರಿಬಾರ್ದು, ಭಗವಂತ ಎಲ್ರಿಗೂ ಕೂಡ ಫ್ರೀ ವಿಲ್ ಕೊಟ್ಟಾನೆ. ನಿನಗೆ ಶಕ್ತಿ ಇದೆ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಆಯ್ಕೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಘಟನೆಗಳು ಏನು ನಡೆದಾಗ್ಯೂ ಕೂಡ ನೀನು ಇವತ್ತು ನಿನ್ನ ಆತ್ಮ ಇವತ್ತು ಹುಟ್ಟು ಬಂದಿಲ್ಲ, ಇದು ಕಾಲಾಂತರದಿಂದ ಹುಟ್ಟು ಬಂದಿದೆ, ಜನ್ಮಾಂತರಗಳನ್ನು ಕಳೆದು ಬಂದಿದೆ. ಅದರದೆಲ್ಲ ಕೂಡ ವಾಸನೆಗಳು, ಕರ್ಮಗಳು, ಅನುಭವಗಳು ಎಲ್ಲವೂ ಕೂಡ ನಿನ್ನಲ್ಲಿ ರೆಕಾರ್ಡ್ ಆಗಿದೆ. ಅದರಿಂದಾಗಿ ನಿನಗೆ ಒಳಿತ್ಯಾವುದು ಕೆಟ್ಟದ್ಯಾವುದು, ನಿನ್ನ ದೇಹದಲ್ಲಿ ನಿನ್ನ ಆತ್ಮ ಇದ್ದಾಗ್ಯೂ ಕೂಡ ನಿನಗೂ ಕೂಡ ಜ್ಞಾನ ಇದೆ. ಏಕೆಂದರೆ ನೀನು ದೇಹ ರಹಿತ ಜೀವನವನ್ನು ಕೂಡ ನೀನು ಮಾಡಿ ಬಂದಿರ್ತೀಯ. ಅಂತಹ ಸಂದರ್ಭದಲ್ಲಿ ಏನು ಘಟನೆ ನಡೆಯುತ್ತೆ ಅನ್ನೋದನ್ನು ಅವಶ್ಯವಾಗಿ ತಿಳಿದುಕೊಂಡು ಪ್ರತಿ ಕ್ಷಣವೂ ಕೂಡ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿರ್ತೀಯ. ಅದರಿಂದಾಗಿ ನೀನು ತಿಳಿದು ನಡಿಬೇಕು ಎಂಬತಕ್ಕಂಥ ಜ್ಞಾನವನ್ನು ನೀಡಿರ್ತಾನೆ. ಆಗ ಆಯ್ಕೆ ಎಂಬತಕ್ಕಂಥದ್ದು ನಿಮ್ಮದೇ ಆಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಘಟನೆಗಳು ನಡೀತಾ ಇದ್ದರೂ ಕೂಡ ಕಾರ್ಯಗಳು ನಡೀಲಿಕ್ಕೆ ಅವಕಾಶವೂ ಇರುತ್ತೆ. ಮತ್ತು ಜೊತೆಗೆ ಸ್ನೇಹಿತರೆ, ಯಾವ ವ್ಯಕ್ತಿ ಜೀವನದಲ್ಲಿ ಸಕಾರಾತ್ಮಕ ಕಾರ್ಯಗಳು ಆಗಲ್ಲ ಅದನ್ನು ಅವಶ್ಯವಾಗಿ ನೀವು ಗಮನಿಸಬೇಕು. ಸಕಾರಾತ್ಮಕ ಕಾರ್ಯಗಳು ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಅವಶ್ಯವಾಗಿ ಆಗ್ತವೆ. ಎಲ್ಲರಿಗೂ ಕೇವಲ ಕಷ್ಟವೇ ಇರಲ್ಲ. ಮತ್ತು ಆ ಒಂದು ಸಮಯದಲ್ಲಿ ಭ್ರಮೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಆ ಒಂದು ಭ್ರಮೆಗೆ ಅನುಗುಣವಾಗಿ ಅದರಲ್ಲಿ ಯಾವುದೂ ಕೂಡ ಒಂದು ಪಾಸಿಟಿವ್ ಅಂಶ ಇರಲ್ಲ, ಪಾಸಿಟಿವ್ ಸಕ್ಸಸ್ ಇರಲ್ಲ. ಅಂತಹ ಕಾರ್ಯಕ್ಕೆ ಹೆಚ್ಚು ಶ್ರಮವನ್ನು ವಿನಿಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾವೆ. ಅದರಲ್ಲಿ ನಿಮಗೆ ಯಾವುದೇ ರೀತಿ ಪ್ರಯೋಜನಕಾರಿ ಇರಲ್ಲ. 1% ಉಪಕಾರ ಇರಲ್ಲ, 1% ಅದರಿಂದ ನಿಮಗೆ ಸಹಾಯ ಇರಲ್ಲ, ಒಂದು ಬಡ್ತಿ ಇರಲ್ಲ, ಒಂದು ಅನುಕೂಲ ಇರಲ್ಲ, ಒಂದು ಆದಾಯ ಇರಲ್ಲ, ಒಂದು ಯಶಸ್ಸು ಇರಲ್ಲ, ಕೀರ್ತಿ ಇರಲ್ಲ. ಇಂತಹ ಸಂದರ್ಭದಲ್ಲಿ ಅಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮನ್ನು ಮನಸ್ಸಾಗ್ತಕ್ಕಂಥದ್ದು. ಅಯ್ಯೋ ನೋಡು, ಅವನು ಹಾಗೆ ಮಾಡ್ದ, ಹೀಗೆ ಮಾಡ್ದ, ಎಜುಕೇಷನ್ ಮಾಡಿ ಜಾಬ್ ತೊಗೊಂಡ, ಉದ್ಯೋಗವನ್ನು ಮಾಡಿ ಹಣ ಸಂಪಾದನೆ ಮಾಡ್ದ, ಈ ರೀತಿಯಾಗಿ ಮನಸ್ಥಿತಿಯನ್ನು ಕೊಟ್ಟು ನಿಮ್ಮಲ್ಲಿ ಎಲ್ಲಿ ತುಳಿಲಿಕ್ಕೆ ಸಾಧ್ಯ ಆಗುತ್ತೆ, ನಿಮಗಿರ್ತಕ್ಕಂಥ ನಿಮ್ಮ ಹಣದ ಅನುಕೂಲ ಆಗ್ಬೋದು, ಜನದ ಸ್ನೇಹಿತರ ಅನುಕೂಲ ಆಗ್ಬೋದು, ಅದೆಲ್ಲವನ್ನು ಹಾಳು ಮಾಡಲಿಕ್ಕೆ ಆ ರೀತಿ ಕೂಡ ನಿಮ್ಮನ್ನು ಡೈವರ್ಟ್ ಮಾಡ್ತಾವೆ. ನಿಮ್ಮ ದೇಹದಲ್ಲಿ ನಾವಿದ್ದೀವಿ ಅಂತ ಕೇವಲ ದೇಹದಲ್ಲಿ ತೋರಿಸಲ್ಲ, ಅವು ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಘಟನಾವಳಿಗಳನ್ನು ನೀವು ಗಮನಿಸಬೇಕು. ಆಗ ಮಾತ್ರ ನಿಮಗೆ ತಿಳಿಯುತ್ತೆ. ಜೊತೆಗೆ ಸ್ನೇಹಿತರೆ, ಮನಸ್ಸನ್ನು ಸದಾ ಡೈವರ್ಟ್ ಮಾಡ್ತಕ್ಕಂತಹ, ಅಂದರೆ ಬದಲು ಮಾಡ್ತಕ್ಕಂಥದ್ದು ಪದೇ ಪದೇ ಮತ್ತು ಡಿಕ್ರೀಸ್ ಮಾಡ್ತಕ್ಕಂಥದ್ದು, ನಿಮ್ಮ ಉತ್ಸಾಹ ಏನು ಎಂತಕ್ಕಂಥದ್ದು ಇರುತ್ತೆ. ನೀವು 10 ಜನ ನಗಾಡ್ತಾ ಇದ್ರೂ ಕೂಡ ನೀವು ಆಗ ನಗಾಡಲಿಕ್ಕೆ ನಿಮ್ಗೆ ಮನಸ್ಸು ಬರಲ್ಲ. ನೀವೇ ನಗಾಡ್ತಕ್ಕಂಥ ವಿಷಯಗಳ ನೀವು ಮುಂಚೆ ಎಲ್ಲ ಸಾಕಷ್ಟು ಸಂತೋಷದಿಂದ ಇರ್ತೀರ, ಉತ್ಸಾಹದಿಂದ ಇರ್ತೀರ, ಲವಲವಿಕೆಯಿಂದ ಇರ್ತೀರ, ಕ್ರಿಯಾಶೀಲವಾಗಿ ಇರ್ತೀರ, ಒಂದು ಕಾರ್ಯದಲ್ಲಿ ಚಟುವಟಿಕೆ ನಿರತರಾಗಿ ಇರ್ತೀರ. ಆದರೆ ಅಂತಹ ಕಾರ್ಯಗಳಲ್ಲಿ ನಿಮಗೆ ಉತ್ಸಾಹ ಇಲ್ಲ, ನಗು ಇಲ್ಲ, ಆಸಕ್ತಿ ಇಲ್ಲ, ಮತ್ತು ಕೇವಲ ನಿಮ್ಮ ಮನಸ್ಸಿನಲ್ಲಿ ಒಂದು ಮುದವನ್ನು ನೀಡ್ತಕ್ಕಂಥ ಒಂದು ಮನಸ್ಥಿತಿ ಕೂಡ ನಿಮ್ಮಲ್ಲಿ ಇರಲ್ಲ. ಈ ರೀತಿಯಾಗಿ ಕ್ಷಣವೂ ಕೂಡ ನಿಮ್ಮನ್ನು ಡಿಕ್ರೀಸ್ ಮಾಡ್ತಕ್ಕಂಥದ್ದು, ಆ ಮನುಷ್ಯನ ಶಕ್ತಿಯನ್ನು ಕುಂದಿಸ್ತಕ್ಕಂಥದ್ದು. ಆಗ ಮನುಷ್ಯ ಏನಾಗ್ತಾನೆ? ಎಲ್ಲ ವಿಭಾಗದಲ್ಲೂ ಕೃಶನಾಗಿ ಹೋಗ್ತಾನೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಹಣಕಾಸಲ್ಲಿ, ದೈಹಿಕವಾಗಿ, ಮಾನಸಿಕವಾಗಿ, ಕೆಲಸ ಕಾರ್ಯ ಮಾಡೋದರಲ್ಲಿ ಈ ರೀತಿ ಎಲ್ಲ ಕುಗ್ತಾ ಹೋಗ್ತಾನೆ. ಟೋಟಲಿ ಅವನ ಶಕ್ತಿ ಕೊರತೆ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡಿ ಆ ಮನುಷ್ಯನ ಒಂದು ಜೀವನ ಏನಿರ್ತಿದೆ ಆ ಜೀವನವನ್ನು ಅಧೋಪತನಕ್ಕೆ ತೆಗೆದುಕೊಂಡು ಹೋಗ್ತಾವೆ. ಆಗ ಮನುಷ್ಯರ ಸಹಕಾರವೂ ಸಿಗಲ್ಲ. ನೀವೇನಾದರೂ ಅಂತಹ ಲೋಲುಪ್ಗಳಿಗೆ, ಲೋಭಗಳಿಗೆ, ಆಸೆಗಳಿಗೆ, ಆಕಾಂಕ್ಷೆಗಳಿಗೆ ಹೋದ್ರಿ, ಈಗ ಒಂದು ಹೆಣ್ಣು ಗಂಡು ಮಕ್ಕಳ ಸಂಪರ್ಕ ಆಗ್ಬೋದು, ಅದು ಧರ್ಮಯುತವಾಗಿರೋ ದಾರಿ ಆಗಿರಲ್ಲ, ಅಥವಾ ಡ್ರಿಂಕ್ಸು, ಇಂತಹ ಸೇವನೆಗಳನ್ನು, ಮಾದಕ ಸೇವನೆಯನ್ನು ಮಾಡ್ತಕ್ಕಂಥದ್ದು, ಇದಕ್ಕೆ ನೀವು ಹೋದ್ರಿ ಅಂತ ಅಂದರೆ ಭಗವಂತ ತಪ್ಪು ಮಾಡೋರನ್ನ ಅವಶ್ಯವಾಗಿ ಕೈ ಹಿಡಿಯಲ್ಲ. ಆಗ ನೀವು ನಕಾರಾತ್ಮಕ ಇದಕ್ಕೆ ಹೋಗ್ತೀರಾ. ಆಗ ಜನಗಳ ಸಂಪರ್ಕವು ಹೋಗ್ತಾರೆ, ಕೆಟ್ಟವರನ್ನು ಭಗವಂತ ಕೂಡ ಕೈ ಹಿಡಿಯಲ್ಲ. ಆಗ ಮನುಷ್ಯ ಸಹಾಯ, ದೈವ ಸಹಾಯ ಎರಡನ್ನೂ ಕೂಡ ನೀವು ಕಳ್ಕೊಳ್ತೀರಾ. ಆಗ ಉಳಿತಕ್ಕಂಥದ್ದು ಒಂದೇ ದಾರಿ, ಆ ನಕಾರಾತ್ಮಕದ ಕೈಗೊಂಬೆ ಆಗ್ತಕ್ಕಂಥದ್ದು, ನಿಮ್ಮ ಆತ್ಮವನ್ನು ಅದಕ್ಕೆ ಗುಲಾಮರನ್ನಾಗಿ ಒಪ್ಪಿಸ್ತಕ್ಕಂಥದ್ದು, ನಿಮ್ಮ ಜೀವನವನ್ನು ನಷ್ಟಗೊಳಿಸಿ ಅಧೋಗತಿಗೆ ಹೋಗ್ತಕ್ಕಂಥದ್ದು, ನರಕಗಳಿಗೆ ಹೋಗ್ತಕ್ಕಂಥದ್ದು, ಅಥವಾ ಜೀವ ಜಂತು ಪ್ರಾಣಿ ಪಕ್ಷಿಯಾಗಿ ಹುಟ್ಟತಕ್ಕಂತಹ ಒಂದು ಸ್ಥಾನಕ್ಕೆ ಜಾಗಕ್ಕೆ ಹೋಗಬೇಕಾಗುತ್ತೆ. ಕರ್ಮಬಂಧನಗಳು ಆ ರೀತಿಯಾಗಿ ರಚನೆ ಆಗ್ತವೆ. ಇಂತಹ ಎಷ್ಟು ಘಟನೆಗಳನ್ನು, ವಿಚಾರಗಳನ್ನು ನಾನು ಹೇಳಿದೆ. ಅದೆಲ್ಲವನ್ನೂ ಕೂಡ ನೀವು ಗಮನ ಹರಿಸಿ ಇಂಥದ್ರಲ್ಲಿ ಅರ್ಧಕ್ಕರ್ಧನಾದರೂ ಒಬ್ಬೊಬ್ಬರು ಜೀವನದಲ್ಲಿ
ನಡೀತಾ ಇರುತ್ತೆ, ಇಲ್ಲಾಂದರೆ ಪೂರ್ಣ ಕೂಡ ಒಬ್ಬೊಬ್ಬರು ಜೀವನದಲ್ಲಿ ನಡೀತಾ ಇರುತ್ತೆ. ಒಬ್ಬರಿಂದ ಒಬ್ಬರಿಗೆ ಭಿನ್ನವಾದಂತಹ ಘಟನೆಗಳು ನಡೀತಾವೆ. ನೀವು ಧ್ಯಾನವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾವುದೇ ಸಮಯದಲ್ಲಿ ಅಂತಹ ಸಂದರ್ಭದಲ್ಲೂ ಕೂಡ ಭಗವಂತನನ್ನು ಸ್ಮರಿಸಿ. ನಿಮಗೆ ನಾನು ಇಲ್ಲಿ ಹೇಳಿರ್ತಕ್ಕಂಥ ಅಂಶಗಳು ಎಷ್ಟೇ ನೋವಾಗಲಿ, ಎಷ್ಟೇ ಕಷ್ಟ ಆಗಲಿ, ನಿಮ್ಮ ಮನಸ್ಥಿತಿ ಹೇಗೆ ಇರಲಿ, ಸುಮ್ಮನೆ ಕೂತ್ಕೊಂಡು ಭಗವಂತನನ್ನು ಧ್ಯಾನ ಮಾಡಿ ಅವನ ಚಿತ್ರಣವನ್ನು ನೆನಪು ಮಾಡ್ಕೊಳ್ಳಿ, ಸಾಕು. ಅವನು ಶಕ್ತಿಯನ್ನು ಕೊಡ್ತಾನೆ. ಬರೀ ಕೇವಲ ನೀವು ಸಕಾರಾತ್ಮಕವಾಗಿ ಇರಬೇಕಷ್ಟೇ, ಸತ್ಯ ನ್ಯಾಯ ಧರ್ಮ ಮಾರ್ಗದಲ್ಲಿ ಇರಬೇಕು, ಭಗವಂತನನ್ನು ನೆನೆಸಬೇಕು. ನೀವು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಅವನು ಶಕ್ತಿಯನ್ನು ಕೊಟ್ಟು ಮೇಲೆತ್ತುತ್ತಾನೆ, ಕಾಪಾಡ್ತಾನೆ. ಆಗ ನಿಮಗೆ ಅಂತಹ ನಕಾರಾತ್ಮಕ ಆತ್ಮಗಳು ನಮ್ಮ ದೇಹದಲ್ಲಿ, ನಮ್ಮ ಜೀವನದಲ್ಲಿ ಇದ್ದಾವೆ. ಧ್ಯಾನವನ್ನು ಮಾಡಿಕೊಂಡು ನಮ್ಮ ಶಕ್ತಿಯನ್ನು ಕಿತ್ತುಕೊಂಡು ನಮ್ಮವನ್ನೇ ಗುಲಾಮನನ್ನಾಗಿ ಮಾಡ್ತವೆ. ಯಾಕೆಂದರೆ ಅವು ಬಂದು ಆ ಉದ್ದೇಶಕ್ಕೆ ಬಂದಿದ್ದಾವೆ ಅಂದರೆ ಆ ಮನುಷ್ಯನನ್ನು ಅಷ್ಟು ಸುಲಭವಾಗಿ ಎತ್ತರಿಸ್ಕೊಳ್ಳಲು ಬಿಡಲ್ಲ, ಚೇತರಿಸ್ಕೊಳ್ಳಲು ಬಿಡಲ್ಲ. ಅವುಗಳನ್ನು ಹೇಗಾದರೂ ಮಾಡಿ ತುಣಿದು ಅಂತಹ ಆತ್ಮಗಳ ಶಕ್ತಿಯನ್ನು ನಾವು ಪಡೆದುಕೊಂಡು ಆ ಆತ್ಮಗಳನ್ನೇ ನಾವು ಗುಲಾಮರನ್ನಾಗಿ ಮಾಡಬೇಕು ಅಂತ ಹೊರತು ಅವು ನಷ್ಟವಾಗಿ ಹೋಗಲ್ಲ. ಯಾಕೆಂದರೆ ಈ ಮನುಷ್ಯನಿಗೆ ಗೊತ್ತಾದರೆ ಅವನು ನಷ್ಟವಾಗಿ ಮಾಡೋದೇ ಬಿಡಲ್ಲ. ಈ ರೀತಿಯಂಥ ಘಟನೆಗಳು, ಕಾರ್ಯಗಳು ನಡೀತಾವೆ. ಅದರಿಂದಾಗಿ ನೀವು ಭಗವಂತನನ್ನು ಸ್ಮರಣೆ ಮಾಡ್ತಾ, ನಾನು ಧ್ಯಾನದ ವಿಧಾನದಲ್ಲಿ ಹೇಳಿರುವಂತೆ ಆ ರೀತಿಯಾಗಿ ಭಗವಂತನ ಆಶೀರ್ವಾದದೊಂದಿಗೆ ಇಂತಹ ನಕಾರಾತ್ಮಕ ಶಕ್ತಿಗಳನ್ನು ನಷ್ಟಗೊಳಿಸ್ಬೋದು. ಅದು ಧ್ಯಾನದ ಮುಖೇನ ಸಾಧ್ಯ ಇದೆ. ನಿಮಗೆ ಶಕ್ತಿಯನ್ನು ಹೆಚ್ಚು ತುಂಬಿಕೊಳ್ತಾ ಇದ್ದರೆ ಮತ್ತು ಧ್ಯಾನವನ್ನು ಮಾಡೋದ್ರಿಂದ ಕರ್ಮಗಳು ಕಳೀತಾವೆ ಎಂಬ ವಿಡಿಯೋ ಮಾಡಿದ್ದೇನೆ, ಅದನ್ನು ಅವಶ್ಯವಾಗಿ ನೋಡಿ. ಆ ರೀತಿಯಾಗಿ ನಿಮ್ಮಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಸೆಲ್ಸ್ಗಳನ್ನು ಹಂತ ಹಂತವಾಗಿ ನೀವು ತೊಡೆದು ಹಾಕಿ, ಆಗ ಈ ನಕಾರಾತ್ಮಕ ಶಕ್ತಿಗಳು ಕೂಡ ತೊಲಗಿ ಹೋಗ್ತವೆ, ನಷ್ಟವಾಗಿ ಹೋಗ್ತವೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿಯನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಕೇಳಿ, ಪುನಃ ಕೇಳಿ, ವಿಚಾರವನ್ನು ಮಾಡಿ, ಧ್ಯಾನವನ್ನು ಮಾಡುವಾಗ ಗಮನಿಸಿ. ನಿಮ್ಮ ಶರೀರದಲ್ಲಿ ಆಗು ಹೋಗ್ತಕ್ಕಂತಹ, ಜೀವನದಲ್ಲಿ ಆಗು ಹೋಗ್ತಕ್ಕಂತಹ ಘಟನೆಗಳೆಲ್ಲವನ್ನು ಕೂಡ ವಿಮರ್ಶೆ ಮಾಡಿಕೊಂಡು, ನನ್ನ ದೇಹದಲ್ಲಿ ಹೀಗಿದೆ, ಈಗಿಲ್ಲ ಎಂಬತಕ್ಕಂಥ ಅಂಶವನ್ನು ನೀವು ಗಣನೆಗೆ ತೆಗೆದುಕೊಂಡು ನೀವು ಮುನ್ನಡೆಯಬೇಕು ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.